ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶಿಷ್ಯರ ಮನದಲ್ಲಿ ಸಹಜವಾಗಿ ಉಂಟಾಗುವಂತಹ ಪ್ರಶ್ನೆಗಳು, ವ್ಯಾಸ ಮಹರ್ಷಿಗಳ ಮಗ ಶುಕಮುನಿ ಏನೇನು ಪ್ರಶ್ನೆಗಳು ಕೇಳ್ತಾನ ಅನ್ನೋಂಥದ್ದು ಒಂದಿಷ್ಟು ಹಿನ್ನೆಲೆ ಹೋದ ವಾರ ಹೇಳಿವಿ. ಇದು ವೇದಾಂತ ಪ್ರವಚನ. ನಮ್ಮ ದೇಶದ ಸನಾತನ ಭಾರತೀಯ ಸಿದ್ಧಾಂತ. ಸನಾತನ ಅನ್ನೋ ಶಬ್ದದ ಅರ್ಥ ಏನ್ ಮಾಡ್ಕೊಂಡಿರಿ? ಶಾಶ್ವತ. ಸನಾತನ ಅಂದ್ರ ಕೆಲವೊಬ್ರು ತಪ್ಪು ಅರ್ಥ ಮಾಡ್ತಾರ. ಪುರಾತನ ಅಂತ ಸುಳ್ಳು. ಪುರಾತನ ಏಟ್ ಪುರಾತನ ಇದ್ರೂ ಒಂದು ದಿನ ಹಾಳಾಗಿ ಹೋಗೋದದು. ಆದ್ರೆ ಶಾಶ್ವತವಾಗಿರೋದಕ್ಕೆ ಸನಾತನ ಧರ್ಮ, ಪರ್ಮನೆಂಟ್. ಪುರಾತನ ಬೇರೆ, ಶಾಶ್ವತ ಬೇರೆ. ಆದಿ ಇದ್ದದ್ದಕ್ಕ ಪುರಾತನ ಅಂತ. ಇದು ಅನಾದಿ. ಆದಿ ಇದ್ದದ್ದು ಒಂದು ದಿನ ಅಂತ್ಯ ಆಗ್ತವ. ಆದ್ರೆ ಅನಾದಿಯಾಗಿರೋದು ಅನಂತವಾಗಿರ್ತವೆ. ಅನಾದಿ ಅನಂತ ಅಂತೇನು ಅದಲ್ರಿ, ಅದೇ ಸನಾತನ, ಅದೇ ಶಾಶ್ವತ. ಅಂತ ಒಂದು ವಿಚಾರವನ್ನ ಕುರಿತು ಮಹಾಲಿಂಗರಂಗರು ತಮ್ಮ ಅನುಭವಾಮೃತದಲ್ಲಿ ಭಟ್ಟಿ ಇಳಿಸಿದ್ದಾರೆ. ಆ ಒಂದು ಗ್ರಂಥವನ್ನ ಕುರಿತು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶಂಕರ ಭಟ್ಟ ಅಗ್ನಿಹೋತ್ರಿಯವರು ಪ್ರವಚನದ ಮೂಲಕ ಅತ್ಯಂತ ಸರಳವಾಗಿ ನಮಗ ತಿಳಿಸಿ ಹೇಳ್ಯಾರ. ಇಲ್ಲಿ ಗುರುವೇ ಭಿನ್ನಃ ಎಂದು ಕೇಳುತ್ತಿದ್ದಾನೆ. ವ್ಯಾಸರು ಶುಕಮುನಿಯ ತಂದೆಯೇ ಆಗಿದ್ದರೂ ಸಹಿತ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅಂತ ಹೇಳಕ್ಕೆ ಒಯ್ದು ಟ್ಯೂಷನ್ಗೆ ಹಚ್ಚಿ ಬೇರೆ ಟೀಚರ್ ಬಲ್ಲಿ ಸಾಲಿಗೆ ಹಚ್ಚಿ ಬರ್ತಾರೆ. ತಾವು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ದು ಸಾವಿರಾರು ಮಕ್ಕಳಿಗೆ ಪಾಠ ಹೇಳ್ತಿದ್ರು ಸಹಿತ ತಮ್ಮ ಮಕ್ಕಳು ತಮಗೆ ಮಾತು ಕೇಳಲ್ಲ ಅಂತ ಹೇಳಿ ಎಲ್ಲೇ ಹೋಗಿ ಟ್ಯೂಷನ್ ಹಚ್ಚಿ ಬರ್ತಿರ್ತಾರ. ಅವು ದೊಡ್ಡ ಕೋಡಿಗಳು ಗೌರ್ಮೆಂಟ್ ಜಾಬ್ ಸಿಗ್ಲಾರ್ದಕ್ಕ ಮನ್ಯಾಗ ಟ್ಯೂಷನ್ ಹೇಳಿ ಬದುಕ್ತಿರ್ತಾವ. ಅವ್ರ ಬಲ್ಲಿ ಇವ್ರು ಟ್ಯೂಷನ್ ಹೇಳ್ತಾರೆ. ಇದು ಅಂತ ಕರ್ಮ ಇರ್ಬೇಕು. ಗೌರ್ಮೆಂಟ್ ಟೀಚರ್ಸ್ ಕಾಂಪಿಟೇಷನ್ಲಿಂತ ಪಾಸ್ ಆಗಿ ಬಂದು ಅವರು ಶಾಣ್ಯರು ಇರ್ತಾರ. ಆ ಸರ್ಕಾರಿ ಶಾಲೆಗೆ ಹಚ್ಚಂಗಿಲ್ಲ ಒಯ್ದು. ಅವು ಗೌರ್ಮೆಂಟ್ ಜಾಬ್ ಸಿಗ್ಲಾರ್ದು ಕಾಂಪಿಟೇಷನ್ ಮಾಡಕ್ ದಮ್ ಇರ್ಲಾರ್ದವ್ರು ಅಂತವ್ರು ಇಂಥವ್ರು ಕೂಡಿ 3,000 5,000 ಪಗಾರ ತಗೊಂಡು ನೌಕರಿ ಮಾಡ್ತಿರ್ತಾರ. ಅಲ್ಲಿ ಬರೇ ಮ್ಯಾನೇಜ್ಮೆಂಟ್ ಕಮಿಟಿ ಅಂತೇಳಿ ಬೂಟ ಸೂಟ ಡ್ರೆಸ್ ಮೇಕಪ್ ಇಂಥವೆಲ್ಲ ಮಾಡ್ಕೆ ಜಗ್ಗಿ ರೊಕ್ಕ ಸುಲಿತಿರ್ತಾರ. ಈ ಬುದ್ಧಿಗೇಡಿಗಳು ಹೋಗಿ ಅಲ್ಲಿ ರೊಕ್ಕ ಸುರಿತಿರ್ತಾರೆ. ಟೀಚರ್ ಶಾಣೆ ಇರೋದು ಮುಖ್ಯ ಅದೋ ಏನು ಶಾಲೆಗಿಂದ ಮೇಕಪ್ ಮುಖ್ಯ ಅದ? ಏನೇನೋ ಮಾಡ್ತಿರ್ತಾರ. ಆದ್ರೆ ಇಲ್ಲಿ ಹೆಂಗದಪ್ಪ, ತಂದೆಯಾದ ತಂದಿನೇ ಇರ್ಬೋದು, ಆದರೂ ಇಂಥ ಒಂದು ಬ್ರಹ್ಮಜ್ಞಾನದ ವಿಷಯ
ಆ ತಂದೆ ಬಲ್ಲವನಾಗಿದ್ನಂತಂದ್ರ ಆತನನ್ನ ಒಬ್ಬ ಗುರು ಅಂತ ಪರಿಗಣಿಸಬೇಕು. ಮಕ್ಕಳಾಗಿರ್ಬೋದು, ಹೆಂಡ್ರಾಗಿರ್ಬೋದು, ಆತನನ್ನ ಒಂದು ಗುರು ಅಂತೇಳಿ ಪರಿಗಣಿಸ್ಬೇಕು. ಕನಿಷ್ಠ ಆತ ಹೇಳಿದ್ದು ಕೇಳಲಿಕ್ಕಲ್ಲ ಅಂತಂದ್ರೂ ಒಂದು ಗುರುವಿನ ಸ್ಥಾನದಾಗ ಅದರ ಅಂತೇಳಿ ಮನೆಯವರು ಗೌರವಿಸೋದು ಕಲಿಬೇಕು. ಮನೆಯವರೇ ಗೌರವಿಸ್ಲಿಲ್ಲ ಅಂದ್ರೆ ಹೊರಗಿನವ್ರು ಹೆಂಗೆ ಗೌರವಿಸ್ತಾರೆ? ಅದಕ್ಕೆ ಎಷ್ಟು ಚಂದ ಗುರುವೇ ಭಿನ್ನಃ. ಶುಕಮುನಿ ತಂದೆಗೆ ಕೇಳ್ತಾರೆ. ಶುಕಮುನಿಯ ತಂದೆಯೇ ವ್ಯಾಸರು ಆಗಿದ್ದರೂ ಈ ಉಪದೇಶದ ಪ್ರಸಂಗದಲ್ಲಿ ಆ ಶುಕಮುನಿ ಸಂಬೋಧನೆಯನ್ನೇ ಹೇಗೆ ಮಾಡುತ್ತಿದ್ದಾನೆ ಎಂಬುದು ನೋಡಬೇಕು. ಅಪ್ಪ ಅಂತ ಆತ ಅನ್ನಲಿಲ್ಲ, ಗುರುವೇ ಎನ್ನುತ್ತಾನೆ. ವಿಚಿತ್ರ ಸನ್ನಿವೇಶಗಳು. ಮಗ ಅಪ್ಪನ್ನ ಗುರು ಅಂತ ನೋಡ್ಲಕತ್ತಾನ. ಆದ್ರ ಅಪ್ಪ ಏನ್ ಮಾಡ್ಲಕತ್ತಾನ? ನಾನು ಅಪ್ಪನಾಗಿ ಇವನಿಗೆ ಏನಾರ ಹೇಳಿದ್ರ ಅಷ್ಟು ಇವನಿಗೆ ಮನದಟ್ಟಾಗಂಗಿಲ್ಲ, ಬೇರೆಯವ್ರ ಕಡೆಯಿಂದ ಇವನಿಗೆ ಹೇಳಿಸ್ಬೇಕು ಅಂಥೇಳಿ ಜನಕ ಮಹಾರಾಜನ ಬಳಿ ಕಳಿಸ್ಕೊಡ್ತಾನೆ ಶುಕಮುನಿ. ಅಲ್ಲಿಗೆ ಹೋಗು ನೀನು ಶುಕಮುನಿ, ನೀ ಅಲ್ಲಿ ಹೋಗು ಜನಕ ಮಹಾರಾಜನ ಬಳಿ ಆತ್ಮಜ್ಞಾನ ಅಂದ್ರೆ ಏನು ಅಂತ ಕಲ್ತು ಬಾ ಹೋಗಂತ. ತಾನು ಹೇಳೋದು ಬಿಟ್ಟು ಅಲ್ಲಿ ಜನಕ ಮಹಾರಾಜನ ಬಳಿ ಇವನ್ ನೋಡಿದ್ರ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ, ಸನಾತನ ಋಷಿ ಮುನಿಗಳು ಏನೇನು ಜ್ಞಾನ ಕೊಟ್ಟರ ಎಲ್ಲನೂ ಅರ್ಧ ನುಂಗಿದಂತ ತತ್ವಜ್ಞಾನಿ ವ್ಯಾಸ ಮಹರ್ಷಿ. ಅಂತವನು ತನ್ನ ಮಗನಿಗೆ ತಾನು ಉಪದೇಶ ಮಾಡೋದು ಬಿಟ್ಟು ಎಲ್ಲಿಗೆ ಹೋದ? ಜನಕ ಮಹಾರಾಜನ ಬಗ್ಗೆ ಹೋಗಿ ಕಲ್ತು ಬನ್ನಿ. ಅವಾಗ ಜನಕ ಮಹಾರಾಜನ ಬಳಿ ಓದ್ತಾನ. ಅಲ್ಲಿ ನೋಡಿದ್ರ ದೊಡ್ಡದ ಮೀಟಿಂಗ್ ನಡೆದಿರ್ತದ, ಒಂದು ಕಾರ್ಯಕ್ರಮ ನಡೆದಿರ್ತದ. ಬಾರಿಸೋರು ಬಾರಿಸ್ತಿರ್ತಾರ, ಹಾಡೋರು ಹಾಡ್ತಿರ್ತಾರ, ನರ್ತಕಿಯರು ರಂಗು ರಂಗಿನ ಬಣ್ಣ ಬಣ್ಣಗಳ ರಂಗ ಮಂಟಪದ ಮೇಲೆ ಕುಣಿತಾ ಇರ್ತಾರ. ಸುತ್ತ ಎಲ್ಲರೂ ಕುಂತು ನೋಡ್ತಿರ್ತಾರ. ರಾಜ ಮಹಾರಾಜರು, ಮಂತ್ರಿ ಮಹೋದಯರು. ಇವನಿಗೆ ತ್ಯಾಗಿ ಇವ. ಯಾರು? ಶುಕಮುನಿ. ಶುಕಮುನಿ ತ್ಯಾಗಿ. ಅಲ್ಲಿ ನೋಡಿದ್ರ ಜನಕ ಮಹಾರಾಜ ಭೋಗಿ. ಇದೇನಿದು ಇಷ್ಟೊಂದು ನರ್ತಕಿಯರು ಕುಣಿಯಂಥದ್ದು, ಹಾಡ ಶಬ್ದ ಬಾಣದಾಗ ಮುಣಿಗಿದಂತ ರಾಜ ಈ ನಮ್ಮ ಅಪ್ಪಗೆ ತಲೆ ಕೆಟ್ಟದಂತ ಅಂದ್ಬಿಟ್ಟೆ ಅವ ಶುಕಮುನಿ. ಇಂತಲ್ಲಿ ನನಗೆ ಕಳಿಸ್ಕೊಟ್ಟಾನಲ್ಲ. ಆದ್ರೂ ತಂದೆ ವಾಕ್ಯ ಪರಿಪಾಲನೆ ಮಾಡಬೇಕು ಅಂತ ಜನಕ ಮಹಾರಾಜನ ಬಳಿ ಹೋಗಿ, ನಾನು ಹಿಂಗ ವ್ಯಾಸರ ಮಗ ಬಂದಿನಿ, ನಿಮ್ಮ ಹತ್ರ ಆತ್ಮಜ್ಞಾನದ ಒಂದು ಸುಳಿವು ಪಡ್ಕೊಳಕ್ ಬಂದಿನಿ ಅಂತಂದ. ಆತ್ಮಜ್ಞಾನದ ಒಂದು ಸುಳುವು ಪಡ್ಕೊಳಕ್ ಬಂದವನು ಎಷ್ಟು ಉತ್ಸಾಹ, ಎಷ್ಟು ಒಂದು ಲವಲವಿಕೆ ಇರಬೇಕು. ನೀನು ಮುಖ ಯಾಕ ಹಿಂಗ ಹರಳೆಣ್ಣೆ ಕುಡ್ದವ್ರಂಗ ಮಾಡಿದಿ? ನಿನ್ ಮಾರಿ ನೋಡಿ ಹೆಂಗಾಗ್ಯದ, ಯಾಕ ಹಿಂಗ್ಯಾಕ ಅಂತ ಕೇಳ್ತಾನೆ ಜನಕ ಮಹಾರಾಜ. ಅವನೇನನ್ನಲ್ಲ ಶುಕಮುನಿ. ಸುತ್ತಮುತ್ತ ಅದೇನು ಸ್ಟೇಜು ಕುಣಿಯೋದಲ್ಲ ಅದನ್ನೆಲ್ಲ ನೋಡಿ ಒಂದ್ಸಾರಿ ಹಿಂಗ್ ದೃಷ್ಟಿ ಬೀರಿ ಇದೆಲ್ಲ ಇದ್ದದಕ್ಕೆ ನನಗೆ ಹಿಂಗಾಗ್ಯದ. ಅವ ತ್ಯಾಗಿ ಅದನ್ನ ಯಾವುದು ನೋಡ್ಲಕ್ ತಯಾರಿಲ್ಲ, ಯಾವುದು ಕೇಳಕ್ ತಯಾರಿಲ್ಲ ಅಂತವ. ಇದೆಲ್ಲ ಭೋಗದೊಳಗ ಕುಂತಂತ ಜನಕ ಮಹಾರಾಜ ನನಗೆ ಯಾತರ ಉಪದೇಶ ಮಾಡ್ತಾನ ಅಂತ ಹೇಳಿ ಹಿಂಗೆಲ್ಲ ಸಮಸ್ಯೆ. ಅವಾಗ ಕಾರ್ಯಕ್ರಮ ಮುಗಿಯೋ ತನಕ ಒಂದು ಗುರುವಿನ ಪೀಠದ ಮೇಲೆ ಕುಂದಿರ್ರಿ ಅಂತೇಳಿ ಉನ್ನತ ಆಸನದ ಮೇಲೆ ಕುಂದಿರಿಸಿ, ಕಾರ್ಯಕ್ರಮ ಮುಗಿದ ಮೇಲೆ ಆಯ್ತು ಊಟ ಮಾಡಮ್ಮ ಬರ್ರಿ ಅಂತ ಹೇಳಿ
ಕರ್ಕೊಂಡು ಹೋಗ್ತಾರ. ಊಟಕ್ಕೆ ಕರ್ಕೊಂಡು ಹೋಗಿ ಚಾಪಿ ಮಣಿ ಎಲ್ಲ ಹಾಕಿ ಕುಂದಿರ್ಸ್ಯಾರ ಊಟಕ್ಕೆ. ಒಂದು ಸಣ್ಣ ಎಳಿ, ರೇಷ್ಮೆ ಎಳಿ, ಆ ಎಳಿಗೆ ಒಂದು ಖಡ್ಗ ಕಟ್ಟಾರ. ಖಡ್ಗ ಕಟ್ಟಿ ಆ ಚಾಪಿ ಮ್ಯಾಲ ಜೋತ್ ಬಿಟ್ರ. ಯಾರು ಕೂತು ಊಟ ಮಾಡ್ತಾರ ಅವ್ರ ತಲೆ ಮೇಲೆ ಅದು ಖಡ್ಗ ನೇರವಾಗಿ ತಲೆಗೆ ಕಾಣಂಗ ಹಾಂಗ ಮಾಡಿ ಇಟ್ಬಿಟ್ರ. ಜೋತ್ ಹಾಕ್ಯಾರ. ಅದು ಗಾಳಿಗೆ ತಿರುಗ್ಲಕತ್ತದ. ಖಡ್ಗ ಗರ 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 ತಿರುಗ್ಲಕತ್ತದ. ಕೂಡ್ರಿ ಅಲ್ಲಿ ಊಟ ಮಾಡಮ್ಮ ಅಂತೇಳಿ ಅಲ್ಲಿ ಕುಂದರ್ಸ. ಊಟ ಮುಗೀತು. ಊಟ ಮುಗಿದ್ಮೇಲೆ ಜನಕ ಮಹಾರಾಜರು, ಆಯ್ತ್ರಿ ಊಟ? ಆಯ್ತ್ರಿ ಊಟ ಆಯ್ತ. ಏನು ನಮ್ಮ ಆತಿಥ್ಯ ರುಚಿ ನಿಮ್ಮ ಒಂದು ಟೇಸ್ಟಿಗೆ ಮ್ಯಾಚ್ ಆಗ್ತತೋ ಇಲ್ಲೋ? ಮಾರಾಯ ಅದ್ರದ್ದೇನು ಸುದ್ದಿ ಕೇಳ್ಬೇಡ, ಸುಮ್ಮಿರು ನೀನು. ಎದಕ್ಕ? ಊಟ ಮಾಡೋದು ಹ್ಯಾಂಗ್ ಉಂಡಿನೇ ನನಗೆ ಗೊತ್ತಿಲ್ಲ, ಸುಮ್ಮನೆ ನುಂಗಿಬಿಟ್ಟಿನಿ ಗಬ 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 ಗಬ್ಬ. ಅದು ರುಚಿ ಗೊತ್ತಾಗಿಲ್ಲ, ಏನೂ ಗೊತ್ತಾಗಿಲ್ಲ. ನನ್ನ ಮನಸ್ಸು ಬರೀ ತಲೆ ಮೇಲೆ ಅದು ಖಡ್ಗ ಇತ್ತಲ್ಲ, ತಿರುಗಿಸ್ಲಕತ್ತಿತ್ತಲ್ಲ ಗಾಳಿಗೆ. ಎಳಿ ರೇಷ್ಮೆ ಎಳಿಗೆ ಸಿಕ್ಕಾಕಿರಿ, ಅದೆಲ್ಲಿ ಹುರಿ ಬಿದ್ದು ನನ್ನ ಮೇಲೆ ಕಡ್ಕೊಂಡು ಬೀಳುತ್ತದೇನೋ ಅಂತ ಭಯದಾಗ ಬಡ 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 ತಿಂದು ಎದ್ದು ಬನ್ನಿ ನೋಡಪ್ಪ. ಮತ್ತ ನಿನ್ನೆ ನೀನು ಮಾರಿ ಕೆಡಿಸ್ಕೊಂಡಿದ್ದಲ್ಲ ಇಲ್ಲಿ ಬಂದಾಗ, ಬಾರ್ಸವರು, ಹಾಡವರು, ಕುಣಿಯವರು, ಬಣ್ಣ ಬಣ್ಣದ ಲೈಟ್ಗಳು, ಈ ಶಬ್ದಗಳು ಎಲ್ಲ ಇದ್ದಾಗ, ಅಷ್ಟೆಲ್ಲ ಸುತ್ತಮುತ್ತ ಇದ್ದಾಗೂ ಸಹಿತ ನಾನು ಅವುಗಳ ಮಧ್ಯೆ ಹ್ಯಾಂಗಿರ್ತೀನಿ ಅಂದ್ರ, ನೀನು ಊಟ ಮಾಡಾಗ ಹ್ಯಾಂಗ ಖಡ್ಗದ ಕಡೆ ಲಕ್ಷ್ಯ ಇಟ್ಕೊಂಡು ಸುತ್ತ ಯಾವುದರ ಬಗ್ಗೆನೂ ನಿನಗೆ ಏನು ರುಚಿ ಗೊತ್ತಿಲ್ಲ, ಶಬ್ದ ಗೊತ್ತಿಲ್ಲ, ಹ್ಯಾಂಗ ಇದ್ದಿ ನೀನು, ಹಾಂಗ ನಾನು ಕೂಡ ಬೇಕಾದಂತ ಕಾರ್ಯಕ್ರಮ ನಡೆದ್ರು ಸಹಿತ ನಿನ್ನ ಮನಸ್ಸು ಹೆಂಗ ಖಡ್ಗದ ಕಡೆ ಇಟ್ಕೊಂಡು ಊಟ ಮಾಡಿದಿ, ಹಂಗ ನನ್ನ ಮನಸ್ಸು ಬ್ರಹ್ಮನ ಕಡೆ ಇಟ್ಕೊಂಡು ನಾನು ಎಲ್ಲ ಕಾರ್ಯಕ್ರಮಗಳಲ್ಲಿ ಇರ್ತೀನಿ ನೋಡಪ್ಪ. ಸದಾ ಮನಸ್ಸು ಬ್ರಹ್ಮನ ಕಡೆನೇ ಏಕಾಗ್ರಗೊಳಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಒಬ್ಬ ರಾಜ ಅಷ್ಟೊಂದು ಜವಾಬ್ದಾರಿ ಇಟ್ಟುಕೊಂಡು ಆತ ಬ್ರಹ್ಮನ ಕಡೆ ಮನಸ್ಸು ಏಕಾಗ್ರಗೊಳಿಸಿ ಎಲ್ಲ ಕಾರ್ಯಕ್ರಮಗಳ ನೆರವೇರಿಸುವಾಗ ಆ ರಾಜನ ಜವಾಬ್ದಾರಿ ಮುಂದೆ ನಮ್ಮ ಸಂಸಾರ ಜವಾಬ್ದಾರಿ ಎಷ್ಟದರಿ? ಅದು ಆ ರಾಜಗಿದ್ದಷ್ಟು ಏನಾರ ಅದೇನು ನಮಗ್? ಏನ್ ರಾಜನ್ಕಿಂತ ಜಾಸ್ತಿ ಅದು? ಮತ್ತ ಅಷ್ಟು ಒಂದು ಸಣ್ಣ ಜವಾಬ್ದಾರಿ ಇಟ್ಟುಕೊಂಡು ಬ್ರಹ್ಮನ ಕಡೆ ಒಂದು ಚೂರು ಲಕ್ಷ್ಯ ಕೊಡಕ್ಕಾಗ್ಲಿ, ಮನಸ್ಸು ಮಾಡ್ಲಕ್ಕಾಗ್ಲಿ, ಒಂದು ಜಪ ಮಾಡ್ಲಕ್ಕಾಗ್ಲಿ, ಧ್ಯಾನ ಮಾಡ್ಲಕ್ಕಾಗ್ಲಿ, ನಮ್ಮ ಬೆಳಿಗ್ಗೆಯಿಂದ ಸಂಜೆ ತನಕ ಏನು ಕೆಲಸ ಮಾಡ್ತೀವಿ ಆ ಲೀಸ್ಟ್ ಒಳಗ ಬ್ರಹ್ಮನ ಹೆದರೇ ಇಲ್ಲ. ಅಲ್ಲಿ ಬರೀ ಸಂಸಾರದೇ ಪಟ್ಟಿ. ಅದು ಪರಮಾತ್ಮನ ಒಂದು ಪೂಜೆ ಒಂದು ಸಾರಿ ಪೂಜೆ ಮಾಡಿದ್ರಿ ಅಂದ್ರೆ ಏನಾಗ್ತದ? ಒಂದು ಉಸಿರು ಆಡ್ ಆಗ್ತದ ನಿಮ್ಮ ಅಕೌಂಟ್ನಾಗ. ಪರಮಾತ್ಮಗೆ ಒಂದು ಧ್ಯಾನ ಮಾಡಿದ್ರಿ ಅಂದ್ರೆ ಒಂದು ಉಸಿರು ಆಡ್ ಆಗ್ತದ. ಉಸಿರು ಗೊತ್ತಾಯ್ತಲ್ಲ, ಶ್ವಾಸ. ಶ್ವಾಸಗಳು ಹೆಚ್ಚಾದಂಗ ಆಯುಷ್ಯ ಹೆಚ್ಚಾಗ್ತದೆ. ಅದನ್ನ ಬಿಟ್ಟು ಏನ್ರಿ, ಶ್ವಾಸಗಳ ಸಂಖ್ಯೆಗಳು ಹೆಚ್ಚಾದಂಗ ಆಯುಷ್ಯ ಹೆಚ್ಚಾಗ್ತದೆ. ಉಸಿರಾಡಿಸೋದು ಫಾಸ್ಟ್ ಉಸಿರಾಡಿಸಕ್ಕೆ ಖರ್ಚು ಮಾಡಿದ್ರೆ ಆಯುಷ್ಯ ಕಡಿಮೆ ಆಗ್ತದೆ. ಅದು ಬೇರೆ.
ಬಡ ಬಡ ಖರ್ಚು ಮಾಡಿಕೆ ಯಾವ್ದಾರ ಒಂದು ನೋಡಿಕೆ ಕೈಲಾಲಾರ್ದ ಟೆನ್ಷನ್ ಮಾಡ್ಕೊಂಡು ಮುಸ್ ಉಸಿರು ಹಾಕಿದ್ರೆ ಅದು ಖರ್ಚು ಮಾಡಿದ್ರ, ವೇಸ್ಟ್ ಮಾಡಿದ್ರ. ಟೆನ್ಷನ್ ಮಾಡ್ಕೊಂಡ್ರೆ ಆಯುಷ್ಯ ಕಡಿಮೆ ಆಗ್ತದ. ಆದ್ರೆ ಶ್ವಾಸಗಳ ಸಂಖ್ಯೆ ಹೆಚ್ಚಾಗ್ತದೆ. ಒಂದು ದಿವಸಕ್ಕೆ 21,600 ಗುಣಿಲೆ 100 ವರ್ಷ ನಿಮ್ಮ ಶ್ವಾಸ ತಗೊಂಡು ಬಂದಿರ್ತೀರಿ ಹುಟ್ಟಿ ಬರ. ಅವು ಓಸು ಬಡ ಬಡ ಏನೇನೋ ಮಾಡ್ಕೊಂಡ್ಕೆ ಗಂಡ ಹಿಂಗಂತನ, ಹೆಣ್ತಿ ಹಿಂಗಂತಳ, ಮಕ್ಕಳ ಹಂಗದವ, ಆಫೀಸ್ನಾಗ ಪ್ರಿನ್ಸಿಪಲ್ ಹಿಂಗಂತನ, ಮನೆ ಬಾಗಿಲನ್ನವ್ರು ಹಂಗದಾರ, ಅವ್ರ ಕಸ ಚೆಲ್ಲಾರ, ಮುನ್ಸಿಪಾಲ್ಟಿ ಅವ್ರು ಬಂದಿಲ್ಲ, ಮುಸ್ರಿ ತಿಕ್ಕಕ್ ಬಂದಿಲ್ಲ, ಇಂಥವೆಲ್ಲ ಟೆನ್ಷನ್ ಮಾಡ್ಕೊಂಡಿಕ್ಕೆ ಮುಸು 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 ಮಾಡಿ ಏನಾಗ್ತದ? ಉಸಿರುಗಳು ಬಡ ಬಡ ಖರ್ಚಾದ್ರೆ ಏನಾಗ್ತದೆ? ಯಾವ್ದಾರ ಊರಿಗೆ ಹೋಗಿ ಹೊಳ್ಳಿ ನಮ್ಮ ಊರಿಗೆ ಬಂದು ಮುಟ್ಟ ತನಕ ನಮ್ಮ ಜೋಬ್ನಾಗ ರೊಕ್ಕ ಉಳಿಸ್ಕೋಬೇಕು. ಅಲ್ಲೆಲ್ಲಾರ ಹೋಗಿ ಏನೋ ಚಂದ ಕಂಡದತ್ತು ಬಂದಿದ್ದ ರೊಕ್ಕ ಎಲ್ಲ ಹಾಕಿ ಖರ್ಚು ಮಾಡಿದ್ರೆ ಹೊಳ್ಳಿ ಊರಿಗೆ ಬರ್ಬೇಕಾದ್ರೆ ಭಿಕ್ಷೆ ಬಿಡ್ಬೇಕಾಗ್ತದೆ. ಅದಕ್ಕೆ ಇಲ್ಲೇನದ 21,600 ಗುಣಿಲೆ ಒಂದು 100 ವರ್ಷ ಅದಲ್ಲ, ಅಷ್ಟು ನಿಮ್ಮ ಉಸಿರದವ. ಅದಕ್ಕೆ ಪ್ಲಸ್ ಆಗ್ತದ ಪರಮಾತ್ಮನ ಕಡೆ ನೀವು ಯಾವಾಗ ಒಂದು ಜಪ ಮಾಡ್ತೀರಿ, ಒಂದು ಪೂಜಾ ಮಾಡ್ತೀರಿ, ಒಂದು ಧ್ಯಾನ ಮಾಡ್ತೀರಿ, ಒಂದು ಜ್ಞಾನದ ವಿಷಯ ತಿಳ್ಕೊಂಡು ಆನಂದ ಹೊಂದುತ್ತೀರಿ, ಅವಾಗ ನಿಮ್ಗೊಂದು ಉಸಿರಲ್ಲಿ ಜಮಾ ಆಗ್ತಿರ್ತ, ಆ್ಯಡ್ ಆಗ್ತಿರ್ತ, ಆಯುಷ್ಯ ವೃದ್ಧಿ ಆಗ್ತಿರ್ತ. ಅದಕ್ಕ ಈ ಜನಕ ಮಹಾರಾಜನ ಹಾಗೆ ನಾವೇನ್ ಮಾಡ್ಬೇಕು? ಲಕ್ಷ್ಯ ಪರಮಾತ್ಮನ ಕಡೆ ಕೊಟ್ಟು ಬೇಕಾದಷ್ಟು ಜವಾಬ್ದಾರಿ ಬೇಕಾದಾಗ್ತಾ ಇರಲಿ. ಸತ್ಸಂಗ ನಡೆದಾಗ ಅಂತಃಪೂರ್ವಕ ಬೆಂಕಿ ಎತ್ತದ, ಅಗದಿ ಗಂಭೀರವಾದ ವಿಷಯ ಚರ್ಚೆ ನಡೆದ, ಅತ್ಯಂತ ಗಂಭೀರವಾದ ವಿಷಯ ಚರ್ಚೆ ನಡೆದಾಗ ಅಂತಃಪೂರ್ವಕ ಬೆಂಕಿ ಎತ್ತದ. ಸೇವಕ ಓಡಾಡಿ ಬಂದ್ಬಿಟ್ಟ. ಬಂದು ಏನ್ ಮಾಡ್ದ? ಬೆಂಕಿ ಎತ್ತಿದ್ರಿ ಹೋಯ್ಕೊಳಕತ್ತ. ಅವ ರಾಜ ಸತ್ಸಂಗದಾಗ ಡಿಸ್ಟರ್ಬ್ ಆಯ್ತಲ್ಲ ಅಂತೇಳಿ, ಯಾಕಲ್ಲಿ ಯಾರು ಸೈನಿಕರು ಯಾರು ಇಲ್ಲೇನಪ್ಪ ಬೆಂಕಿ ಆರಿಸ್ಲಕ್ಕಂತ ಅದರ ಮಾರಿಸ್ಲಕತ್ತಾರ ಇಲ್ಲ, ಮತ್ತೆ ಆರಿಸ್ಲಕತ್ತಾರ. ಮತ್ತೆ ಇಲ್ಲಿ ಯಾಕೆ ಇಷ್ಟು ಜೋರ್ ಹೋಗ್ಕೋತ್ ಬಂದಿದೆ? ಅಂತಃಪುರಕ್ಕೆ ಬೆಂಕಿ ಎತ್ತದ, ರಾಣಿ ಒಳಗೆ ಸಿಕ್ಕೊಂಬಿದ್ದಾಳ. ನಾನೇನ್ ಮಾಡ್ಬೇಕು? ಅಲ್ಲಿ ಬಂದು ನಾನು ಬೆಂಕಿ ಆರಿಸ್ಲಕ್ ಬರ್ಲೆ ಏನು? ರಾಣಿನ ರಕ್ಷಣೆ ಮಾಡ್ಲಕ್ ಬರ್ಲೆ? ನೀವೆಲ್ಲ ರಕ್ಷಣಕರ್ತರ ಅಲ್ಲಿ ಇದ್ದಾಗ ನಂದೇನ್ ಕೆಲಸ ಅದ ಅಲ್ಲಿ ಅಂತ ಜಾಡಿಸ್ಬಿಟ್ನತ್ತ ಬಂದವ್ರಿಗೆ. ಮತ್ತೆ ತಾನು ಸತ್ಸಂಗ ಕಂಟಿನ್ಯೂ ಮಾಡಿದ್ನಂತ. ಯಾವಾಗ ನೀವು ಸತ್ಸಂಗದಾಗಿದ್ದು ಸತ್ಸಂಗವನ್ನ ಕಂಟಿನ್ಯೂ ಮಾಡಿದ್ರೆ ಅಲ್ಲಿ ರಾಣಿ ರಕ್ಷಣೆ ಮಾಡ್ಲಿಕ್ಕ ನೀವು ಹೋಗ್ಬೇಕಾಗಿಲ್ಲ, ಅಲ್ಲಿ ಬ್ರಹ್ಮನೇ ಇರ್ತಾನ ಆಕಿಂದ ರಕ್ಷಣೆ ಮಾಡ್ಲಿಕ್ಕೆ. ಅವಂದು ಕೆಲಸ ನೀವು ಮಾಡಿದ್ರಿ ಅಂದ್ರೆ ನಿಮ್ ಕೆಲಸ ಅವ ಮಾಡ್ತಿರ್ತಾನ. ಅವನಿಗೆ ಪಕ್ಕ ಗೊತ್ತು ರಾಣಿಗೇನು ಆಗಂಗಿಲ್ಲ ಅಂತ. ಯಾಕಂದ್ರೆ ನಾ ಸತ್ಸಂಗದಾಗ ಇದ್ದಾಗ ಯಾವ ಸಮಸ್ಯೆಗಳು ಆಗಂಗಿಲ್ಲ. ಅಂತದೇನಾದ್ರೆ ಸಮಸ್ಯೆ ಆಯ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಮತ್ತೇನೂ ಇಲ್ಲ. ತಿಳ್ಕೋರಿ, ಸತ್ಸಂಗದಾಗ ಇದ್ದಾಗ ಏನಾರ ಸಮಸ್ಯೆ ಆಯ್ತು ಅಂದ್ರೆ ಅದೊಂದು ದೊಡ್ಡ ಭಾಗ್ಯ, ದೌರ್ಭಾಗ್ಯ ಅಲ್ಲ, ಗುಡ್ ಲಕ್. ಹೀಗಾಗಿ ಈ ಸತ್ಸಂಗಕ್ಕೆ ಸಂಬಂಧಪಟ್ಟಂತ ವಿಚಾರ ಹೆಂಗಿರ್ತದೆ? ಇವತ್ತು ನಿಮ್ಗೆ ಕೇಳೋದು ಪುಣ್ಯ ಅದ. ಬೆಳಿಗ್ಗೆ ಮೊಬೈಲ್, ಅದು ಹೊಸ ಮೊಬೈಲ್ ಆಪರೇಟ್ ಮಾಡ್ಲಕ್ ಬರಲ್ದು, ಏನಾರ ಮಾಡೋಣ ಏನಾರ ಆಗ್ತದ, ಏನೋ ಟಾಕ್ಬೇಕಂತ ಚಾಲು ಆಗಿಬಿಟ್ಟದ. ಮುಂಜಾನೆ 6:30-7 ಹೊಲಕ್ ಹೋಗಿನಿ, ಅದು ಏನೋ ಒಳಗ್ ಚಾಲು ಆಗಿಬಿಟ್ಟದ. ಚಾಲು ಆಗಿ ಕಂಟಿನ್ಯೂಸ್ ಮಾತಾಡ್ಲಕತ್ತದ, ಸ್ಕ್ರೀನ್ ಏನು ಚಾಲು ಆಗ್ತಾ ಇಲ್ಲ, ಬರೇ ಮಾತಾಡ್ತದ. ಅದು ಯಾವುದೋ ಬೇರೆ ಫಾರಿನ್ ಲ್ಯಾಂಗ್ವೇಜ್ನಾಗ ಚೈನಾ ಲ್ಯಾಂಗ್ವೇಜ್ ಮಾತಾಡ್ಲಕತ್ತದ, ಏನು ಗೊತ್ತಾಗಲ್ಲ. ಕಡೆಗೆ ಅದ್ರ ಮಾತು ಕೇಳಿ ಸಾಕಾಗಿ ಮೊಬೈಲ್ ಸ್ಕೂಟರ್ ಡಿಕ್ಕಿಯಾಗಿ ಇಟ್ಬಿಟ್ಟು ನಮ್ ಕೆಲಸನ ಮಾಡ್ಕೊಂಡು ಈಗ ಬಂದು ಅಲ್ಲಿ ಮೊಬೈಲ್ ಅಂಗಡಿಗೆ ಹೋಗೋಣ. ಅದೇನೋ ಟಾಕ್ಬ್ಯಾಕ್ ಚಾಲು ಆಗಿತ್ತು ಸರ್ ಸೆಟ್ಟಿಂಗ್ನಾಗ, ಅದು ಮಾತಾಡ್ಲಕತ್ತದ, ಎಲ್ಲ ಸ್ಕ್ರೀನ್ ಅದೆಲ್ಲ ಲಾಕ್ ಆಗಿಬಿಡ್ತದ. ನೀವು ಅದು ಚಾಲು ಮಾಡಿದ್ರ ಎಲ್ಲಿರ್ತದ ತೋರ್ಸು ಅಂದ್ರೆ ಅವಸರ ಆಯ್ತು ಚಾಲು ಮಾಡಿಕೊಟ್ಟಿನಿ ನೋಡ್ರಿ, ಮತ್ತೇನಾರ ಅದ್ರ ಬರ್ರಿ ಅಂತ. ಇಷ್ಟತನ ಆಯ್ತದ ಚಾಲು ಆಗಿದ್ದಿಲ್ಲ. ಈಗ ಚಾಲು ಆಗಿದ್ದು 2 ನಿಮಿಷನಾಗ ನಾಗರತ್ನಮ್ಮವ್ರ ಫೋನ್ ಬಂತು.
ಅಕಸ್ಮಾತ್ ಅದು ಬಂದಿದ್ದಾಗ ಬಂದಿತ್ತಂದ್ರೆ ಏನು ಮಾಡಕ್ಕಾಗಲ್ಲ. ಮುಂಜಾನೆ ಹಿಡಿದು ಏಸ್ಕೊಂಡ್ ಬಂದವ ಏನು ಅಂದ್ರೆ ಇದು ನಿಮಗೆ ಕೇಳ ಋಣ ಅನ್ನೋದಕ್ಕೆ ಈ ತರ ಎಲ್ಲ ಅನುಕೂಲತೆಗಳಾಗ್ತಾವ. ನಿಮ್ಮ ಪ್ರಾರಬ್ಧದಾಗ ಇವತ್ತು ಈ ಪಾಠ ಕೇಳುವಂಥದ್ದು ಒಂದು ಋಣ ಅದ. ಅದಕ್ಕೆ ನೀವೇನ್ ಮಾಡ್ಬೇಕು, ಈಶ್ವರ ಧನ್ಯವಾದ, ಒಂದು ಸತ್ಸಂಗದಾಗ ಭಾಗವಹಿಸುವುದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ, ಈಶ್ವರ ಧನ್ಯವಾದ, ಪರಮಾತ್ಮನಿಗೆ ಧನ್ಯವಾದ. ಸತ್ಸಂಗದ ಹಾಡ ಹಾಡ್ರಿ. ಹಾಡಿರ ಚಲೋ ಬರ್ತದ್ರಿ. ಮತ್ತೆ ಬರ್ಲಾರ್ದ ಏನ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲ ಬರ್ತದೆ. ಇಲ್ಲಿ ನಮ್ ಸಮೀಪ ಇದ್ರೆ 24 ತಾಸ್ನಾಗ ತಯಾರು ಮಾಡ್ತೀನಿ. ದೂರ ಇದ್ದಕ್ಕ ಒಂದ್ 2-3 ದಿನ ತಡ ಆಗ್ತದೆ ಅಷ್ಟೇ. ಗುರುವೇ ಬೇಡ ಹೇಳ್ರಿ ಏನ್ರಿ. ಬ್ಯಾಡ್ ಬಿಡ್ರಿ ಇಲ್ಲ ಒಟ್ಟ ಹಾಡಿರಲ್ಲ ಆಯ್ತು. ಹಂಗೆಲ್ಲ ಬರೋದಕ್ಕೆ ಯಾರ ಕಾರಣ? ಎಲ್ಲಿ ಹೋದಾಗ್ನು ಅದು ಹಾಡ್ಲಕ್ಕೆ ಎಷ್ಟು ಯೋಗ್ಯವಾದ ಹಾಡ ಅದು, ಅರ್ಥಪೂರ್ಣ ಹಾಡದು. ಒಂದು 500-600 ಹಾಡ ಕಲಿಸ್ತೀನಿ ನೀವು ಹಿಂಗೆ ಚಂದ ಹಾಡ್ತಿದ್ರಿ ಅಂದ್ರೆ. ಸಹಕಾರ ಬೇಕು. ಗುರುವೇ ಅಂತನೋ ತಂದೆಗೆ ನಮ್ಮ ಶುಕಮುನಿ ಇವ ತ್ಯಾಗಿ, ಎಲ್ಲಾ ರೀತಿಲಿಂತ ತ್ಯಾಗ ಮಾಡಿ. ಮಹಾಭಾರತದ ಪ್ರಸಂಗ ಗೊತ್ತದಲ್ಲ ಶುಕಮುನಿ ವ್ಯಾಸಂದ. ಶುಕಮುನಿ ಹೋಗ್ತಾ ಇರ್ತಾನ ಸರೋವರದ ಪಕ್ಕದ ದಾರಿ ಹಿಡಿದು. ಶುಕಮುನಿ ಸರೋವರದ ಪಕ್ಕದ ದಾರಿ ಹಿಡಿದು ಹೋಗ್ತಿರ್ತಾನ. ಆ ಸರೋವರದಾಗ ಹೆಣ್ಣು ಹುಡುಗಿಯರು ಏನ್ ಮಾಡ್ತಿರ್ತಾರ, ನಗ್ನರಾಗಿ ಸ್ನಾನ ಮಾಡ್ತಿರ್ತಾರ. ಯಾರೂ ಇಲ್ಲ ಅಂತ ತಿಳ್ಕೊಂಡು ಅವ್ರು ನಗ್ನರಾಗಿ ಸ್ನಾನ ಮಾಡ್ತಿದ್ರು ಸಹಿತ ಶುಕಮುನಿ ಹಿಂಗ ಹೋಗುವಾಗ ಅವರು ಏನೇನು ಬೇರೆ ಅನ್ಯತಾ ಭಾವ ತಿಳ್ಕೊಳ್ಳಾರ್ದೆ ಒಬ್ಬ ಗಂಡಸ್ ಮಗ ಬರ್ಲಕತ್ತಾನ ಅನ್ಕೊಂಡು ಏನು ಭಾವನೆ ತಿಳ್ಕೊಳ್ಳಾರ್ದೆ ಅವರು ಹ್ಯಾಂಗ ಇದ್ರು ಹಂಗೆ ಜಳಕ ಮಾಡ್ತಿರ್ತಾರ. ಒಟ್ಟ ಅವ್ರಿಗೇನು ಶುಕಮುನಿ ಬಗ್ಗೆ ಏನು ಫೀಲಿಂಗೇ ಇಲ್ಲ ಅವ್ರಿಗೆ. ಅವರು ಆದ ಶುಕಮುನಿ ಪಾಸ್ ಆದ್ಮೇಲೆ ಮುಂದ ಎಲ್ಲಿಗೋ ಹೋಲಕತ್ತೀರ. ಅವ್ರ ತಂದೆ ಹಿಂದಲಿಂತ ಬಂದ ವ್ಯಾಸ ಹಿಂದಲಿಂತ ಬಂದ್ರ ಅವು ಹೆಣ್ಮಕ್ಳೆಲ್ಲ ಬಡ ಬಂದು ತಮ್ಮ ಬಟ್ಟೆ ತಗೊಂಡು ಏನ್ ಮಾಡ್ಬಿಡ್ತಾರ, ಮೈ ಮುಚ್ಕೊಳಕತ್ಬಿಡ್ತಾರ. ಅವನು ಬಿಡ್ಲೇ ಇಲ್ಲ ಮಗ ವ್ಯಾಸ ಮುತ್ಯ. ಈ ನನ್ ಮಗ ಹರೇದವ್ 25 ವರ್ಷದವ. ಅವ ಹೋಗಾಗ ನೀವು ಹಂಗೆ ಜಳಕ ಮಾಡಿದ್ರಿ, ನಾ 75 ವರ್ಷದವ ಮುದುಕದೀನಿ, ಆದ್ರೆ ನಾನು ಬರುವಾಗ ನೀವು ಬಟ್ಟೆ ಎಲ್ಲ ಮುಚ್ಕೊಂಡ್ಬಿಟ್ರಲ್ಲ, ಏನಿದು? ಇವನು ತ್ಯಾಗಿನೇ, ವ್ಯಾಸ ಮಹರ್ಷಿನೂ ತ್ಯಾಗಿನೇ, ಮನಿ ತ್ಯಾಗ ಮಾಡಿ ಎಲ್ಲ ಮಾಡ್ಯಾನ. ಆದ್ರೂ ಸಹಿತ ಅಲ್ಲಿ ಏನಾಗ್ತದ, ಅವ್ರು ಹೇಳ್ತಾರ ಶುಕಮುನಿಯ ತ್ಯಾಗ ಏನದಲ್ಲ ನಿಮಗಿಂತ ಅತ್ಯಂತ ಶ್ರೇಷ್ಠ ಮಟ್ಟದ ತ್ಯಾಗ. ಅವ್ರ ಕಣ್ಣೆದರ ಯಾವ ದೃಶ್ಯಗಳು ಇದ್ರೂ ಅವ್ರ ಲಕ್ಷ್ಯ ಕೇವಲ ಬ್ರಹ್ಮನ ಕಡೆ ಇರ್ತದ. ಏಕಾಗ್ರ ಚಿತ್ತ ಇರ್ತಾರ ಅವರು. ಬ್ರಹ್ಮನ ಕಡೆ ಲಕ್ಷ್ಯ ಇಟ್ಕೊಂಡು ಅವರು
ಜೀವನ ಮಾಡ್ತಾರ. ಅದರ ನಿಮ್ಮ ಚಿತ್ತ ಬ್ರಹ್ಮನ ಕಡಿ ಅವರಷ್ಟು ಇರಂಗಿಲ್ಲ ಅನ್ನೋದ್ರ ಸಲುವಾಗಿ ನಾವೇನ್ ಮಾಡಿವಿ, ಮೈ ಮುಚ್ಕೊಂಡಿವಿ. ಇಲ್ಲಿ ಸೈಡ್ ಕಥೆಗಳು ಬೇಕಾದಷ್ಟು ಹೇಳೋದಕ್ಕೆ ಇಲ್ಲಿ ವಿಷಯಕ್ಕೆ ಏನ್ ಬರ್ಬೇಕಾಗ್ಯದ, ಶಿಷ್ಯರಲ್ಲಿ ಬರುವ ಪ್ರಶ್ನೆಗಳು ಏನೇನದವ. ಗುರುವೇ ಅಂತೇಳಿ ಆ ಭೂಮಿಕೆ ಅವನಲ್ಲಿ ಇತ್ತು. ಗುರುವಿನ ಭಾವನೆಯನ್ನು ಇಟ್ಟುಕೊಂಡು ತಂದೆ ಜೊತೆಗೆ ಮಾತನಾಡುತ್ತಿದ್ದಾನೆ. ನನಗೆ ಒಂದು ಸಂಶಯ ಹೀಗೆ ಇದೆ. ಒಂದೇ ವಸ್ತು ಇದೆ, ಅದು ಎರಡು ಆಗಿದೆ. ಏನಿದು ಒಂದೇ ವಸ್ತು ಎರಡಾಗ್ಯದ ಅಂದ್ರೆ ಏನಾಗ್ಯದ್ರಿ? ಅದು ಒಂದೇ ವಸ್ತು ಇದ್ದು ಎರಡಾಗ್ಯದ ಅಂದ್ರೆ ಏನಾಗ್ಯದ? ಬ್ರಹ್ಮ ಮತ್ತು ಪ್ರಕೃತಿ. ಶುದ್ಧ ಬ್ರಹ್ಮ, ಶುದ್ಧ ಬ್ರಹ್ಮನೊಳಗೆ ಒಂದು ಪ್ರಕೃತಿ, ಅದರೊಳಗೆ ಒಂದು ಪ್ರಕೃತಿ ಅಂತ ಅದ. ಶುದ್ಧ ಬ್ರಹ್ಮನಲ್ಲಿ ಸತ್ತು ಚಿತ್ತ ಅದೇನಿದು ಸತ್ವ ರಜ ತಮ ಇಲ್ಲ ಶುದ್ಧ ಬ್ರಹ್ಮನಲ್ಲಿ. ಆದ್ರೆ ಅವನನ್ನು ಆಶ್ರಯಿಸಿದ ಪ್ರಕೃತಿ ಏನದ, ಅದರೊಳಗೆ ಸತ್ವ ರಜ ತಮ ಅದ. ಹೀಗಾಗಿ ಒಂದು ಹೋಗಿ ಎರಡಾಗ್ಯದ. ಒಂದೇ ವಸ್ತು ಇದೆ, ಅದು ಎರಡಾಗಿದೆ. ಎರಡು ಹೋಗಿ ಏನಾಗ್ಯದ, ನಾಲ್ಕು ಆಗಿದೆ. ನಾಲ್ಕಾಗ್ಯದ ಅಂದ್ರೆ ಏನಾಗ್ಯದ? ನಾಲ್ಕೇನೆ. ಸ್ಥೂಲ ಸೂಕ್ಷ್ಮ ಕಾರಣ ಪ್ಲಸ್ ಆತ್ಮ. ಹೌದಲ್ರಿ? ಬ್ರಹ್ಮ ಶಿವ ಶಕ್ತಿ ಅನ್ರಿ, ಅಥವಾ ಶುದ್ಧ ಬ್ರಹ್ಮ ಪ್ರಕೃತಿ ಅಥವಾ ಮಹಾಪ್ರಕೃತಿ ಏನಾರ ಅನ್ರಿ. ಮತ್ತದು ನಾಲ್ಕಾಗ್ಯದ ಅಂದ್ರೆ ಏನು? ನಾಲ್ಕಾಗ್ಯದ ಸ್ಥೂಲ ಸೂಕ್ಷ್ಮ ಕಾರಣ ಅಂತೇಳಿ ಮೂರು ಪ್ಲಸ್ ಆತ್ಮ ಆಗ್ಯದ. ನಾಲ್ಕದವಿಲ್ಲ ನಿಂಬಲ್ಲಿ? ಸ್ಥೂಲ ಸೂಕ್ಷ್ಮ ಕಾರಣ ಮತ್ತು ಆತ್ಮ ಕೂಟಸ್ಥ ನಾಲ್ಕಾದ್ರು. ಮತ್ತೇನಾಗ್ಯದ? ಅದೇ ನಾಲ್ಕು ಹೋಗಿ 10 ಆಗ್ಯದ. 10 ಏನಾಗ್ಯಾವ? 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಇಡೀ ಜಗತ್ತಿನ ತುಂಬ ಇವುದ್ರದೇ ಆಟ. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ 10 ಆಗ್ಯಾವ. ಅಥವಾ ನೀವು ಪ್ರಾಣಗಳನ್ನು ತಗೋಬಹುದು, ದಶವಾಯುಗಳು ಪ್ರಾಣಗಳು. ಹಿಂಗ 10 ಆಗ್ಯಾವ. ಮುಂದೆ 10 ಏನಾಗ್ಯಾವ? ಅಸಂಖ್ಯ ಆಗ್ಯಾವ. ಹೀಗೆ ಶಾಸ್ತ್ರದಲ್ಲಿ ಹೇಳುವುದನ್ನು ಕೇಳಿದ್ದೇನೆ, ಹಾಗೂ ಅಲ್ಲಲ್ಲಿ ಒಂದಿಷ್ಟು ಓದಿದ್ದೇನೆ. ಒಂದು ಹಲವಾಗಿ ಹೇಗೆ ತೋರುತ್ತದೆ? ಯಾಕೆಂದರೆ ವಿಷಮ ನೋಡಿರಿ, ಒಂದು ಎಂದರೆ ಒಂದೇ, ಎರಡು ಆಗುವುದಿಲ್ಲ. ಎಲ್ಲರೂ ಹೋಗಿ ಒಂದಕ್ಕೆ ನಾವು ಎರಡತ್ತಂದ್ರೆ ಯಾರ್ಯಾರು ಒಪ್ಪುತ್ತಾರೇನ್ರಿ? ಮತ್ತೆ ಇಲ್ಲಿ ಇಲ್ಲಿ ಹೆಂಗ್ ಒಪ್ಪಿಸ್ತಾರ ನೋಡ್ರಿ, ಒಂದು ಹೋಗಿ ಎರಡಾಗ್ಯದ. ಒಂದು ಹೋಗಿ ಎರಡಾಗ್ಯದ ಅಂದ್ರೆ ಹೆಂಗ್ ಒಪ್ಕೋತೀರಿದು? ಎಲ್ಲಿ ಒಂದ್ ಇದ್ದದ್ದು ಎಂದಿಗೂ ಎಂದು ಒಂದೇ ಇರ್ತದ. 2 ಹೆಂಗಾಗ್ತದ, 4 ಹೆಂಗಾಗ್ತದ, 6 ಹೆಂಗಾಗ್ತದ, 10 ಹೆಂಗಾಗ್ತದ? ಅದಕ್ಕೆ ವಿಷಮ. ಅಲ್ಲಿ ಒಂದು ಅಂದ್ರೆ ಒಂದೇ ಅಂತ ನಾವು ತಿಳ್ಕೊತೀವಿ. ಆದ್ರೆ ಇಲ್ಲಿ ಏನಾಗ್ಯದ, ಒಂದು ಎರಡು ಅಂದ್ರೆ ಹೆಂಗ್ ತಿಳ್ಕೊಬೇಕು ನಾವು? ಒಂದು ಅದು ಎಂದೂ ಎರಡು ಆಗುವುದೇ ಇಲ್ಲ. ಎರಡು ಎಂದರೆ ಅದು ಒಂದು ಎಂದೂ ಆಗುವುದಿಲ್ಲ. ಎರಡು ಒಂದು ಹೆಂಗಾಗ್ತದ, ಒಂದು ಎರಡು ಹೆಂಗಾಗ್ತದ? ಮತ್ತೇನು? ಅದು ನಿರಾಕಾರದ ಅಂತೀರಿ, ಮತ್ತ ಈ ಕಡೆ ಆಕಾರಕ್ಕೆ ಬಂದದಂತೀರಿ, ಮತ್ತ ಆಕಾರ ಇದ್ದದ್ದು ವಾಪಸ್ ನಿರಾಕಾರ ಆಗ್ತದಂತೀರಿ. ಆಕಾರದ ನಿರಾಕಾರ ಆಗ್ಯದ, ನಿರಾಕಾರ ಇದ್ದದ್ದು ಆಕಾರ ಆಗ್ಯದ. ಆಕಾರ ಇದ್ದದ್ದು ನಿರಾಕಾರ ಯಾಕಾಯ್ತು? ನಿರಾಕಾರ ಇದ್ದದ್ದು ಆಕಾರ ಯಾಕಾಯ್ತು? ಮತ್ತ ಆಕಾರಕ್ಕೆ ನಾನಾ ರೀತಿ ನಾಮರೂಪಗಳನ್ನಿಟ್ಟಿರಿ. ಅವೇನ್ ನಾಮರೂಪಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಪರಮಾತ್ಮ ಅನಾಮ ರೂಪ, ಅವನಿಗೆ ಯಾವ ರೂಪ ಇಲ್ಲ, ನಾಮನೂ ಇಲ್ಲ, ರೂಪನೂ ಇಲ್ಲ.
ಆತನು ಅನೇಕ ನಾಮರೂಪಗಳನ್ನು ಏಕೆ ಧಾರಣೆ ಮಾಡಿದನು? ಅಂತ ಪರಿ ಹೆಸರು ಯಾಕೆ ತಗೊಂಡವ? 33 ಕೋಟಿ ದೇವತೆಗಳು, 84 ಲಕ್ಷ ಜೀವರಾಶಿಗಳು, ಪಂಚಭೂತಗಳು, ಅವೇನೋ ನಾನಾ ರೀತಿ ಪಂಚೀಕರಣ ಏನೇನೋ ಕಲೀಲಕತ್ತಿರಲ್ಲ. ಇಷ್ಟೊಂದು ಹೆಸರುಗಳು ಯಾಕೆ ತಗೊಂಡವನು? ಏನು ಕೆಲಸ ಇತ್ತು ಅವನಿಗೆ? ಮಾಡಿದರೆ ಮಾಡಲಿ, ಎಲ್ಲವನ್ನು ಒಂದೇ ಸಮನಾಗಿ ಯಾಕೆ ಮಾಡಲಿಲ್ಲ? ಒಂದ್ ಹೆಚ್ಚ ಒಂದ್ ಕಡಿಮೆ ಹಿಂಗ್ಯಾಕೆ ಮಾಡ್ದ? ಯಾಕೆ ಭೇದ ಮಾಡಿಟ್ಟ? ಈ ರೀತಿ ನಾನಾ ರೀತಿ ಆಕ್ಷೇಪ. ಇದು ಜಗತ್ತನ್ನು ಪರಮಾತ್ಮನೇ ಮಾಡಿದ್ದಾನೋ ಇಲ್ಲವೋ? ಇದು ಮೊದಲನೇ ಪ್ರಶ್ನೆ. ಪರಮಾತ್ಮನ ಒಬ್ಬನೇ ಅದನ, ಅವ ಮಾಡ್ಯಾನಂದ್ಮೇಲೆ ಎಲ್ಲ ಒಟ್ಟು ಒಂದೇ ರೀತಿ ಮಾಡಬೇಕಾಗಿತ್ತು. ಮತ್ತ ಅವ ಮಾಡಿದ್ದಿತ್ತಂತಂದ್ರೆ ಒಂದೇ ರೀತಿ ಇರಬೇಕಾಗಿತ್ತು. ಅವ ಒಬ್ಬನೇ ಅದನ. ಅದು ಬಿಟ್ಟು ಇದು ಜಗತ್ತು ಇಂಥ ಪರಿ ನಾನಾ ರೀತಿ ವೈವಿಧ್ಯ ಅದ ಅಂತಂದ್ರ ಇದು ಒಬ್ಬನೇ ಪರಮಾತ್ಮನಲ್ಲಿಂತ ಸೃಷ್ಟಿಯಾಗಿದ್ದು ಅಲ್ಲ ಅನಿಸ್ಲಕತ್ತದ. ಹೌದು ಅನ್ನಬೇಕೆ. ಹೀಗೇಕೆ ಮಾಡಿದನು ಹೇಳಿ? ಒಬ್ಬನೇ ಇದ್ನಂತಂದ್ರೆ ಎಡ್ಡೆಡ್ ಯಾಕೆ ಮಾಡ್ದವ? 4 ಯಾಕೆ ಮಾಡ್ದ? 8 ಯಾಕೆ ಮಾಡ್ದ? ವ್ಯಾಸ ಮಹರ್ಷಿ 18 ಪುರಾಣ ಬರ್ದಾನ. ಅವನೇ ಬರ್ದದ್ದೇ ವ್ಯಾಸ ಮಹರ್ಷಿದೆ ಪುರಾಣಗಳು. ಆ 18 ಪುರಾಣದಾಗ ವಿಷ್ಣು ಪುರಾಣ ಬರ್ದದ್ನು ಅವನೇ. ಶಿವ ಪುರಾಣ ಬರ್ದವನು ಅವನೇ. ಶಿವ ಪುರಾಣದಾಗ ಏನ್ ಮಾಡ್ಯಾನ? ವಿಷ್ಣು ಜಗ್ಗಿ ಬೈದ್ಬಿಟ್ಟಾನ. ವಿಷ್ಣು ಪುರಾಣದಾಗ ಏನ್ ಮಾಡ್ಯಾನ? ಶಿವನಿಗೆ ಜಗ್ಗಿ ಬೈದ್ಬಿಟ್ಟ. ಎದಕ್ಕೆ ಹಿಂಗ್ಯಾಕ? ಬರ್ದವ ಒಬ್ಬನೇ. ವಿಷ್ಣು ಪುರಾಣ ಬರೆದು ಶಿವನನ್ನು ಬರೆಯೋದು, ಶಿವನ ಪುರಾಣ ಬರೆದು ವಿಷ್ಣುವನ್ ಬರೆಯೋದು ಆಯ್ತು. ಈ ಲೋಕದ ಅಜ್ಞಾನಿಗಳು ಏನ್ ಮಾಡಿಬಿಟ್ರು? ಶಿವನ ಪುರಾಣ ಓದಿದವರು ವಿಷ್ಣು ಬೈಕೊತ್ ತಿರುಗಾಡ್ಲಕತ್ರು, ವಿಷ್ಣುನ್ ಪುರಾಣ ಓದಿದವರು ಶಿವನಿಗೆ ಬೈಕೊತ್ ತಿರ್ಗಾಡ್ರು. ಬೇವಕ್ಕೂಫರು ಅಂತಾರೆ ಅವ್ರಿಗೆ. ವಿಷ್ಣುಗ್ ಬೈಯೋರು, ಶಿವನಿಗೆ ಬೈಯೋರು. ನಾವು ವೈಷ್ಣವರು ಅಂತ ಅನ್ಕೊಂಡು ಶಿವನಿಗೆ ಬೈಯೋರು, ನಾವು ಶೈವರು ಅಂತ ಅನ್ಕೊಂಡು ವಿಷ್ಣುಗ್ ಬೈಯೋರು. ಇವರಿಬ್ರು ಬೇವಕ್ಕೂಫರು. ಈ ಜಗತ್ತಿನಾಗ ಅತ್ಯಂತ ಕಡು ಮೂರ್ಖರು. ಆ ಮೂರ್ಖರ ಸಲುವಾಗಿ ಹರಿ ಹರ ಇಂಥವೆಲ್ಲ ಒಂದೊಂದು ದೇವರ ಗುಡಿಗಳು ಕಟ್ಟಿ ಬ್ರಹ್ಮ ವಿಷ್ಣು ರುದ್ರ ಮೂವರು ಒಂದೇ ಅಂತ ಹೇಳಕ್ಕೆ ದತ್ತಾತ್ರೇಯ ತತ್ವ ಮಾಡಿ ಏಕೀಕರಣ ಮಾಡಿ ಎಲ್ಲ ಭಕ್ತರು ಒಂದೇ ಕಡೆ ಬರ್ಲಿ, ಶಿವನ್ ಭಕ್ತರು ಒಂದ್ ಕಡೆ ಬರ್ಲಿ, ಬ್ರಹ್ಮನ್ ಭಕ್ತರು ಅಲ್ಲೇ ಬರ್ಲಿ, ನಾರಾಯಣನ್ ಭಕ್ತರು ಒಂದೇ ಕಡೆ ಬರ್ಲಿ ಅಂತೇಳಿ ಎಲ್ಲ ಪ್ರಯತ್ನಗಳು ಮಾಡಿದ್ರು. ಹೀಗಾಗಿ ಇಲ್ಲಿ ಇರೋನು ಒಬ್ಬನೇ ಪರಮಾತ್ಮ. ಒಬ್ಬನೇ ಆದ್ರೆ ಈ ತರ ಭೇದ ಭಾವ ಮಾಡೋದ್ರ ಉದ್ದೇಶ ಏನು? ವ್ಯಾಸ ಮಹರ್ಷಿ ಬರೆದದ್ದು ಒಬ್ಬನೇ ಮನುಷ್ಯ. ಆದ್ರ ವಿಷ್ಣುವಿನ ಪುರಾಣದಾಗ ಶಿವನಿಗೆ ಬೈಯೋದು, ಶಿವನಿಗೆ ಬೈದು ಶಿವನ ಪುರಾಣದಾಗ ವಿಷ್ಣು ಬೈಯೋದು, ಇದ್ರ ಉದ್ದೇಶ ಏನು? ಯಾವ ಉದ್ದೇಶಕ್ಕೆ ಬೈದಾರ್ರಿ ಅಲ್ಲಿ? ಶಿವನ ಪುರಾಣದವ್ರು ಶಿವನನ್ನೇ ಟ್ರೇಸ್ ಮಾಡ್ಯಾರಿ, ವಿಷ್ಣು ಪುರಾಣದವ್ರು ವಿಷ್ಣುವನ್ನ ಟ್ರೇಸ್ ಮಾಡ್ಯಾರಿ. ವಿಷ್ಣುವಿನಲ್ಲಿ ವಿಷ್ಣು ಪುರಾಣದಲ್ಲಿ ವೈಷ್ಣವರಿಗೆ ವಿಷ್ಣು ಪುರಾಣ ಓದಿ ಅಲ್ಲಿ ಶಿವನನ್ನು ಬೈಯುವುದು ಮುಖ್ಯ ಅಲ್ಲ, ವಿಷ್ಣುವಿನಲ್ಲಿ ನಿಷ್ಠೆ ಹೆಚ್ಚಾಗಲಿ ಅಂತ ಬೈದಾರ. ಶಿವನನ್ನು ಬೈದು ವಿಷ್ಣುವಿನಲ್ಲಿ ನಿಷ್ಠೆ ಹೆಚ್ಚಾಗಲಿ ಅಂತ ಬೈದಾರ. ಈಗ ಬಸವಣ್ಣನವರು ವೇದಗಳಿಗೆ ಹೊರೆ ಕಟ್ಟಿವೆ, ಆಗಮಗಳ ಮೂಗು ಕೊಯ್ಯುವೆ ಅಂತೇಳಿ ಬರ್ದಾರಂದ್ರ ವೇದಗಳಿಗೆ ವಿರೋಧ ಮಾಡಬೇಕು ಅಂತಲ್ಲ, ಆಗಮಗಳಿಗೆ ವಿರೋಧ ಮಾಡಬೇಕು ಅಂತಲ್ಲ, ಆ ವಚನಗಳಲ್ಲಿ ನಿಷ್ಠೆ ಹೆಚ್ಚಾಗಲಿ ಅಂತ ಹೇಳಿ ಬರ್ದಾರ. ಬೈದು ಅಪಮಾನ ಮಾಡೋ ಉದ್ದೇಶ ಇಲ್ಲ. ಅಲ್ಲಿ ಉದ್ದೇಶ ಏನದ ಅಂದ್ರ ತಮ್ಮದೇನದ ಅದರೊಳಗೆ ನಿಷ್ಠೆ ಹೆಚ್ಚು ಮಾಡೋದ್ರ ಸಲುವಾಗಿ ಅದು ಬರೆದಿರ್ತಾರೆ. ಅದರ ಉದ್ದೇಶ ಅದು. ನಿಷ್ಠೆ ಹೆಚ್ಚು ಮಾಡ್ಕೊಳ್ಳೋದು ಬಿಟ್ಟು ಮಂದಿಗೆ ಬೈಯದೇ ಒಂದ್ ಕೆಲಸ ಮಾಡ್ಕೋ ತೊಂಟ್ರಂದ್ರೆ ಅವರೇ ಬೇಕು ಅಷ್ಟೇ, ಮೂರ್ಖರು. ಅದಕ್ಕೆ
ಮನೆಗೆ ಮಾಡ್ತಿರ್ತಾರ ನೋಡ್ರಿ ಅವ್ ಸಣ್ಣ ಮಕ್ಕಳಿಗೆ, ನಿಮ್ಮ ಅಮ್ಮ ಹಂಗೆ ಅದಾಳ ಹೇಳತ್ತ, ಅಪ್ಪ ಹೇಳ್ತಿರ್ತಾನ, ನಿಮ್ಮ ಅಪ್ಪ ಹಂಗೆ ಅದನ್ನ ಹೇಳತ್ತ ಹೇಳಿ ಆ ಮಕ್ಕಳಿಗೆ ಸಮಾಧಾನ ಮಾಡಿ ಏನ್ ಮಾಡ್ತಿರ್ತಾರ, ತಮ್ಮ ಪಕ್ಷದ ಕಡೆ ಇಟ್ಕೊಳಕ್ ಮಕ್ಕಳನ್ನ ಒಬ್ಬರ ಮೇಲೆ ಒಬ್ಬರು ಒಂದಿಷ್ಟು ಅಶಕ್ತಿ ಮಾಡಿಕೆ ತಾವು ಸ್ಟ್ರಾಂಗ್ ಅನ್ನಂಗ್ ತೋರಿಸ್ತಿರ್ತಾರ ಮಕ್ಕಳ ಮುಂದ. ಹಂಗದು ಏನ್ ದ್ವೇಷ ಅಂತ ಅಲ್ಲ, ತಮ್ಮ ಕಡೆ ಒಂದ್ ಸ್ವಲ್ಪ ಅಟ್ರಾಕ್ಷನ್ ಇಟ್ಕೊಳಕ್ ಮಾಡಿದ್ದಷ್ಟೇ ಅದು. ಅದಕ್ಕೆ ಯಾಕ ಅವನಿಗೆ ಏನ್ ಕೆಲಸ ಇತ್ತು, ಹಿಂಗ್ಯಾಕ್ ಮಾಡ್ದ ಜಗತ್ತು, ಕೆಲವರು ಮಾಡುವ ಆಕ್ಷೇಪ ಇದು. ಈ ಜಗತ್ತನ್ನು ಪರಮಾತ್ಮನೇ ಮಾಡಿದ್ದಾನೋ ಇಲ್ಲವೋ ಇದು ಮೊದಲನೆಯದು ಹೌದು ಎನ್ನಬೇಕು. ಫಸ್ಟ್ ಪ್ರಶ್ನೆ, ಜಗತ್ತು ಸೃಷ್ಟಿ ಯಾರು ಮಾಡಿದ್ರು? ಪರಮಾತ್ಮ ಮಾಡಿನ ಹೌದು ಅನ್ನಬೇಕು. ಮತ್ತೆ ಹೌದು ಅಂದ್ಬೇಕಂದ್ಮೇಲೆ ಹೀಗೇಕೆ ಮಾಡಿದ ಹೇಳ್ರಿ, ಹಿಂಗ್ಯಾಕ್ ಮಾಡ್ದ? ಮತ್ತೆ ಪ್ರಶ್ನೆಗಳು ಶುರು. ಎಲ್ಲವನ್ನು ಒಂದೇ ಸಮನಾಗಿ ಏಕೆ ಮಾಡಲಿಲ್ಲ? ಎಲ್ಲರದು ಒಂದೇ ರೂಪ ಒಂದೇ ಗುಣ ಇತ್ತಂದ್ರೆ ಎಷ್ಟು ಆರಾಮ್ ಇರ್ತೀವಿ. ಒಬ್ಬೊಬ್ಬರದು ಒಂದೊಂದು ಗುಣ ಒಂದೊಂದು ರೂಪ, ಹೆಂಗ್ ಮಾಡ್ಬೇಕು ಹಿಂಗಾದ್ರ? ಒಬ್ಬರಿಗೆ ಕುರೂಪ ಮಾಡ್ಯಾನ, ಒಬ್ಬರಿಗೆ ಚಂದ ಮಾಡ್ಯಾನ, ಒಬ್ಬರಿಗೆ ಎತ್ತರ ಮಾಡ್ಯಾನ, ಒಬ್ಬರಿಗೆ ಗೆಡ್ಡ ಮಾಡ್ಯಾನ. ಯಾಕೆ ಹಿಂಗ್ ಮಾಡ್ದ? ಒಬ್ಬರಿಗೆ ದಪ್ಪ ಮಾಡ್ಯಾನ, ಒಬ್ಬರಿಗೆ ಸಟ್ ಮಾಡ್ಯಾನ, ಒಬ್ಬರಿಗೆ ಕರ್ರಗ್ ಮಾಡ್ಯಾನ, ಒಬ್ಬರಿಗೆ ಬೆಳಗ್ ಮಾಡ್ಯಾನ. ಹಿಂಗ್ಯಾಕ್ ಮಾಡ್ದ? ಅದಕ್ಕ ಒಬ್ಬವ ಏನ್ ಮಾಡ್ದ? ಕೂತ್ಬಿಟ್ಟ ತಪಾಸಿಗೆ, ಹಿಂಗೆ ತಲೆ ಕೆಡ್ಸ್ಕೊಂಡು ಪರಮಾತ್ಮನ ಮೇಲೆ ತಪಾಸಿಗೆ ಕೂತಾನ. ಹೋಗ್ಬೇಕಂತೇಳಿ ಶಿವ ಬಂದ ಮೇಲೆ ಇದೇ ಪ್ರಶ್ನೆ, ಅಸಮಾನತೆ ಯಾಕೆ? ಎಲ್ಲರಿಗೂ ಒಂದೇ ತರ ಮಾಡ್ಲಕ್ಕ ಏನ್ ಪ್ರಾಬ್ಲಮ್ ಅದ ನಿನಗ? ಒಂದೇ ತರ ಮಾಡ್ಬೇಕು ನೀನು. ಕೆಲವೊಬ್ರು ಶ್ರೀಮಂತರರ, ಕೆಲವೊಬ್ರು ಬಡವರರ, ಕೆಲವೊಬ್ರು ಚಂದ ಅದರ, ಸುಂದರ ಅದರ, ಕೆಲವರು ಕುರೂಪ ಅದರ. ಹಿಂಗ್ಯಾಕ್ ಮಾಡಿದಿ ಜಗತ್ತಿನ ಒಂದೇ ತರ? ಅದಕ್ಕೆ ಪರಮಾತ್ಮ ಹೇಳ್ದ, ನಾನು ಮಾಡಿದ್ದು ಕರೆಕ್ಟ್ ಅದ, ಅದ್ರ ಬಗ್ಗೆ ನೀ ತಲೆ ಕೆಡ್ಸೊಳಕ್ ಹೋಗಬೇಡ. ನಿನ್ ಕೆಲಸ ಏನದ ನೀ ಮಾಡು, ನನ್ನ ಕೆಲಸದಾಗ ನೀ ತಲೆ ಕೆಡ್ಸೊಳಕ್ ಹೋಗಬೇಡ ಅಂತ ಹೇಳಿದ್ರು ಅದೇಂಗಾಗ್ತದ? ಈ ಜಗತ್ತಿನೊಳಗೆ ಎಲ್ಲ ಸಮಾನತೆ ಬರೋ ತನಕ ನಾನು ಹಿಂಗೆ ತಪಸ್ ಮಾಡವನೆ ಅಂದ. ಆಯ್ತು, ಎಲ್ಲ ಏನ್ ಮಾಡ್ಬೇಕು? ಎಲ್ಲರೂ ಒಂದೇ ತರ ಆಗ್ಬೇಕಪ್ಪ, ಚೇಂಜ್ ಆಗಬಾರ್ದು. ಶ್ರೀಮಂತ ಬಡವ, ಸುಂದರ ಕುರೂಪ, ಬಣ್ಣ ಏನೇನದಾವ ಎಲ್ಲ ಒಂದೇ ತರ ಆಗ್ಬೇಕ. ಅಲ್ಲೇನಾಯ್ತು, ಒಬ್ಬರ ಮನ್ಯಾಗ 10 ಹೆಣ್ಮಕ್ಳು, ಅವ್ರದ್ದು 10 ಮಂದಿ ಗಂಡದೇರ್ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದ್ಬಿಟ್ರು. ಹೆಣ್ಣು ಮಕ್ಕಳೆಲ್ಲ ತವ್ರ ಮನೆ ಕಾರ್ಯಕ್ರಮಕ್ಕೆ ಬಂದ್ರು, ಅವ್ರವ್ರ ಗಂಡದೇರಿಗೆ ಕರ್ಕೊಂಡು ಬಂದ್ರು. ಮುಂದೇನಾಗ್ಬಿಡ್ತು, 10 ಹೆಣ್ಣುಗಳು ಮಾರಿ ಒಂದೇ, 10 ಗಂಡುಗಳು ಮಾರಿ ಒಂದೇ. ಏನ್ ಮಾಡ್ಬೇಕ ಅವಾಗ? ಯಾರಿಗ್ಯಾರೋ ಹಿಡಿದು ಜಗ್ಗಿ ಹಚ್ಬಿಟ್ರು. ನನ್ನ ನೆನಚೆ, ನಾನಲ್ಲ, ನೀನ್ ಯಾರು, ನಿನ್ನ ಹೆಸರೇನು, ನನ್ನ ಹೆಸರೇನು, ಓಸು ಮಾರಿ ಒಂದೇ. ಏನಾಯ್ತು? ಹಿಂಗಾಯ್ತಲ್ಲ ಜಗತ್ತ. ಏನಿದು ಹಿಂಗ್ಯಾಕಾಯ್ತು? ಪರಮಾತ್ಮ ಹಿಂಗ್ ಮಾಡ್ಬಿಟ್ಟು, ಯಾವನೋ ಒಬ್ಬವ ಋಷಿ ತಪಸ್ಸಿಗೆ ಕೂತಾನಂತ, ಮತ್ತ ಅವನ್ ತಪಸ್ನಾಗ ಬೇಡಿಕೆ ಹಿಂಗಿಟ್ಟನತ್ತ, ಹಿಂಗಾಗಿ ಎಲ್ಲರದು ಮಾರಿ ಒಂದೇ ತರ ಆಗಿ ಕೂತ್ಬಿಟ್ಟದ. ಹಿಂಗಾಗಿ ಸಮಸ್ಯೆ ಆಗ ಅವ ಎಲ್ಲೇನ ಹಿಡ್ಕೊಂಡು ಓಡ್ಯಾಮ್ ನಡ್ರಿ ಹೋಗಮ್ಮ. ಸಮಾನತೆ ಕೇಳ್ತಾನಂದ್ರ, ಸಮಾನತೆ ಅಂದ್ರೆ ಹಿಂಗಿರ್ತದೇನು ಎಲ್ಲರೇ? ಎಲ್ಲರದು ಜೀವನ ಒಂದೇ ತರ ಆಯ್ತಂದ್ರ ಎಂತ ಕಷ್ಟ ಆಗ್ತದ, ಏನಾರ ಅರ್ಥದ ಏನು? ಮತ್ತ ಏನಾಯ್ತು,
ಮಳೆಗಾಲ ಚಳಿಗಾಲ ಬಂದಂಗೆಲ್ಲ ಮನಿಗಳು ಕಟ್ಟವು, ಮನೆಯ ಬೇರೆ ಬೇರೆ ಕೆಲಸಗಳು ಮಾಡವು, ಏನೇನೋ ಬಂದು ಕೂಲಿ ಕಾರ್ಮಿಕರಿಗೆ ಕೆಲಸ ಮಾಡಂತವು ಅಂತಾವ್ ಇಂಥವು ಬಂದತ್ತೆ. ಬರ್ರಪ್ಪ ನಮ್ಮ ಮನಿ ಬಿದ್ದದ ಕಟ್ಟಬೇಕು ಬರ್ರಿ ಅಂದ. ಅವನಂತಾನ ನಿಮ್ಮ ಮನಿ ಕಟ್ಲಕ್ ನಾವ್ಯಾಕೆ ಬರವಂತ ನಾವು ಮನಿ ಕಟ್ಟವ, ನಾವು ನಿಮ್ಮಟ್ಟೆ ಸಾವುಕಾರ ಅದೀವಿ, ನೀವು ನಮ್ಮಟ್ಟೆ ಸಾವುಕಾರ ಅದೀವಿ, ನಿಮ್ಮ ಮನೆಗೆ ನಮ್ದೇನ್ ಕೆಲಸ, ನೀ ಕಟ್ಕೋ. ಚಪ್ಪಲಿ ಒಲೆ ಅವನ ಬಲ್ಲಿ ಹೋಗಿ ಚಪ್ಪಲಿ ತಗೊಂಡು ಇಲ್ಲಿ ಯಾಕೆ ಬಂದಿದ್ ನೀನು, ನಾನು ನಿನ್ನಟ್ಟೆ ಸಾವುಕಾರ ಅದೀನಿ, ನಾನ್ಯಾಕೆ ನಿನ್ ಚಪ್ಪಲಿ ಹೊಲಿಲ್ಲ ಅನ್ನೋ. ಏನು ಸರ್ವಿಸೇ ಬಂದ್ ಆಗಿಬಿಡ್ತು, ಇಡೀ ಜಗತ್ತ ಒದ್ದಾಡಿ ಹೋಗ್ಬಿಡ್ತು ಸರ್ವಿಸ್ ಬಂದ್ ಆದ್ಮೇಲೆ. ಅವ ಎಲ್ಲದನೋ ತಪಸ್ಸಿಗೆ ಕೂತಾವ, ಸಮಾನತೆ ಅಂತನಲ್ಲ, ಅವನು ಕೊಲ್ಲೆ ಬಿಡೋದ್ ನಡಿ ಅಂದ್ರಂತ. ಅದಕ್ಕ ಇಲ್ಲಿ ಪರಮಾತ್ಮನ ಸಮಾನತೆ ವಿಷಯ ಅಷ್ಟು ಸರಳ ಅಲ್ಲ, ಅಷ್ಟು ಸರಳ ಅಲ್ಲ. ಆಯುಷ್ಯ ಹೆಚ್ಚಾಗಬೇಕು, ಮತ್ತೇನಾಗಬೇಕು, ಬರೀ ಹಿಂಗೆ ಹುಚ್ಚು ಸಹಜ ಇರಕ್ ಸಾಧ್ಯನೇ ಇಲ್ಲ. ಆಯುಷ್ಯ ಹೆಚ್ಚಾಗಬೇಕಂತ ಒಬ್ಬವ ಭಾರಿ ತಪಸ್ ಮಾಡಿ ಆಯುಷ್ಯ ಕೇಳಿದ್ನಂತ. ಆಯುಷ್ಯ ಕೇಳಿದ್ಮೇಲೆ ಅವನಿಗೆ ಆಯುಷ್ಯ ದೇವ್ರಿ ಅಂತ ಪರಿ ಕೊಟ್ಬಿಟ್ನಂತಂದ್ರ ನಿನಗೆ ಯಾವಾಗ ಸಾಕ್ ಅನಿಸ್ತದ ಅವಾಗ ನೀನು ಬಿಟ್ಟು ಬರಕತ್ತಿ, ಅಲ್ಲೇ ಇರು ನೀವು ಹೋಗಂತೇಳಿ ಆಯುಷ್ಯ ಕೊಟ್ಬಿಟ್ಟ. ಅವ ಹಂಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹುಟ್ಟಿ ಸತ್ತರು ನಾವು ಹಂಗೆ ಉಳಿದ್ಬಿಟ್ನಂತ. ಹಂಗೆ ಉಳಿದ ಅವನು ಸಾವು ಒಂದು ಇಲ್ಲ, ಆರೋಗ್ಯ ಜೀರ್ಣ ಹಾಕೋತ್ ಹೋಗ್ಬಿಡ್ತು, ಸಾಯೋದಿಲ್ಲ. ಎಲ್ಲ ಮಾಂಸ ರಕ್ತ ಚರ್ಮ ಎಲ್ಲ ಮೆತ್ತಗಾಗಿ ಕೊಳತು ಹುಳ ಬಿದ್ದಂಗ ಆದ್ರೂ ಸಹಿತ ಆಯುಷ್ಯ ಮುಗಿಯಲ್ದ ಅವನು. ಅದಕ್ಕ ಬರೇ ಆಯುಷ್ಯ ಕೇಳಿದ್ರೆ ಉಪಯೋಗ ಇಲ್ಲ. ಮುಂದ ಯೌವನದೊಳಗ ಆರೋಗ್ಯ ಚಲೋ ಇರ್ತದ. ಹಿಂಗಾಗಿ ಮುಂದಿನ ಸಾರಿ ತಪಸ್ ಮಾಡಿ ಆಯುಷ್ಯ ಮತ್ತು ಯೌವನ ಇವೆರಡು ಹಂಗೆ ಇಟ್ಕೊಂಡ್ಬಿಡಮ್ಮ ಅಂತ. ಆಯುಷ್ಯ ಮತ್ತು ಯೌವನ ಗಟ್ಟಿಯಾಗಿ ಹಿಡ್ಕೊಂಡು ಒಬ್ಬ ಯುವಕ ಮನೆಯೊಳಗೆ ಹಂಗೆ ಉಳಿದ್ಬಿಟ್ಟ. ಮುದುಕ ಆಲೇ ಇಲ್ಲ. ಅವನ ಮಕ್ಕಳೆಲ್ಲ ಮೊಮ್ಮಕ್ಕಳು ಎಲ್ಲರೂ ಮುದುಕರಾದ್ರು. ಅವನ ಹೆಸರಿನ ಆಸ್ತಿ ಡಿವೈಡ್ ಮಾಡ್ಕೋಬೇಕಂತ ನೋಡ್ಲಕತ್ತಾರ, ಅವ ಮುದುಕನೇ ಆಗವಲ್ಲ. ಅಜ್ಜ ಮುತ್ತಜ್ಜ ಮತ್ತೆಂತ ಅಜ್ಜಾಗಿ ಅವ ಹಂಗೆ ಕೂತಾನೆ, ಎಲ್ಲ ಆಸ್ತಿ ಅವನ ಹೆಸರಿಗೆ. ಮುಂದಿನವ್ರು ಹಂಗೆ ಹುಟ್ಲಕತ್ತಾರ, ಸಾಯ್ಲಕತ್ತಾರ, ಅವ ಹಂಗೆ ಅದನ. ಅವನ್ ಮನಿ ಒಳಗಿಂದ ಪರಿವಾರದ ಸಂಖ್ಯೆ ದೊಡ್ಡದಾಯ್ತು, ಆಸ್ತಿ ಡಿವೈಡ್ ಇಲ್ಲ. ಯಾಕಂದ್ರೆ ಅವ ಯಜಮಾನ್ ಹಂಗೆ ಕೂತ್ಬಿಟ್ಟನ. ಯೌವನ ಮುದುಕರಾಗಿ ನಮಗೆ ಜಗತ್ತು ಸಾಕಾಗಿ ಮುಂದಿನವ್ರ ಕೈಯಾಗಿ ಯಾವಾಗ ಕೊಟ್ಟೆವೋ ಯಪ್ಪ ಅಂತೇಳಿ ಏನ್ ಆತದ, ಅದು ಬಹಳ ಅವಶ್ಯಕವಾದಂತ ರೀತಿಯ ಜೀವನ. ಅದನ್ನ ಬಿಟ್ಟು ನಮ್ಗೆ ಯೌವನ ಜಾಸ್ತಿ ಬೇಕು, ಆಯುಷ್ಯ ಜಾಸ್ತಿ ಬೇಕಂತೇಳ ಪ್ರಕೃತಿ ಒಳಗೆ ಕೈಯಾಡಿಸಿ ಬಿಟ್ಟೆವು. ಈ ಜಗತ್ತಿನೊಳಗ ನಮ್ಮ ವಾರಿಗೆಯವರೆಲ್ಲರೂ ಸತ್ತೋಗ್ಬಿಡ್ತಾರ, ನಾವು ಹಂಗೆ ಉಳಿತೀವಿ. ಮುಂದಿನವ್ರು ಯಾರು ಕೇಳ್ತಾರ ನಮಗೆ, ಹಳೆ ಮುದುಕರಾಗಿ ಕೂತೇವೆ ಅಂತಂದ್ರೆ ಗೂಗಿ ಆದಂಗೆ ಆಗ್ಬಿಡ್ತೀವಿ. ಎಲ್ಲರೂ ಹೋಗೋದ್ರಾಗೆ ನಾವು ಆಯ್ತು ಕಂಪನಿದಾಗ ಹೋಗಿಬಿಡ್ಬೇಕು, ಮತ್ ಹೊಸ ಮಂದಿ ಬರೋಗ ಅವ್ರ ಸಂಗಟ ಬರ್ಬೇಕು. ಅದು ಬಿಟ್ಟಕ್ಕೆ ನಾ ಹೋಗೇಬಾರ್ದಂತೇಳಿ ಇಲ್ಲಿ ಒಂದೇನೋ 64 ವಿದ್ಯೆಗಳಲ್ಲಿ ಒಂದು ವಿದ್ಯೆ ಕಲ್ತು ಇಲ್ಲೇ ಉಳಿದ್ರ ಅದೇನು ಚಲೋ ಇಲ್ಲ. ಒಳ್ಳೆ ಮೆಥಡ್ ಅಲ್ಲೇ ಅಲ್ಲ, ಒಳ್ಳೆ ಜೀವನ ಅಲ್ಲವೇ ಅಲ್ಲ. ಅದಕ್ಕೆ ಇಲ್ಲಿ ಒಂದೇ ಸಮ ಯಾಕೆ ಮಾಡಿಲ್ಲ, ಒಂದೇ ರೂಪ, ಒಂದೇ ಗುಣ, ಒಂದೇ ಚಟುವಟಿಕೆ, ಒಂದೇ ಗುರಿ, ಹಿಂಗೆ ಯಾಕೆ ಆಗ್ಲಿಲ್ಲ? ಎಲ್ಲರಿಗೂ ಬೇಕಾದದ್ದು ಒಂದೇ ಅಂದ ಮೇಲೆ ಒಂದೇ ಎಲ್ಲರಿಗೂ ಯಾಕೆ ಸಿಗಲಿಲ್ಲ?
ಒಬ್ಬನು ದುಷ್ಟ ಏಕೆ ಆಗಬೇಕು? ಈ ಪ್ರಪಂಚದಲ್ಲಿ ಇನ್ನೊಬ್ಬನು ಶ್ರೇಷ್ಠನಾಗಿ ಒಳ್ಳೆ ವಿಭೂತಿ ಪುರುಷ ಏಕೆ ಆಗಬೇಕು? ಅವನು ಪರಮಾತ್ಮನು ಹೀಗೇಕೆ ಮಾಡಿದನು? ಒಬ್ಬ ಶ್ರೇಷ್ಠ ಸಂತ ಆಗ್ತಾನ, ಇನ್ನೊಬ್ಬ ದುಷ್ಟ ಕೆಟ್ಟ ಮಾತನ, ಹೀಗ್ಯಾಕಾಗಬೇಕು? ಹೆಂಗ್ ಮಾಡ್ಬೇಕ್ರಿ? ಎಲ್ಲರೂ ಸಂತರಾಗಿ ಬಿಡ್ಬೇಕಿತ್ತು. ಕುಡುಕರು, ಕೆಡಕರು, ಹಡಕರು ತಯಾರಾತಾರಲ್ಲ ಜಗತ್ತಿನಾಗ, ಇವರೆಲ್ಲ ಎದಕ್ಕಂತ? ಇವ್ರಲಿಂತ ಏನ್ ಉಪಯೋಗ ಅದ? ಜಗತ್ತೆಲ್ಲ ಹಾಳಾಗ್ಲಕತ್ತದಲ್ಲ ಇಂಥ ಮಂದಿಲಿಂತ. ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಮತ್ತೆಂತವರು ತಮ್ಮ ಮಾನ ಪ್ರಾಣ ಆರೋಗ್ಯದ ಕಡೆ ಲಕ್ಷ್ಯ ಇಲ್ಲ, ಇನ್ನೊಬ್ಬರ ಮಾನ ಪ್ರಾಣ ಆರೋಗ್ಯದ ಕಡೆ ಲಕ್ಷ್ಯ ಇಲ್ಲ, ರಾಷ್ಟ್ರ ಸಮಾಜದ ಹಿತದ ಗಂಧ ಇಲ್ಲ, ದೇಶದ ಅಭಿಮಾನ ಇಲ್ಲ, ಬರೇ ಸ್ವಾರ್ಥ. ಈಗ ದೇಶದ ಅಭಿಮಾನ ಇಲ್ಲದ ಪ್ರಜೆಗಳೆಲ್ಲರೂ ಕೂಡಿ ಅಯೋಗ್ಯ ರಾಜಕಾರಣಿಗಳಿಗೆ ಓಟ್ ಹಾಕಿ ಆರಿಸ್ತಾ ಅಯೋಗ್ಯ ರಾಜಕಾರಣಿಗಳಿಗೂ ದೇಶದ ಅಭಿಮಾನ ಇಲ್ಲ. ಜನರು ದುಡಿದ ಕಟ್ಟಿದ ತೆರಿಗೆಯನ್ನ ಎರ್ರಾಬಿರ್ರಿ ಖರ್ಚು ಮಾಡಿ ತಿಂದು ತೇಗಿ ಹಾಳ ಮಾಡಿ ಇವ್ರಲಿಂತ ಏನು ಉಪಯೋಗ ಆದ ಜಗತ್ತಿಗೆ? ಏನಾರ ಉಪಯೋಗ ಆದಂತ ಅನಿಸ್ತದ ಇಲ್ಲ ನಿಮಗೆ? ದೇಶ ಹಾಳು ಮಾಡೋಂಥವ್ರು, ಮನಿ ಹಾಳು ಮಾಡೋಂಥವ್ರು, ಇವ್ರಲಿಂತನೂ ಜಗತ್ತಿಗೆ ಉಪಯೋಗ ಆದ ಇಲ್ಲ? ಏನದ ರೀ? ಅವರೆಲ್ಲ ಕೂಡಿ ಏನ್ ಮಾಡ್ಲಕತ್ತಾರಂದ್ರ, ಹಿಂದಿನವರು ಕಷ್ಟಪಟ್ಟು ಏನ್ ಸ್ವಾತಂತ್ರ್ಯ ಗಳಿಸಿಕೊಟ್ಟಾರಲ್ಲ ನಮಗ, ಆ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದ್ರ ಬಿಟ್ಟು ಯದ್ವಾ ತದ್ವಾ ಬದುಕು ಮಾಡಿದ್ರೆ ಮತ್ತೆ ಸ್ವಾತಂತ್ರ್ಯ ಕಳ್ಕೊತೀವಿ ನಾವು. ಮತ್ತೊಬ್ಬ ಯಾವಾರ ಬರ್ತಾನೆ ಪರದೇಶಿ, ಮೊದಲ ವಿದೇಶಿಯರ ಕೈಲಿಂತ ನಮ್ಮ ದೇಶ ಸ್ವಾತಂತ್ರ್ಯ ಮಾಡ್ಕೊಳ್ಳಕ್ಕೇನು ಒದ್ದಾಡೀವಿ, ಈಗ ಬೇಜವಾಬ್ದಾರಿತನದಿಂದ ನಡೆದ್ರೆ ಮತ್ತೆ ಬರ್ತಾನ, ಫಾರಿನ್ದವ ಬರ್ತಾನ, ಬಂದ್ ಮತ್ತೆ ಇದನ್ನ ಆಳಲಕ್ ಚಾಲು ಮಾಡ್ತಾನ. ಸ್ವಾತಂತ್ರ್ಯ ಕಳ್ಕೊತೀವಿ ಮತ್ತೆ ನಾವು. ಈ ಸ್ವಾತಂತ್ರ್ಯ ಕಳ್ಕೊಳ್ಳೋದಕ್ಕ ಒಂದು ಇತಿಹಾಸ ರಚನೆ ಮಾಡ್ಲಕತ್ತಾರ ನಮ್ಮ ದೇಶದ ಪ್ರಜೆಗಳು ಮತ್ತು ರಾಜಕಾರಣಿಗಳು ಎಲ್ಲರೂ ಸೇರಿ. ಬರ್ದಿಟ್ಕೋರಿ, ಇತಿಹಾಸ ರಚನೆ ಮಾಡಿ ಎಲ್ಲ ಬೇರೆ ದೇಶದೊಳಗ ಅವರವರ ದೇಶಾಭಿಮಾನಿಗಳದಾರ. ನಮ್ಮ ದೇಶದಾಗ ಒಂದೇ ದೇಶಾಭಿಮಾನಿಗಳು ಇಲ್ಲ ಅಷ್ಟೇ, ಎಲ್ಲ ದೇಶದಾಗ ಅವರವ್ರ ದೇಶಾಭಿಮಾನಿಗಳದಾರ. ನಮ್ಮ ದೇಶ ಒಂದೇ ಅಂತದ. ಅದಕ್ಕೆ ಆ ದೇಶದವರೆಲ್ಲ ಹೇಳ್ತಿರ್ತಾರ, ಭಾರತೀಯ ಹೆಂಗ್ ನಡ್ಕೊಂಡ್ರು ಅವ್ರಂಗ ನಡ್ಕೊಂಡ್ರು ಮತ್ತೆ ಅವರಂತೆ ಸ್ವಾತಂತ್ರ್ಯ ಕಳ್ಕೋಬೇಕಾಗ್ತದ ಅಂತೇಳಿ ಬೇರೆಯವರಿಗೆ ಉದಾಹರಣೆ ಆಗ್ಲಕತ್ತಾರ. ಹಿಂಗ ಬದುಕಿದ್ರ ಸ್ವಾತಂತ್ರ್ಯ ಕಳ್ಕೋತೀರಿ, ಹಿಂಗ ಬದುಕದು ತಪ್ಪು ಅಂತ ಜಗತ್ತಿಗೆ ಒಂದು ಉದಾಹರಣೆ ಮಾಡಿ ತೋರ್ಸಕತ್ತಾರ. ತಪ್ಪು ಯಾಕೆ ಬದಲಕತ್ತಾರ ಅಂದ್ರೆ, ತಪ್ಪು ಬದುಕಿದ್ರೆ ಏನಾಗ್ತದ ಅನ್ನೋದು ಜಗತ್ತಿಗೆ ಒಂದು ಉದಾಹರಣೆ ಪ್ರಾಕ್ಟಿಕಲ್ ಮಾಡಿ ತೋರ್ಸಕತ್ತಾರ ನಮ್ಮವ್ರು. ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮುಂದೆ ಇನ್ನೂ ಒಂದ್ ಹೇಳ್ತೀನಿ. ಒಬ್ಬ ಕುಡುಕ ಅದಾನ, ಕುಡ್ದು ಅವನು ಕುಡುಕನ್ಲಿಂತ ಬಹಳ ಕೆಟ್ಟವ, ಕುಡುಕನ್ಲಿಂತ ಏನೂ ಉಪಯೋಗ ಇಲ್ಲ ಅಂತ ನೀವ್ ಅಂತೀರಿ. ಆದ್ರ ಕುಡಿದ್ರೆ ಕೆಟ್ಟದ್ದಂತ ಬರೇ ಬಾಯಿಲೆ ಹೇಳಿದ್ರೆ ಯಾರಿಗ ಅರ್ಥ ಆಗ್ಬೇಕು? ಅವ ಪ್ರಾಕ್ಟಿಕಲ್ ಮಾಡಿ ತೋರ್ಸ್ಲಕತ್ತಾನ. ಕುಡ್ದು ನಾವು ಬದುಕು ಮಾಡಿದೇವಂತಂದ್ರ ನನ್ನಂಗ ಆರೋಗ್ಯ ಆಗ್ತದ ನೋಡಪ್ಪ ನಿಮ್ದು, ನನ್ನಂಗ
ಮಾನ್ಗೇಡಿ ಆತಿರಪ್ಪ ನೀವು, ನನ್ನಂಗ ಸಂಸಾರ ಹಾಳು ಮಾಡ್ಕೋತೀರಿ ನೀವು, ಕುಡಿದ್ರೆ ಹೆಂಗ ಆತದ ಅನ್ನೋದು ನನ್ನ ನೋಡಿ ಕಲೀರಿ ಅಂತೇಳಿ ಒಂದು ಪ್ರಾಕ್ಟಿಕಲ್ ಮಾಡಿ ಇಡೀ ಜಗತ್ತಿಗೆ ತಿಳಿಸಿ ಹೇಳೋದಕ್ಕ ಅವನೇನ್ ಮಾಡ್ಲಕತ್ತಾನ, ಕುಡಿದು ತನ್ನ ಜೀವನನೇ ಹಾಳು ಮಾಡ್ಕೊಂಡು ನಮಗೆ ಉದಾಹರಣೆ ಆಗ್ಲಕತ್ತಾನ. ಅದೇ ರೀತಿ ಸ್ವಾತಂತ್ರ್ಯ ಕಳ್ಕೊಂಡು ಬೇಜವಾಬ್ದಾರಿತನದಿಂದ ನಡೆದು ಸ್ವಾತಂತ್ರ್ಯ ಕಳೆದುಕೊಳ್ಳುವುದಕ್ಕ ಒಂದು ಉದಾಹರಣೆ ಆಗ್ಲಕತ್ತಾರ ನಮ್ಮ ದೇಶದ ಪ್ರಜೆಗಳು ಮತ್ತು ರಾಜಕಾರಣಿಗಳು. ಸ್ವಾತಂತ್ರ್ಯ ಆಗೋದ್ರ ಎಷ್ಟೊತ್ತು ಬೇಕು, ಇನ್ನೊಬ್ಬ ಸ್ಟ್ರಾಂಗ್ ಇದ್ದವ ಬಂದು ಬಡಗಿ ತೋರಿಸ್ಕೆ ನಮ್ಮ ಮೇಲೆ ಅಧಿಕಾರ ಮಾಡ್ಲಿಕ್ಕೆ. ಒಬ್ರು ಇಬ್ರು ದೇಶ ಪ್ರೇಮಿಗಳು ಮಾಡಿದ್ರೆ ಆಗ ಕೆಲಸ ಅಲ್ಲ. ದೇಶ ಚಂದ ಇರ್ಬೇಕಾದ್ರೆ ದೇಶದ ಎಲ್ಲಾ ಪ್ರಜೆಗಳು ದೇಶಾಭಿಮಾನಿಗಳಾಗಿರ್ಬೇಕು. ಯಾರೋ ಒಬ್ಬರು ದೇಶ ಪ್ರೇಮಿಗಳಾಗಿ ಒಳಗ 75-80% ದೇಶದ್ರೋಹಿಗಳಿದ್ರೆ ಎದಕ್ಕೆ ಬರ್ತು? ಅರ್ಧ ಮಂದಿ ದೇಶದ್ರೋಹಿಗಳು, ಗಿರ್ದ ಮಂದಿ ದೇಶಾಭಿಮಾನಿಗಳು, ಇನ್ನು ಗಿರ್ದ ಮಂದಿ ಅದರಲ್ಲ ಅವ್ರೇನು ನಮ್ಮ ಶುದ್ಧ ಬ್ರಹ್ಮ ಪೀಠದವ್ರಿದ್ದಂಗೆ ಗಪ್ಪ ಇರ್ತಾರ. ಉದ್ಧಾರಕ್ಕಾಗಲಕ್ಕ ಹಾಳಾಗಿ ಹೋಗುವ ನಾವು ಗಪ್ ಇರಮ್, ಸುಮ್ ಗಪ್ ಇರಮ್, ಸೈಲೆಂಟ್, ಬೆಕ್ಕದೇ ಇಲ್ಲ ಅವ್ರು, ಸೌಮ್ಯರವ್ರು. ಉದ್ಧಾರ ಆದ್ರೂ ನೋಡ್ಕೊತಿರ್ತಾರ, ಹಾಳಾದ್ರೂ ನೋಡ್ಕೊತಿರ್ತಾರೆ, ಸೈಲೆಂಟ್ ಇರ್ತಾರ ಅಷ್ಟೇ. ಹಿಂಗ ಅದಕ್ಕೆ ಒಬ್ಬ ದುಷ್ಟ ಯಾಕಾದ, ಒಬ್ಬ ಶಿಷ್ಟ ಯಾಕಾದ ಅಂತಂದ್ರ ಯಾವ ರೀತಿ ಬದುಕಿದ್ರೆ ಒಬ್ಬ ಶಿಷ್ಟ ತಯಾರಾಗ್ತಾನ, ಯಾವ ರೀತಿ ಬದುಕಿದ್ರೆ ಒಬ್ಬ ದುಷ್ಟ ಆಗಿ ಹಾಳಾಗಿ ಹೋಗ್ತಾನ ಅನ್ನೋದು ಉದಾಹರಣೆ ಮಾಡಿ ತೋರಿಸ್ಲಿಕ್ಕತ್ತಾರ. ಅವರೆಲ್ಲ ಅವ್ರು ಯಾರು ಕೆಟ್ಟವರಲ್ಲ, ನಾವು ನೋಡಕ್ ಕಣ್ಣು ಸರಿಗಿಲ್ಲ ಅಷ್ಟೇ. ಪರಮಾತ್ಮ ಹೀಗೇಕೆ ಮಾಡಿದ? ಅವನಿಗೇನು ಎಲ್ಲರನ್ನ ಶಿಷ್ಟರಾಗಿ ಒಳ್ಳೆಯವರಾಗಿ ಮಾಡ್ಲಕ್ ಬರ್ತಿದ್ದಿಲ್ಲೇನು? ಅವನು ಪಕ್ಷಪಾತಿ. ಒಬ್ಬರಿಗೆ ಹಂಗ ಒಬ್ಬರಿಗೆ ಹಿಂಗ ಮಾಡ್ತಾನಂದ್ರೆ ಅವ ಪಕ್ಷಪಾತಿ. ಒಬ್ಬರಿಗೆ ಬಡವ, ಒಬ್ಬರಿಗೆ ಶ್ರೀಮಂತ ಮಾಡ್ತಾನ, ಒಬ್ಬರಿಗೆ ಪಂಡಿತ ಮಾಡ್ತಾನ, ಒಬ್ಬರಿಗೆ ಪಾಮರ ಮಾಡ್ತಾನ, ಒಬ್ಬರಿಗೆ ಶ್ರೇಷ್ಠ ಮಾಡ್ತಾನ, ಒಬ್ಬರಿಗೆ ಕನಿಷ್ಠ ಮಾಡ್ತಾನ, ಒಬ್ಬರಿಗೆ ಅಧಿಕಾರಿ ಮಾಡ್ತಾನ, ಒಬ್ಬರಿಗೆ ಜವಾನ ಮಾಡ್ತಾನ. ಹೀಗಾಗಿ ಅವ ಪಾರ್ಶಾಲಿಟಿ ಮಾಡವದನ ಅಂತೇಳಿ ಪಕ್ಷಪಾತಿ ಎಂದಾಗುತ್ತದೆ. ಈ ತರ ಮಾಡಿದನಂತಂದ್ರೆ ಅವನಿಗೆ ಈಶ್ವರ ಅಂತ ಯಾಕೆ ಅನ್ಬೇಕು, ಪರಮಾತ್ಮ ಅಂತ ಯಾಕೆ ಅನ್ಬೇಕು? ಇದನ್ನೆಲ್ಲ ಹೇಗೆ ಮಾಡಿದ? ಇಷ್ಟೊಂದು ವೈಷಮ್ಯ ಭೇದ ಭಾವ ಏಕೆ ಮಾಡಿದ? ಪರಮಾತ್ಮ ಸರ್ವಶಕ್ತಿಮಾನ್ ಆದವನು ಎಲ್ಲವೂ ಒಳ್ಳೇದ ಆಗಲಿ ಅಂತ ಏಕೆ ಅಪೇಕ್ಷೆ ಮಾಡಲಿಲ್ಲ? ಆತ ಯಾಕಂತ ಸಂಕಲ್ಪ ಮಾಡಲಿಲ್ಲ? ಅವನಿಗೆ ಅಸಾಮರ್ಥ್ಯವೇ? ಅವನು ಸರ್ವಶಕ್ತ ಅಂತಂದ್ಮೇಲೆ ಎಲ್ಲರಿಗೆ ಒಳ್ಳೇದಾಗಲಿ ಅನ್ನಂತ ಸಂಕಲ್ಪ ಮಾಡಿದ್ರೆ ಎಂತ ಆತಿದ್ದಿಲ್ಲೇನು? ತಾಲಿ ಮಾಸ್ತರ ಎಲ್ಲ ಓಸು ಮಂದಿಗೆ 100ಕ್ಕೆ 100 ಮಾರ್ಕ್ಸ್ ಹಾಕ್ಲಿಕ್ಕ ಆಗಲ್ಲೇನ ಅವನಿಗೆ? ಎಲ್ಲರಿಗೆ 100 ಹಾಕ್ಲಕ್ ಆಗಲ್ಲೇನ ಅವನಿಗೆ? ಮಾಸ್ತರ್ಗ ಏನ್ ಬ್ಯಾನಿ ಬಂದದ ಹಾಕ್ಲಕ್? ಅದೇ ಮತ್ತ ಅವನ ಮಾರ್ಕ್ಸ್ ಅವ ಹೆಂಗ್ಯಾಕ್ ಬರೆಯಲಕ್ಕ, ಎಲ್ಲರಿಗೆ ಒಂದೇ ತರ ಶಾಣೆ ಮಾಡಿ ಎಲ್ಲರಿಗೆ ಒಂದೇ ತರ ಮಾರ್ಕ್ಸ್ ಹಾಕಿ 100ಕ್ಕೆ 100 ಬರಂಗೆ ಯಾಕೆ ಮಾಡಬಾರದು? ಅದಕ್ಕ ಬೋರ್ಡಿನ ಮೇಲೆ ಮಾಸ್ತರ್ ಬರೋದ್ರಾಗೆ ಹುಡುಗ ಬರೆದಿಟ್ಟಿದ್ನಂತ, ಏನಂತ? ನಂಬರೋं की कुंजी थे आपके पास, ದೇತೆ ತೋ ಕ್ಯಾ ಮರ್ತೆ ತೇ ಕ್ಯಾ ಅಂತ ಕೇಳಿದ್ನಂತ, ಬರ್ದಿದ್ನಂತ. ಎಲ್ಲ ನಂಬರ್ ಕೊಡೋದು ಕುಂಜಿ ಅಂದ್ರೆ ಕೀಲಿ, ನಂಬರ್ ಕೊಡ ಕೀಲಿನೇ ನಿನ್ ಬಲ್ಲಿ ಇತ್ತು. ನಂಬರೋं की कुंजी थे आपके पास, ದೇತೆ ತೋ ಕ್ಯಾ ಮರ್ತೆ ತೇ ಕ್ಯಾ ಅಂತ ಕೇಳಿದ. ಮಾರ್ಕ್ಸ್ ಹಾಕಿದ್ರೆ ಸಾಹಿತ್ಯನೋ ಅಂತ ಮಾಸ್ತರ ಕೇಳಿದ್ನ. ಅವಾಗ ಗುರುಗಳು ಬಂದು ಅದನ್ನು ನೋಡಿ ಸಿಟ್ಟು ಬರ್ಲಿಲ್ಲ ಅಂತವ್ರಿಗೆ. ಅದನ್ನ ತಗೊಂಡು ಒಂದು ರೆಸ್ಟರ್ ತಗೊಂಡು ಅದನ್ನೇ ಒಂದ್ ಸ್ವಲ್ಪ ತಿದ್ದುಪಡಿ ಮಾಡಿದ್ರಂತ. ನಂಬರೋं की कुंजी ಅನ್ನೋ ಜಾಗದಾಗ ಕಿತಾಬೋ ಕಿ ಘಟರಿ ತೇ ಆಪ್ಕೆ ಪಾಸ್, ಪುಸ್ತಕಗಳದೊಂದು ಗಂಟೆ ಇತ್ತಲ್ಲಪ್ಪ ನಿಮ್ಮಲ್ಲಿ,
ಪಡ್ತೆ ಕ್ಯಾ ಮರ್ತೆ ಕ್ಯಾ, ಓದಿದ್ರೆ ಸಾಯ್ತಿದ್ರೆ ನೀವು. ಬೇಕಾದಷ್ಟು ಬುಕ್ಗಳೇ ಕೊಟ್ಟಿದ್ದೆವು, ಅವು ತಗೊಂಡು ಓದಿದ್ರೆ ಸಾಯ್ತಿದ್ರೆ ನೀವು. ನಂಬರ್ ಹಾಕಿ ಕೊಟ್ರಿ ಯಾಕೆ ಸಾಯ್ತಿದೆ ಅನ್ನೋದು ನನಗೆ ಕೇಳ್ತೀರಿ, ಮತ್ತು ಓದಿದ್ರೆ ನೀವು ಸಾಯ್ತಿದ್ರೇನಂತ ಗುರುಗಳು ಕೇಳಿದ್ರು. ಹೆಂಗದ? ಈಗ ಯಾರಾದರೂ ಒಂದು ವೇಳೆ ಈ ರೀತಿ ಪ್ರಶ್ನೆ ಮಾಡಿದರೆ, ಹಿಂಗೇನಾರ ಎದ್ದೊತ್ತದ್ದು ಪ್ರಶ್ನೆ ಮಾಡಿದ ಕೂಡ್ಲೇನೆ ನಾನು ಒಂದು ಶಾಸ್ತ್ರ ಹಿಡ್ಕೊಂಡು ವಿಚಾರ ಸಾಗರ ಅದರೊಳಗ ನಿಶ್ಚಲ್ದಾಸರು ಏನ್ ಹೇಳಾರ ಅದನ್ನ ನಿಮಗೆ ಹೇಳಕ್ಕೆ ಕುಂತೀನಿ, ನಿಮ್ ತಲೆನು 108 ಪ್ರಶ್ನೆ ತಗೊಂಡು ಬಂದು ಇಷ್ಟೊಂದು ಪ್ರಶ್ನೆ ಕೇಳಿದ್ರ ನಾನು ಎಲ್ಲಿ ಉತ್ತರ ಹೇಳಿರಿ ಅಂತೇಳಿ ಒಂದು ಅಶಕ್ತನೂ ಆಗ್ಬೇಡ್ರಿ, ಮತ್ತ ಸಿಟ್ಟಿನೂ ಬರಬೇಡ್ರಿ ಅಂತ ಹೇಳ್ತಾರ. ಯಾರು ಹೇಳಕತ್ತಾರ ಇವರು? ಶಂಕರ ಭಟ್ರು. ಏನೇನಾದ್ರೆ ಕ್ವಶನ್ ಕೇಳ್ತಿರಲ್ರಿ ಹುಚ್ಚುಚ್ಚರೇ, ನಮ್ಮದ್ರಾಗ ಇವೆಲ್ಲ ಬರಂಗಿಲ್ಲ ಅಂತೇಳಿ ಸಿಟ್ಟಿನೂ ಬರಬೇಡ್ರಿ, ಹೌದಲ್ಲ ಈ ಪ್ರಶ್ನೆಗಳಿಗೆ ನಮಗ್ ಉತ್ತರನೇ ಗೊತ್ತಿಲ್ಲಲ್ಲ ಅಂತೇಳಿ ಅಶಕ್ತನೂ ಆಗ್ಬೇಡ್ರಿ. ಅದಕ್ಕ ನೀನು ಅಜ್ಞಾನಿ, ನಿನಗೇನು ಗೊತ್ತಿಲ್ಲ, ಭಗವಂತನ ಲೀಲಾನೇ ಆಗಿದೆ, ನಿನಗೇನು ಗೊತ್ತಿದೆ ಅಂದ್ರೆ ಸಿಟ್ಟು ಮಾಡಿ ಹೇಳಕ್ ಹೋಗ್ಬೇಡ್ರಿ. ಬುದ್ಧಿಗೇಡಿ ಇಂಥ ಪ್ರಶ್ನೆ ಕೇಳ್ತೇನಂತ ಅವ್ರಿಗೆ ಬೈಬೇಡ್ರಿ. ಆದರೆ ಅದು ಸರಿಯಲ್ಲ, ಅವನಿಗೆ ಸರಿಯಾದ ಉತ್ತರವನ್ನು ಹೇಳಬೇಕು. ಈ ರೀತಿ ಶಿಷ್ಯನ ಪ್ರಶ್ನೆಗಳು ಏನೇನಾರ ಬಂದ ಹೊತ್ನಾಗ ಜಗತ್ತಿಗೆ ಸಂಬಂಧಪಟ್ಟಂತ ವಿಷಯ ಬಂದಾಗ ಏನ್ ಹೇಳ್ಬೇಕು? ದಾಸಬೋಧ ಅಂತ ಒಂದು ಗ್ರಂಥ ಬರ್ತದ, ಆ ಗ್ರಂಥ ತರಿಸ್ಕೊಂಡು ಓದ್ರಿ. ನಮ್ಮ ಮಟ್ಟಿಕಲ್ಲಿ ಗುರುಗಳು, CM ಮಟ್ಟಿಕಲ್ಲಿ ಗುರುಗಳು ಅದರಲ್ಲ, ಅವ್ರ ಬಲ್ಲಿ ಸಿಗ್ತದ ಬುಕ್. ಅದು ಎಲ್ಲಿ ಸಿಗ್ತದ ಹೇಳ್ತಾರ, ಶುದ್ಧ ಬ್ರಹ್ಮಪೀಠದ ಗುರುಗಳು. ಅವ್ರ ಬಲ್ಲಿ ನೋಡ್ರಿ ಎಲ್ಲ ವಾಸ್ತು ಹೇಳ್ತಾರ. ಮತ್ತೆ ಅವರು ಒಂದು ದೇವಸ್ಥಾನದ ಧರ್ಮದರ್ಶಿಗಳದ ಅಲ್ಲಿ ಚಡಚಣದೊಳಗ. ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸ್ರಿ. ಎಲ್ಲ ಪೂಜಾರಿ, ಪುರೋಹಿತ, ವಾಸ್ತು, ಬೋರ್ವೆಲ್ಲ ಎಲ್ಲಾನು ಹೇಳಂತವ್ರು ಅದಾರ. ಮತ್ತವರು ರಿಟೈರ್ಡ್ ಹೈಸ್ಕೂಲ್ ಮಾಸ್ಟರ್ ಅದಾರ. ನಿಮ್ಮಂಗೆ ಮಿಡಲ್ ಕ್ಲಾಸ್ ಇದ್ದು ಜನರಿಗೆ ಸಮಾಧಾನ ಮಾಡುವ ಕೆಲಸ ಮಾಡ್ತಾರ. ಅವ್ರ ಹತ್ರ ಇದು ದಾಸಬೋಧ ಅಂತ ಒಂದು ಗ್ರಂಥ ಅದ. ಅದ್ರೊಳಗ ಏನಪ್ಪ, ಶಿಷ್ಯ ಏನೇನೋ ಪ್ರಶ್ನೆ ಕೇಳುತ್ತಾನೆ. ಒಬ್ಬನು ಪಾಪಿ ಏಕೆ, ಒಬ್ಬ ಪುಣ್ಯವಂತ ಏಕೆ, ಒಬ್ಬನು ಹಾಗೆ ಬುದ್ಧಿ ಏಕೆ ಹುಟ್ಟಬೇಕು, ಇನ್ನೊಬ್ಬನು ಬುದ್ಧಿ ಹೀಗೇಕೆ ಹುಟ್ಟಬೇಕು, ಹೀಗೆ ಏನೇನೋ ಪ್ರಶ್ನೆ ಮಾಡಿದ್ದಾನೆ. ಅವರು ಸುಮ್ಮನೆ ಇದ್ದಾರೆ ಕೇಳ್ಕೋತ ಗುರುಗಳು ಕೇಳ್ಕೋತ ಕೂತಾರ. ಏಕೆ ಸುಮ್ಮನೆ ಇದ್ದೀರಲ್ಲ, ಏನು ಉತ್ತರ ಹೇಳುತ್ತಿಲ್ಲ ಅಂದೊತ್ನಾಗ ಬಾಕಿದು ಏನೂ ಇಲ್ಲ. ಅರೇ ಝೇ ಝಾಲೇಚಿ ನಾಯಿ ತೇ ಪುಷಿ ಕಾಯ. ಈ ಜಗತ್ ಅಂತ ನೀನೇನ್ ಅಂತಿದಿ ಅದು ಸೃಷ್ಟಿನೇ ಆಗಿಲ್ಲ. ಅಜಾತವಾದದೊಳಗ ಸೃಷ್ಟಿನೇ ಆಗಿಲ್ಲ. ಸೃಷ್ಟಿಕರ್ತ ಸೃಷ್ಟಿ ಅಂತೇಳಿ ಏನೇನೋ ಕಥೆ ಹೇಳ್ತಾರಲ್ಲ, ಸೃಷ್ಟಿನೇ ಆಗಿಲ್ಲ. ಜಗತ್ತು ಅನ್ನುವುದು ಸೃಷ್ಟಿನೇ ಆಗಿಲ್ಲ, ಎಂದು ಸೃಷ್ಟಿಯಾಗಿಲ್ಲ. ಅದು ಬ್ರಹ್ಮನೇ ಅದನ. ಬ್ರಹ್ಮ ಎಂದು ಜಗತ್ತಾಗಿಲ್ಲ, ಸೃಷ್ಟಿ ಆಗಿಲ್ಲ. ನಾವು ನೋಡುವ ಕಣ್ಣಿನೊಳಗೆ ನಾನಾ ರೀತಿ ನಾಮರೂಪ. ನಾಗರತ್ನಮ್ಮ, ಪರಿಮಳ, ಪ್ರೇಮ, ಮತ್ತೆ ಕೊಟ್ರಯ್ಯ, ರಾಜಮ್ಮ, ಈಶ್ವರ, ಶೈಲಜ, ಹಿಂಗ ನಾನಾ ರೀತಿ ನಾಮರೂಪಗಳು ಏನದವ ನಾವು ಕೊಟ್ಟ ಹೆಸರುಗಳು. ತೋರುವಿಕೆಯಲ್ಲಿ ಹೆಸರುಗಳು, ತೋರುವಿಕೆಯಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ತೋರುವಿಕೆಯಲ್ಲಿ ಬಡವ ಶ್ರೀಮಂತ, ತೋರುವಿಕೆಯಲ್ಲಿ ಪಂಡಿತ ಪಾಮರ,
ಆದರೆ ಇರುವಿಕೆಯಲ್ಲಿ ಬ್ರಹ್ಮ, ಶುದ್ಧ ಬ್ರಹ್ಮ, ಎಲ್ಲರೂ ಪರಮಾತ್ಮನ ಸ್ವರೂಪನೇ ಅದರ. ನಾಮರೂಪಾತ್ಮಕ ಜಗತ್ತು ಸೃಷ್ಟಿ ಆಗೇ ಇಲ್ಲ. ನಾವು ಅವಕ್ಕೆ ಹೆಸರು ಕೊಟ್ಟಿವಷ್ಟೇ ಹೊರತು, ಬಂಗಾರದ ಅಂಗಡಿಗೆ ಹೋದ್ರೆ ನಾನಾ ರೀತಿ ಆಭರಣಗಳಿಗೆ ಬೇರೆ ಬೇರೆ ಹೆಸರು ಕೊಟ್ಟಿವಿ. ಅವಕ್ಕೆ ಹೆಸರು ನಾವು ಕೊಟ್ಟರೂ ಸಹಿತ ಅವು ಇರುವಿಕೆಯಲ್ಲಿ ಏನದವ? ಬಂಗಾರದ ಅಂಗಡಿಯ ಸಾಮಾನುಗಳು ಇರುವಿಕೆಯಲ್ಲಿ ಯಾವದವ? ಬಂಗಾರನೇ ಅದಾವ. ನೆಕ್ಲೆಸ್ ಅಂತ ಇಲ್ಲೇ ಇಲ್ಲ, ಬಂಗಾರನೇ ಅದ. ಬಂಗಾರ ನೋಡವನಿಗೆ ಬಂಗಾರೇ ಅದ. ನೆಕ್ಲೆಸ್ ನೋಡವನಿಗೆ ಬಂಗಾರ ಮರ್ತೋತು. ನೆಕ್ಲೆಸ್ ನೋಡವನಿಗೆ ಬಂಗಾರ ಕಾಣಲ್ಲ, ಬಂಗಾರ ನೋಡವನಿಗೆ ನೆಕ್ಲೆಸ್ ಕಾಣಲ್ಲ. ಜ್ಞಾನಿಗೆ ಈ ಜಗತ್ತಿನ ನಾಮರೂಪಗಳು ಕಾಣಲ್ಲ, ಅವನಿಗೆ ಬ್ರಹ್ಮ ಒಂದೇ ಕಾಣ್ತಾವ. ಅಜ್ಞಾನಿಗೆ ನಾಮರೂಪ ಕಾಣ್ತದ, ಅವನಿಗೆ ಬ್ರಹ್ಮ ಕಾಣಂಗಿಲ್ಲ. ಹೀಗಾಗಿ ಆ ಬ್ರಹ್ಮ ಎಂದೂ ಜಗತ್ತಾಗೇ ಇಲ್ಲ. ಬ್ರಹ್ಮ ಬ್ರಹ್ಮನೇ ಇದ್ದಾನೆ. ನಾವು ನಾಮರೂಪ ಕೊಟ್ಟಿವಷ್ಟೇ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಅರೆ ಜೇ ಝಾಲೆ ಚಿ ನಾಯಿ ಟೇ ಪುಷಿ ಕಾಯ ಅಂದ್ರೆ ಯಾವುದು ಆಗಿಯೇ ಇಲ್ಲವೋ ಅಂದ್ರೆ ಸೃಷ್ಟಿನೇ ಆಗಿಲ್ಲ. ಅದರ ವಿಷಯದಲ್ಲಿ ನೀನು ಕೇಳಬೇಕಾದದ್ದೇನು? ಜಗತ್ತು ಅನ್ನುವುದು ಒಂದು ಇದೆ, ಇದು ಸತ್ಯವಾಗಿದ್ದೇ ಆಗಿದೆ, ಅದು ಈ ರೀತಿ ವಿಷಮತೆಯುಳ್ಳದ್ದಾಗಿ ಇದೆ, ಇದನ್ನ ಹೀಗೆ ಪರಮಾತ್ಮನೇ ಮಾಡಿದ್ದಾನೆ ಎಂದು ಮುಂತಾದ ಇಷ್ಟೆಲ್ಲ ವಿಷಯಗಳ ತಲೆಯಲ್ಲಿ ತುಂಬಿಕೊಂಡು, ಇದು ಯಾರ ತಲೆಗಪ್ಪ ಅಂದ್ರೆ ಈ ಜಗತ್ತ ಸತ್ಯತ್ವ ಬುದ್ಧಿ ಯಾರಿಗದ ಅವ್ರಿಗೆ ಇಷ್ಟೆಲ್ಲ ಪ್ರಶ್ನೆಗಳು ಬರ್ತಾವ. ಜ್ಞಾನಿಗಳೇನ್ ಹೇಳಾರ? ಜಗತ್ ಸತ್ಯ ಅಂತ ಹೇಳಾರ, ಮಿಥ್ಯ ಅಂತ ಹೇಳಾರ. ಜಗತ್ ಮಿಥ್ಯ, ಬ್ರಹ್ಮ ಸತ್ಯ ಅಂತ ಹೇಳ್ಯಾರ. ಯಾವನಿಗೆ ಬ್ರಹ್ಮ ಸತ್ಯ ಗೊತ್ತಾಗಿರ್ತದ ಅವ ಜಗತ್ತು ಮಿಥ್ಯ ಅಂತ ತಿಳ್ಕೊಂಡು, ಎಲ್ಲವನ್ನ ಬ್ರಹ್ಮ ಅಂತ ತಿಳ್ಕೊಂಡು ಜಗತ್ತಿನ ನಾಮರೂಪಗಳನ್ನ ತಲೆಗೆ ತಗೊಳ್ಳಾರ್ದೆ ಬ್ರಹ್ಮ ಸತ್ಯದ ಆನಂದ ಅನುಭವಿಸ್ತಾನೆ. ಯಾವನಿಗೆ ಬ್ರಹ್ಮದ ಅನುಭವ ಇಲ್ಲ, ಜಗತ್ತೇ ಸತ್ಯ ಅಂತಿರ್ತಾರ, ಅವನ ತಲೆಗೆ ಇಂಥವು 108 ಕೆಲ್ಸಕ್ಕೆ ಬರ್ಲಾರ್ದು ಸುದ್ದಿ ಬರ್ತಾವ. ಅದಕ್ಕೆ ಜಗತ್ತು ನಿಜವಾಗಿ ನಿರ್ಮಾಣವಾಗಿದೆ ಎಂದು ಎಂದಾದರೂ ನಾನು ನಿನಗೆ ಹೇಳಿನೇನಪ್ಪ ಅಂತ ಗುರುಗಳು ಕೇಳಕತ್ತಾರೆ. ಇದು ಜಗತ್ತು ಸೃಷ್ಟಿಯಾಗ್ಯದ ನಿನಗೆ ಎಂದರೆ ಹೇಳಿನ? ಏನು ಪರಮಾತ್ಮನೇ ಸೃಷ್ಟಿ ಮಾಡ್ಯಾನ, ಜಗತ್ತು ಸೃಷ್ಟಿಯಾಗ್ಯದತ್ ಹೇಳಿ ಅದು ಆದತ್ ನಾ ಏನಾರ ಹೇಳಿನೇನು? ಇತರರ ಮಾತನ್ನು ನೀನು ಕೇಳಿಕೊಳ್ಳುತ್ತಿರುವೆ. ಯಾರ್ದೋ ಮಾತು ಕೇಳಿ ಜಲೇಚಿ ನಾಹಿ ಅಂದರೆ ಸೃಷ್ಟಿನೇ ಆಗಿಲ್ಲ, ಇಲ್ಲವೇ ಇಲ್ಲ, ಜಗತ್ತು ಇದೆ ಎಂಬ ಮಾತೇ ತಪ್ಪು. ವೇದಾಂತದಲ್ಲಿ ಇದನ್ನು ತಿಳಿದುಕೊಳ್ಳಬೇಕು. ಇಲ್ಲವೇ ಇಲ್ಲ ಎಂದು ಹೇಳುವ ಇದಕ್ಕೆ ಅಜಾತವಾದ ಎನ್ನುತ್ತಾರೆ. ಅಜಾತವಾದ ಹುಟ್ಟೇ ಇಲ್ಲ. ಬಂಜೆಯ ಮಗನ ವರ್ಣನೆ, ಬಂಜೆಯ ಮಗನ ದೂಷಣೆ, ಬಂಜೆಯ ಮಗನ ಪ್ರಶಂಸೆ ಮಾಡಿದಂಗ ಈ ಜಗತ್ತಿಗೆ ಸಂಬಂಧಪಟ್ಟಂತ, ಈ ಸಂಸಾರಕ್ಕೆ ಸಂಬಂಧಪಟ್ಟಂತ, ಈ ಪಿಂಡಾಂಡಕ್ಕೆ ಸಂಬಂಧಪಟ್ಟಂತ, ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಏನದವ ಇವೆಲ್ಲ ಬಂಜೆಯ ಮಗನ ವರ್ಣನೆಗಳು, ಬಂಜೆಯ ಮಗನ ಬಗ್ಗೆ ಚಿಂತೆಗಳು, ಬಂಜೆಯ ಮಗನಿಗೆ ಭಯಪಡೋದು, ಬಂಜೆಯ ಮಗನ ಬಗ್ಗೆ ದುಃಖ ಪಡೋದು. ಈ ಸಂಸಾರ ಅನ್ನೋದು ಒಂದು ಬಂಜೆಯ ಮಗ ಇಲ್ಲದ್ದು. ಜುಮ್ಮಂತದಲ್ರಿ, ಎಷ್ಟು ಖರೆ ಅಂತ ತಿಳ್ಕೊಂಡಿವಿ. ಜಗತ್ತು ಖರೆ, ಸಂಸಾರ ಖರೆ, ಈ ದೇಹ ಖರೆ, ಬ್ರಹ್ಮಾಂಡ ಖರೆ. ಇದ್ಯಾರು ಖರೆ ಅಂತ ತಿಳ್ಕೊಂಡಿರ್ತಾರ ಅವ್ರಿಗೆ ಇಂಥವೆಲ್ಲ ಕೆಲ್ಸಕ್ಕೆ ಬರ್ಲಾರ ಪ್ರಶ್ನೆಗಳು ತಲೆಗೆ ಬರ್ತಾವ. ಆ ಬ್ರಹ್ಮನನ್ನ ಹೊರತುಪಡಿಸಿ ಅಲ್ಲಿ ಏನು ಇಲ್ಲ.
ಏನೇನು ಇಲ್ಲ. ಅವನದೇ ಲೀಲೆ, ಏನ್ ನಡೆದದ ಎಲ್ಲ ಅವನದೇ ಲೀಲೆ. ಅವನ ಲೀಲೆ ಒಳಗೆ ನಾವು ಭಾಗವಹಿಸುವ ಪಾತ್ರಧಾರಿಗಳು. ಕೆಲವೊಂದ್ ಸಾರಿ ಅಳಿಸ್ತಾನ, ಕೆಲವೊಂದ್ ಸಾರಿ ನಗಿಸ್ತಾನ. ಅವನನ್ನ ನೆನೆಸಿಬಿಟ್ಟೆವ ಅಂತಂದ್ರೆ ಅಳುವು ಕೂಡ ನಮಗೆ ನಗುವಾಗಿ ಪರಿವರ್ತನೆ ಆಗ್ತದೆ. ಚಿಂತೆ ಕೂಡ ನಿಶ್ಚಿಂತೆ ಆಗ್ಬಿಡ್ತದೆ. ಅದಕ್ಕೆ ಜಗತ್ತ ಇಲ್ಲ, ನಿರ್ಧಾರ ಮಾಡ್ಬೇಕಿವತ್ತು. ಸಂಸಾರ ಇಲ್ಲ, ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಗಂಡ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, ಸಂಪತ್ತಿಲ್ಲ, ಸಂಬಂಧ ಇಲ್ಲ, ಏನೇನು ಇಲ್ಲ. ಎಲ್ಲ ಪರಮಾತ್ಮನ ಲೀಲೆ. ಅಲ್ಲಿದ್ದದ್ದು ಪರಮಾತ್ಮನೇ. ಗಂಡನನ್ನ ಗಂಡ ಅಂತ ನೋಡೋದ್ ಬಿಟ್ಟು ಪರಮಾತ್ಮ ಅಂತ ನೋಡ್ಬೇಕು. ಹೆಂಡತಿಯನ್ನ ಹೆಂಡತಿ ಅಂತ ನೋಡೋದ್ ಬಿಟ್ಟು ಅಲ್ಲಿ ಪರಮಾತ್ಮ ಅಂತ ನೋಡ್ಬೇಕು. ಇರುವ ವಸ್ತು ಪರಮಾತ್ಮನೇ. ಮಕ್ಕಳನ್ನ ಮಕ್ಕಳು ಅನ್ನೋದು ಬಿಟ್ಟು ಪರಮಾತ್ಮ ಅಂತ ನೋಡ್ಬೇಕು. ನಿಮ್ಮ ಹೊಲ ಮನಿ ರೊಕ್ಕ ರೂಪಾಯಿ ಬಂಗಾರ ಏನಿದೆ ಎಲ್ಲ ಪರಮಾತ್ಮನೇ. ಅವನನ್ನು ಹೊರತುಪಡಿಸಿ ಮತ್ತಿನ್ನೇನೇನು ಇಲ್ಲ. ಎಲ್ಲ ಅಣು ರೇಣು ತೃಣ ಕಾಷ್ಟ ಎಲ್ಲ ವಸ್ತುಗಳು ತಾನೇ ಆಗಿ ನಿಂತನ. ಒಂದು ಶ್ರೇಷ್ಠವಾದ ಭಾವನೆ, ಶ್ರೇಷ್ಠವಾದ ದೃಷ್ಟಿಯಿಂದ ನೀವು ಅದನ್ನು ನೋಡಿದರೆ ಯಥಾ ದೃಷ್ಟಿ ತಥಾ ಸೃಷ್ಟಿ. ಪವಿತ್ರವಾದ ದೃಷ್ಟಿಗೆ ಪವಿತ್ರವಾದ ಸೃಷ್ಟಿಯ ಅನುಭವ. ಪವಿತ್ರವಾದ ಸೃಷ್ಟಿ, ಪವಿತ್ರವಾದ ದೃಷ್ಟಿಯಿಂದ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಏನ್ ಮಾಡ್ತೀರಿ? ಅದಿಯಪ್ಪ ನೀನದಿಯಪ್ಪ, ನೀನದಿಯಪ್ಪ, ನೀನೇ ಇದ್ದೀಯಪ್ಪ, ನೀನು ಬಿಟ್ಟು ಮತ್ತೊಂದು ಏನೂ ಇಲ್ಲ, ನಿನ್ನ ಹೊರತ ಮತ್ತೊಂದು ಏನೂ ಇಲ್ಲ, ನೀನೇ ಇದ್ದೀಯ, ನೀನೇ ಇದ್ದೀಯ. ಯಾವಾಗ ನೀವು ಬ್ರಹ್ಮನನ್ನೇ ನೋಡ್ಕೋತ, ಬ್ರಹ್ಮನನ್ನೇ ಕೇಳ್ಕೊತ, ಬ್ರಹ್ಮನನ್ನೇ ಮುಟ್ಟುಕೋತ, ಬ್ರಹ್ಮನನ್ನೇ ಮೂಸಿಸ್ಕೋತ, ಬ್ರಹ್ಮನನ್ನೇ ರುಚಿಸ್ಕೋತ, ಬ್ರಹ್ಮನನ್ನೇ ಆಶಿಸ್ಕೋತ ಇದ್ರೆ ನೀವು ಬ್ರಹ್ಮ ಸ್ವರೂಪರೇ ಆಗ್ತೀರಿ. ನಿಮ್ಮ ಪರ್ಸನಾಲಿಟಿ ಬ್ರಹ್ಮ ಸ್ವರೂಪವೇ ಆಗುತ್ತದೆ. ಜಲೇಚಿ ನಾಹಿ ಅಂದ್ರೆ ಸೃಷ್ಟಿನೇ ಆಗಿಲ್ಲ, ಆಗಿಯೇ ಇಲ್ಲ, ಇಲ್ಲವೇ ಇಲ್ಲ. ಜಗತ್ತು ಎಂಬುದು ಇಲ್ಲವೇ ಇಲ್ಲ. ಇದು ಜಗತ್ತು ಇದೆ ಎಂಬ ಮಾತೇ ತಪ್ಪು. ವೇದಾಂತದಲ್ಲಿ ಇದನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇಲ್ಲವೇ ಇಲ್ಲ ಎಂದು ಹೇಳುವುದಕ್ಕೆ ಇದಕ್ಕೆ ಅಜಾತವಾದ, ಹುಟ್ಟಿಲ್ಲದ ವಸ್ತುವಿನ ಬಗ್ಗೆ ಹುಟ್ಟದಂತೇಳಿ ಕತಿ ಮಾಡಿ ಹೇಳೋದಿದು. ಇದು ಅಜಾತವಾದ. ಬಂಜೆಯ ಮಗ ಇಲ್ಲವೇ ಇಲ್ಲ. ಆ ಬಂಜೆಯ ಮಗನ ಚಿಂತೆಗೆ 100 ವರ್ಷ ಕಳೆದು ಬಿಡ್ತೀವಿ ನಾವು. ಸಂಸಾರ ಚಿಂತೆ ಒಳಗೆ ಒಂದು ಉಸಿರು ಬಂದಾಯ್ತಂದ್ರೆ ಅವ್ರು ಯಾರೋ ನಾವ್ಯಾರು, ಸುಮ್ಮನೆ ಒದ್ದಾಡೋದು. ಅದಕ್ಕೆ ಈ ಜಗತ್ತನ್ನದು ಸುಳ್ಳು, ಸಂಸಾರ ಸುಳ್ಳ, ಬ್ರಹ್ಮಾಂಡ ಪಿಂಡಾಂಡ ಎಲ್ಲ ಸುಳ್ಳ. ವಾಸ್ತವಿಕವಾಗಿ ಅದು ಇಲ್ಲವೇ ಇಲ್ಲ. ಹಾಗಾದರೆ ಈ ಜಗತ್ತನ್ನ ಯಾರು ಇದೆ ಎಂದು ಹೇಳುತ್ತಾರೋ, ಪರಮಾತ್ಮ ಜಗತ್ತನ್ನ ಸೃಷ್ಟಿ ಮಾಡ್ಯಾನ ಅಂತ ಯಾರು ಹೇಳುತ್ತಾರೋ ಅವ್ರ ಬಳಿ ಹೋಗಿ ಪ್ರಶ್ನೆ ಕೇಳ್ರಿ ನೀವು. ಈ ಜಗತ್ತು ಸತ್ಯ ಅದ, ಇದಕ್ಕೆ ಸೃಷ್ಟಿ ಮಾಡಿದ ಪರಮಾತ್ಮ ಅಂತ ಒಬ್ಬ ಅದನ್ನಂತ ಯಾರ್ಯಾರು ಹೇಳ್ತಾರ ಅವ್ರ ಬಳಿ ಹೋಗಿ ಪ್ರಶ್ನೆಗಳು ಕೇಳ್ರಿ. ಈ ಜಗತ್ ಸತ್ಯ ಅನ್ನೋರು ಯಾರ್ಯಾರು? ಭೇದವಾದಿಗಳು, ದ್ವೈತಿಗಳು, ಮತ್ತೆ ಶಾಕ್ತರು, ಮತ್ತೆ ಅರವಿಂದಾಶ್ರಮದವರು. ಇವರೆಲ್ಲ ಜಗತ್ತು ಸತ್ಯ ಅಂತೇಳಿ ವಾದ ಮಾಡ್ತಿರ್ತಾರೆ. ಜಗತ್ ಮಿಥ್ಯ ಅನ್ನಂಗಿಲ್ಲ ಅವರು. ಜಗತ್ ಮಿಥ್ಯ ಅಂದ್ರೆ ಆಯ್ತು, ನಮಗ ನಿಮಗ ಅಪೋಸಿಟ್ ಆಯ್ತು ಸಾಕಂತೇಳಿ ಗಪ್ ಮಾಡಿಸ್ಬಿಡ್ತಾರೆ. ಏನು ಮಾತಾಡ್ಲಕ್ಕೆ ಅವಕಾಶ ಕೊಡಂಗಿಲ್ಲ ಅವ್ರು. ಜಗತ್ ಸತ್ಯ ಅಂದ್ರೆ ಮಾತಾಡ್ತಾರೆ. ಹೀಗಾಗಿ ಇದು ಯಾರು ಸತ್ಯ ಅಂತ, ಜಗತ್ತು ಸತ್ಯ ಅಂತೇಳಿ ಯಾರು ಹೇಳ್ತಾರ
ಮತ್ತ ಮಿಥ್ಯವಾದ ಜಗತ್ತು ಇಲ್ಲವೇ ಇಲ್ಲ ಅಂದ್ಮೇಲೆ ಅದಕ್ಕೊಬ್ಬ ಸೃಷ್ಟಿ ಮಾಡ್ದವ್ ಇರ್ತಾನಂತ ಹೇಳಕ್ಕೆ ಹೆಂಗ್ ಹೇಳ್ತೀರಿ? ಅಲ್ಲಿ ಪರಮಾತ್ಮ ಅದಕ್ಕೆ ಸೃಷ್ಟಿ ಮಾಡ್ಯಾನ? ಇಲ್ಲ, ಪರಮಾತ್ಮ ಸೃಷ್ಟಿ ಮಾಡಿಲ್ಲ ಜಗತ್ತನ್ನ. ಸುಳ್ಳು ಮಾತು. ಸೃಷ್ಟಿಕರ್ತ ಹೇಳ್ತಾರಲ್ರಿ ಅಪ್ಪಾಜಿಯವ್ರ, ವಿಚಾರಕದ ಈಶ್ವರ ಮತ್ತು ಮಾಯೆಯಿಂದ ಈ ಜಗತ್ತ ಸೃಷ್ಟಿ ಆಗೋದ್ರಿಂದ ಅಸ್ತ್ರ ಇದನ್ ಮಾಡ್ಯಾರ. ಮತ್ತೆ ಇವ್ರು ವೇದ ಅಂದ್ರೆ ಇವ್ರು ಹಿಂಗಂತಾರಂದ್ರ ಈಶ್ವರ ಮಾಯೆ ಎಲ್ಲಾನು ಸುಳ್ಳ. ಇವ್ರಂತಾರ್ರಿ ಸುಳ್ಳಂತೆ. ನಾವು ವಿಚಾರ ಚಂದ್ರೋದಯ ನಾವ್ ಅದ್ರ ಕರೆನಂತೇವೆ. ವಿಚಾರ ಚಂದ್ರೋದಯದಾಗನು ಅದು ಸುಳ್ಳು ಮಾಡ್ತಾರ. ಮುಂದ ಮೊದಲ ಆರೋಪ ಮಾಡ್ತಾರ, ಆಮೇಲೆ ಅಪವಾದ ಮಾಡ್ತಾರ. ತಿಳಿಸಿ ಹೇಳೋದಕ್ಕ ಜಗತ್ತು ಸೃಷ್ಟಿ ಹ್ಯಾಂಗಾಯ್ತು, ಯಾರು ಮಾಡಿದ್ರ ಅಂತ ಹೇಳಿ ತಿಳಿಸಲಕ್ಕ ಅವೆಲ್ಲ ಕಥೆ ಹೇಳಿ ಆಮೇಲೆ ಈಶ್ವರ ಇಲ್ದಂಗ್ ಮಾಡಿಟ್ಬಿಡ್ತಾರ, ಮಾಯೇನು ಇಲ್ದಂಗ್ ಮಾಡ್ತಾರ. ಎಲ್ಲ ಮಾಡಿ ಅಲ್ಲಿ ಬ್ರಹ್ಮ ಒಂದೇ ಸತ್ಯ. ಅದು ಒಂದೇ ಸತ್ಯ. ಅಲ್ಲೇ ಮೇನ್ ಪಾಯಿಂಟ್ ಅದು ಒಂದೇ. ಈಶ್ವರ ಮಿಥ್ಯ, ಜಗತ್ ಆದಂತ ಈಶ್ವರ ಅದನ್ನ. ಹೋಟೆಲ್ ಮಾಲೀಕ ಶುದ್ಧ ಬ್ರಹ್ಮ, ಅವ ಹೋಟೆಲ್ ತೆಗದಾನ. ಆ ಹೋಟೆಲಿಗೆ ಮ್ಯಾನೇಜರ್ ಅಂತ ಈಶ್ವರಿಗೆ ಇಟ್ಟಾನ. ಯಾವಾಗ ಅವ ಹೋಟೆಲ್ ಬಂದ್ ಮಾಡ್ತಾನ, ಈಶ್ವರಿಗೆ ಏನ್ ಕೆಲಸ? ಈಶ್ವರ ಜಾಬ್ಲೆಸ್ ಆಗಿಬಿಡ್ತಾನ. ಅದಕ್ಕೆ ಈಶ್ವರ ಈ ಜಗತ್ತ ಚಂದ ನಡ್ಸ್ಕೊಂಡು ಹೋಗ್ತಾನ ಅಂತೇಳಿ ಈಶ್ವರಗ ಎಲ್ಲರೂ ಆಯ್ತಪ್ಪ ಥ್ಯಾಂಕ್ ಯು ಪರಮಾತ್ಮ ಅಂತೇಳಿ ರುದ್ರಾಭಿಷೇಕ ಮಾಡ್ತಿರ್ತಾರ. ಅವನಿಗೆ ಬೇಕಿದ್ದಾಗ ಹೋಟೆಲ್ ಓಪನ್ ಮಾಡ್ತಾನ, ಅಲ್ಲಿ ಸಪ್ಲೈಯರ್ಗಳಿಗೆ ನೌಕರಿ ಕೊಡ್ತಾನ, ಈಶ್ವರಿಗೂ ನೌಕರಿ ಕೊಡ್ತಾನ, ಮಾಯೆಗೂ ನೌಕರಿ ಕೊಡ್ತಾನೆ, ಎಲ್ಲರಿಗೂ ಕೆಲಸ ಹಚ್ತಾನೆ, ಎಲ್ಲರೂ ಕೆಲಸ ಮಾಡ್ತಾನೆ. ಯಾವಾಗ ಅವನಿಗೆ ಹೋಟೆಲ್ ಬಂದ್ ಮಾಡ್ಬೇಕಂತ ಅವ ಬಂದ್ ಮಾಡಿಬಿಟ್ನಂತ ಎಲ್ಲರೂ ಜಾಬ್ಲೆಸ್. ಅವ ಒಬ್ಬನೇ ಮುಖ್ಯ, ಅವ ಒಬ್ಬನೇ ಖರೆ, ಉಳಿದದ್ದೆಲ್ಲ ಸುಳ್ಳು. ಕನಸಿನಾಗ ಏನೇನು ನೋಡಿರಿ ಅವೆಲ್ಲ ಹಗಲತ್ತ ಸಿಗ್ತಾವೇನ್ರಿ? ಬೆಳತನ ರೊಕ್ಕ ಎಣಿಸಿರಿ, ಮುಂಜಾನೆದ್ದು ಜಮಖ ನೀರು ಆಡಿಸಿದ್ರೆ ₹1 ಸಿಗಲ್ಲ. ಹೆಂಗ? ಹಂಗ ಕನಸ ಇಲ್ಲದ್ದು ಇದ್ದಂಗ. ಯಾರು ಕನಸು ಯಾರಿಗೆ ಸತ್ಯ? ಕನಸು ನೋಡ್ಕೋತ ಯಾರು ಮಕ್ಕೊಂಡ ಅವ್ರಿಗೆ ಕನಸೇ ಸತ್ಯ. ಕನಸು ನೋಡ್ಕೋತ ಮಕ್ಕೊಂಡವ್ರಿಗೆ ಕನಸು ಸತ್ಯ. ಜಾಗೃತ ಆದವನಿಗೆ ಕನಸು ಯಾತ್ರ ಸತ್ಯ? ಎತ್ತರದಾಗಿದ್ದವನಿಗೆ ಕನಸು ಸುಳ್ಳು ಅಂತಾನ. ಮತ್ತ ಎತ್ತರ ಇದ್ದೊತ್ನಾಗ ಏನೇನು ಲೀಲೆ ಮಾಡಿರ್ತೀರಿ, ಮಕ್ಕೊಂಡಾಗ ಅವು ಏನಾರ ಕೆಲ್ಸಕ್ಕೆ ಬರ್ತಾವೇನು? ನಿದ್ದೆ ಎತ್ತಿದಾಗ ಬರಂಗಿಲ್ಲ. ಹಿಂಗಾಗಿ ನಿದ್ದೆ ಆಗಿದ್ದವನಿಗೆ ಜಾಗೃತ ಮಿಥ್ಯ. ಕುಂತು ವಿಚಾರ ಮಾಡಿದ್ರಿ ಏನದ? ಈ ಜಾಗೃತ ಅವಸ್ಥೆ ಒಳಗೆ ಇದ್ದವರು ಇಷ್ಟೆಲ್ಲ ಬಡದಾಡ್ ಮಾಡ್ತೀರಿ, ರಾತ್ರಿ ಮಕ್ಕೊಂಡು ನಿದ್ದೆ ಹಚ್ಚತ ಅಂತಂದ್ರ ಏನ್ ಹೇಳಕತ್ತಿದ್ನಲ್ರಿ? ಕನಸು ಎತ್ತರಿದ್ದಾಗ ಇಷ್ಟೆಲ್ಲ ಮಾಡಿದ್ಮೇಲೆ ನಿದ್ದೆ ಹೆಚ್ಚಿದಾಗ ಇವು ಯಾವ ಏನು ಕೆಲಸಕ್ಕೆ ಬರಲಿ, ಇವೆಲ್ಲ ಮಿಥ್ಯನೇ ಅದಾವು. ಮತ್ತ ಇಷ್ಟು ಮಿಥ್ಯ ಇತ್ತು ಅಂತಂದ್ರ ಮಕ್ಕೋತೀರಿ ಯಾಕ? ಮಕ್ಕೊಂಡಿಕೆ ಅದು ಮಿಥ್ಯ ಯಾಕೆ ಮಾಡ್ಕೋತೀರಿ? ಈ ಜಗತ್ತು ಮಿಥ್ಯೆ ಮಾಡ್ಕೊಳ್ತೀರಿ ಅಂತಂದ್ರೆ ನೀವು ಹಾಸಿಗೆ ಹಾಸ್ಕೊಂಡು ಮಕ್ಕೋತೀರಿ ಯಾಕ? ಈಟೆಲ್ಲ ಬಳೆದಾಡಿ ಸಂಸಾರ ಮಾಡಿ ಅದು ಮಾಡ್ಬೇಕು ಇದು ಮಾಡ್ಕೋತಿರ್ಬೇಕು, ಮಕ್ಕೋತೀರಿ ಯಾಕ? ಮಿಥ್ಯೆ ಆಗ್ತದಲ್ಲ ಮಕ್ಕೊಂಡ್ರದು.
ಮತ್ತೆ ಮಿಥ್ಯೆ ಆತು. ಇದು ಈಟೆಲ್ಲ ಚಂದ ಮಾಡಿಕೆ ಬಿಟ್ಟು 8 ತಾಸು ಅದನ್ನ ಬಿಟ್ಟು ಮಕ್ಕೋತೀರಿ ಲೆಕ್ಕಡ್ರೆ. ಹೋಗಿ ನಿಮ್ಮ ಹಾಸಿಗೆ ಸುಳ್ಳಿ ಸುತ್ತಿ ತೊಯ್ದು ಎಲ್ಲರೂ ಮುನ್ಸಿಪಾಲಿಟಿ ವ್ಯಾನ್ದಾಗ ಹಾಕಿದ್ರು ಗೊತ್ತಾಗಲ್ಲ, ಹಂಗ್ ಮಕ್ಕೋತೀರಿ. ಅರುಗೇಡಿಗಳೇ ಮಕ್ಕೋತೀರಿ, ಇದಕ್ಕೆ ಸಂಬಂಧ ಇರ್ಲಾರ್ದಂಗಾಗಿ ಮಕ್ಕೋತೀರಿ. ಯಾಕ? ಇದರಿಂದ ಮಿಥ್ಯ ಮಾಡ್ಕೊಂಡ್ರೆ ನಿಮಗ ಸುಖ ಸಿಗ್ತದಂತ ಹಾಸಿಗೆ ಹಾಸ್ಕೊಂಡು ಮಕ್ಕೋತೀರಿ. ನಿದ್ದೆಗೆ ಸುಖ ಆದ ಇಲ್ಲ? ಆನಂದಮಯ ಕೋಶ ಅನುಭವಿಸ್ತೀರಾ ಇಲ್ಲ? ಅದನ್ನ ನೀವು ಅನುಭವಿಸ್ಲಿಲ್ಲ ಅಂತಂದ್ರೆ ಮರುದಿನ ನಿಮ್ ಪರಿಸ್ಥಿತಿ ಏನಾಗ್ತದ? ನಿದ್ದೆ ಸರಿಗಾಗಿಲ್ಲ. ಏನದು ನಿದ್ದೆ ಸರಿಗಾಗಿಲ್ಲ ಅಂತಂದ್ರೆ ಈ ಜಗತ್ತಿನಿಂದ ಸ್ವಲ್ಪ ಹೊತ್ತು ದೂರ ಇರ್ಲಾರ್ದೆ ನಿದ್ದೆ ಸರಿಗಾಗಿಲ್ಲ ಅಷ್ಟೇ. ನಿದ್ದೆ ಅಂದ್ರೆ ಜಗತ್ತಿನಿಂದ ದೂರ ಇರೋದು. ನಿದ್ದೆ ಅಂದ್ರೆ ನೀ ಇದ್ದಿ ನಿನ್ನದು ಅನ್ನೋದು ಯಾವುದೂ ಇಲ್ಲ. ನಿದ್ದೆಗೆ ನೀವ್ ಇರ್ತೀರ ಇಲ್ಲ? ಏನ್ ಬೇರೆ ಯಾರು ಇರ್ತಾರ? ನೀವೇ ಇರ್ತೀರಿ. ನೀವಿರ್ತೀರಿ. ನನ್ನದು ಅನ್ನೋದು ಯಾವುದೂ ಇಲ್ಲ ಅಲ್ಲಿ. ನಾನು ಒಬ್ಬನೇ ಅದೀನಲ್ಲ ಅಷ್ಟೇ. ನಾನು ಅದೀನಿ ಅನ್ನಂಥದ್ದು ನನ್ನ ಸುಖ ನಾನು ಅನುಭವಿಸುವುದಕ್ಕ ಇದೆಲ್ಲವನ್ನ ಬಿಟ್ಟು ಸ್ವಲ್ಪ ಹೊತ್ತು ನಿಶ್ಚಿಂತ ಇದ್ರೆ ನನ್ನ ಸುಖ ನನಗೇನಾಗ್ತದಲ್ಲ ಅದು ನಾನು ಸಪರೇಟ್ ಇದ್ದು ಅನುಭವಿಸುವುದಕ್ಕೆ ಅದು ನಿದ್ದೆ. ಪ್ರತಿ ದಿನನೂ ಪರಮಾತ್ಮ ಸ್ಯಾಂಪಲ್ ಮಾಡಿ ತೋರಿಸ್ತಿರ್ತಾನೆ. ನೀನು ಇದನ್ನೆಲ್ಲ ಬಿಟ್ಟಿದ್ರೆ ಆರಾಮಿರ್ತೀನಿ ನೋಡಪ್ಪ, ಇದನ್ನೆಲ್ಲ ಬಿಟ್ಟಿದ್ರೆ ನೀ ಆರಾಮಿರ್ತೀನಿ ನೋಡಪ್ಪ ಅಂತ ಪ್ರತಿ ದಿವಸ ಇದು ಸ್ಯಾಂಪಲ್ ತೋರಿಸ್ತಿರ್ತಾನೆ. ನಿದ್ದೆಗೆ ಹೆಂಗಿರ್ತೀರಿ ಹಂಗ ಎದ್ದಾಗನು ಸ್ವಲ್ಪ ಇದನ್ನ ಬಿಟ್ಟಿದ್ರಿ ಅಂದ್ರೆ ಎದ್ದಾಗನು ಆರಾಮಿರ್ತೀರಿ. ಎದ್ದ ಕೂಡ್ಲೇನೆ ಅದನ್ನ ಕೊಳ್ಳಿಗೆ ಹಾಕೊಂಡು ಕುಣಿಬೇಕಂತ ಎಂತ ಕರ್ಮ ಇರ್ಬೇಕು. ಎದ್ದಾಗ ಯಾವಾಗ ಕೊಳ್ಳಿಗೆ ಹಾಕೊಂಡ್ರಿ ದುಃಖಿಗಳು ಚಾಲು. ದುಃಖ, ಭಯ, ಚಿಂತೆ, ಟೆನ್ಷನ್ನು. ಎಚ್ಚರಿದ್ದಾಗನು ನಿದ್ದೆಗೆ ಹೆಂಗಿರ್ತೀರಿ ಅಷ್ಟೇ ಗಂಭೀರವಾಗಿ ಎಚ್ಚರಿದ್ದಾಗನು ಎದ್ದಕ್ಕೂ ಅಂಟುಕೊಳ್ಳಾರ್ದಂಗಿದ್ದು ಏನ್ ಮಾಡ್ಬೇಕು ಮಾಡ್ಕೊತಿರ್ರಿ. ಒಳಗೆ ಮಾತ್ರ ಎದಕ್ಕೂ ಅಂಟುಕೋಬೇಡ್ರಿ, ಎದ್ದಕ್ಕೂ ಅಂಟುಕೋಬೇಡ್ರಿ. ಮಗ ಚಂದದ ತಿಳ್ಕೇನ್ ಮಗಳ ಮನೆಗೆ ಹೋಗಿ ಕುಂದ್ರದಿರ್ತದ. ಇಲ್ಲಿ ಇದ್ದಾಗ ಇಟ್ಟು ಆಡಿಸಿ ಬಿಟ್ಬಿಡೋದಕ್ಕ. ಏನ್ ಬೆನ್ನೈತಿ ಹೋಗಮ್ಮ ಅಲ್ಲಿ. ಮಂದಿ ಮಕ್ಕಳಿಗೆ ಬೆನ್ನೈತಿ ನಾವ್ ಎಷ್ಟು ದಿವಸ ಹೋಗ್ಲಕ್ ಸಾಧ್ಯ? ಒಳಗೆ ಹಚ್ಕೋಬಾರದು. ನೆನಸ್ತದ್ರಿ ಅಳು ಬರ್ತದ ಅಂದ್ರೆ ಆಯ್ತು 2 ದಿನ ಸೂಟಿ ಹಾಕೋ ಹೋಗತ್ತ ಹೇಳ್ಬಿಡ್ತೀವಿ. ಹೋಗಿ ಬಾ ಇನ್ನೊಂದ್ 2 ದಿನ ಹೋಗಿ ಬಾ. ನೆನಸ್ತದ ಹಚ್ಕೊಂಡಿರ್ತಾರ ನೆನಸ್ತದ. ಇದ್ದಾಗ ಆಡಿಸ್ಬೇಕು, ಮಸ್ತ್ ಆಡಿಸ್ಬೇಕು. ಯಾರು ಆಡಿಸಿರ್ಬೋದು ಜಗತ್ನಾಗ ಅಂತ ಪರಿ ಆಡಿಸ್ಬೇಕು. ಇಲ್ಲ ಅಂತಂದ್ಮೇಲೆ ಸುಮ್ನೆ ಚಿಂತೆ ಇರ್ಬೇಕು. ಅಂಟುಕೋಬಾರ್ದು, ಯಾವಾದಕ್ಕೂ ಅಂಟುಕೋಬಾರ್ದು. ಅದಕ್ಕೆ ಅಜಾತವಾದ ಜಗತ್ತು ಸೃಷ್ಟಿ ಆಗಿಲ್ಲ ಅಂತ ನಾವು ನಿನಗೆ ಹೇಳಿದ ಹೊತ್ತಾಗ ನಾವು ನಿನಗ ಜಗತ್ತೇ ಸೃಷ್ಟಿ ಆಗಿಲ್ಲ ಅಂದ್ಮೇಲೆ ಅದಕ್ಕೆ ಸೃಷ್ಟಿಕರ್ತ ನಾನು ಇಲ್ಲ ಅಂತ ಹೇಳಿದ ಮೇಲೆ ನೀವು ಜಗತ್ತಿಗೆ ಸಂಬಂಧಪಟ್ಟದ್ದು 108 ಕ್ವಶನ್ ತಂದು ನನಗೆ ಕೇಳಿದ್ರೆ ನಾನೇನು ಮಾಡ್ಲಿ? ನಿನ್ನ ಪ್ರಶ್ನೆಗಳು ಎಲ್ಲಿ ಕೇಳ್ಬೇಕು ಇಂಥವೆಲ್ಲ ಅಂತಂದ್ರೆ ಜಗತ್ತು ಸತ್ಯ ಆದ ಅಂತ ಯಾರು ಹೇಳ್ಯಾರ? ಮತ್ತೆ ಜಗತ್ತು ಸತ್ಯ ಇದ್ರೆ ಜಗತ್ತಿಗೆ ಸೃಷ್ಟಿ ಮಾಡಿದ ಒಬ್ಬ ಪರಮಾತ್ಮ ಅಂತ ಅದನ ಅಂತೇಳಿ ಯಾರು ಹೇಳ್ತಾರ ಅವ್ರ ಬಳಿ ಹೋಗಿ ನೀವು ಈ ಪ್ರಶ್ನೆ ಕೇಳ್ರಿ. ನಾವು ಜಗತ್ತೇ ಇಲ್ಲ ಅಂದ್ಮೇಲೆ ಅದ್ರ ಸೃಷ್ಟಿಕರ್ತರೇ ಇರ್ತಾನಂತ ಎಲ್ಲಿ ಹೇಳಕ್ಕಾಗ್ತದ? ಸೃಷ್ಟಿನೂ ಇಲ್ಲ, ಸ್ಥಿತಿನೂ ಇಲ್ಲ, ಲಯನೂ ಇಲ್ಲ, ಜಗತ್ತು ಇಲ್ಲ, ಬ್ರಹ್ಮಾಂಡ ಇಲ್ಲ, ಪಿಂಡಾಂಡ ಇಲ್ಲ, ಸಂಸಾರ ಇಲ್ಲ, ಗಂಡಿಲ್ಲ, ಹೆಣ್ತಿಲ್ಲ, ಮಕ್ಕಳಿಲ್ಲ, ಏನೇನು ಇಲ್ಲ. ಇರೋದು ಒಂದೇ ಒಂದು ವಸ್ತು ಬ್ರಹ್ಮ ಸತ್ಯ. ಉಳಿದದ್ದೆಲ್ಲ ಇವೇನೇನದವ ಈ ಜಗತ್ತೆಲ್ಲ ಮಿಥ್ಯ, ಎಲ್ಲ ಮಿಥ್ಯ. ಇದ್ದಂಗೆ ಇರಂಗೇ ಇಲ್ಲ, ಯಾವಾಗನೂ ಇದ್ದಂಗೆ ಇರಂಗಿಲ್ಲ. ಈಗ ಹಚ್ಕೊಂಡು ಮಾತಾಡಿದವ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಪೋಸಿಟ್ ಆಗಿಬಿಟ್ಟಿರ್ತಾರೆ. ಮುಂಜಾನೆ ಚಲೋ ಇದ್ದವ್ರು ಸಂಜೆಗೆ ಉಲ್ಟಾ ಆಗಿರ್ತಾರೆ, ಸಂಜೆಗೆ ವಿರುದ್ಧ ಇದ್ದವ್ರು ಮುಂಜಾನೆ ಚಲೋ ಆಗಿರ್ತಾರೆ. ಯಾವುದನ್ನು ನಂಬ್ಕೊಂಡಿರ್ತೀರಿ? ಇಲ್ಲಿ ನಮ್ಮದೇ ನಮಗೆ ವಿರುದ್ಧ.
ಒಂದು ಕಾಲಕ್ಕೆ ನಮ್ಮ ಶರೀರத்தை ಎಷ್ಟು ಚಂದ ರಕ್ಷಣೆ ಮಾಡಿವಿ, ಇವತ್ತು ಅದೇ ದುಶ್ಮನ್ಯಾಗ ಕೂತಿರ್ತದ. ಅದಕ್ಕೆ ದಿನ ಮುಂಜಾನೆ ಹಿಂಸೆ ಕೊಡ್ತದ ನಮಗೆ. 360 ದಿವಸ 360 ನಕರ. ನಿಮ್ಮ ಶರೀರದಷ್ಟು ದುಶ್ಮನ್ ಜಗತ್ನಾಗ ಯಾರೂ ಇಲ್ಲ. ನಿಮ್ಮ ಮನಸ್ಸಿನಷ್ಟು ದುಶ್ಮನ್ ಯಾರೂ ಇಲ್ಲ. ಅಷ್ಟು ತೊಂದರೆ ಕೊಡ್ತಾವ. ನಿಮ್ಮ ಬುದ್ಧಿಯಷ್ಟು ದುಶ್ಮನ್ ಯಾರೂ ಇಲ್ಲ ಜಗತ್ತಿನಾಗ. ದುಶ್ಮನ್ಗಳು ಎಲ್ಲಿ? ಬಗಲ್ ಮೇ ಹೈ, ಜೊತೆಗೆ ಅದಾವ ದುಶ್ಮನ್ಗಳು. ಇವ್ರಕ್ಕಿಂತ ದೊಡ್ಡ ದುಶ್ಮನ್ಗಳು ಜಗತ್ನಾಗ ಎಲ್ಲಿ ಇರ್ಲಕ್ ಸಾಧ್ಯ? ಅದಕ್ಕ ಕನ್ನಡ ಮಾಸ್ತರನ ಪ್ರಶ್ನೆಗಳು ಇದು ಇಂಗ್ಲಿಷ್ ಮಾಸ್ತರ ಕೇಳೋದು, ಇಂಗ್ಲಿಷ್ ಮಾಸ್ತರನ ಪ್ರಶ್ನೆ ಕನ್ನಡ ಮಾಸ್ತರ ಕೇಳಿದ್ರೆ ಹಂಗ. ಜಗತ್ತಿಗೆ ಸಂಬಂಧಪಟ್ಟಂತ ವಿಷಯ ಯಾರಿಗೆ ಏನಾರ ಲೌಕಿಕ ಸಂಬಂಧ, ಈ ಸಂಸಾರ, ಪಿಂಡಾಂಡ, ಬ್ರಹ್ಮಾಂಡ ಇವೆಲ್ಲ ಏನದವ, ಇವು ಯಾರಿಗೆ ಕೇಳ್ಬೇಕಂದ್ರೆ ಜಗತ್ತು ಸತ್ಯ ಅಂತ ಯಾರು ಹೇಳ್ತಾರ, ಅದಕ್ಕೊಬ್ಬ ಸೃಷ್ಟಿಕರ್ತ ಅದನ, ಅವನು ಸತ್ಯ ಅಂತ ಯಾರು ಹೇಳ್ತಾರ, ಅದು ನಾವು ಸೃಷ್ಟಿಕರ್ತ, ಜಗತ್ತಿಗೆ ಸೃಷ್ಟಿಕರ್ತ ಈಶ್ವರ ಅದನ ಅಂತ ಹೇಳ್ತೀವಿ. ಆದ್ರೆ ಈಶ್ವರಿಗೆ ನಾವು ಸತ್ಯ ಅನ್ನಂಗಿಲ್ಲಲ್ಲ. ಶುದ್ಧ ಬ್ರಹ್ಮಗೆ ಸತ್ಯ ಅಂತೀವಿ. ಈಶ್ವರ ಮಿಥ್ಯ, ಮಾಯೆ ಮಿಥ್ಯ. ಹೋಟೆಲ್ ಮ್ಯಾನೇಜರ್ ಎಂದರೆ ಸತ್ಯ ಆತನೇನೋ? ಮಾಲೀಕ ಸತ್ಯ ಇರ್ತಾನ. ಹೋಟೆಲ್ ಮ್ಯಾನೇಜರ್ ಏನು? ಹೋಟೆಲ್ ಇರತ್ತಾನೆ ಇರ್ತಾನೆ, ಹೋಟೆಲ್ ತೆಗೆದ್ಮೇಲೆ ಹೋಗ್ಬಿಡ್ತಾನೆ. ಹೀಗಾಗಿ ಜಗತ್ತು ಇದೆ ಎಂದು ಹೇಳುವವರು ಇದ್ದಾರೆ ಬಹಳಷ್ಟು ಜನ. ಯಾರಪ್ಪ? ಫಿಸಿಕ್ಸ್ ಭೌತಶಾಸ್ತ್ರಜ್ಞರು ಅದರ, ಅವ್ರಿಗೆ ಹೋಗಿ ಕೇಳು, ಫಿಸಿಕ್ಸ್ ಮಾಸ್ತರ್ಗಳು ಕೇಳು ಜಗತ್ತಿನ ಬಗ್ಗೆ. ಆದ್ದರಿಂದ ನಿಜವಾಗಿ ತಿಳಿಯಬೇಕಾಗಿದ್ದು ಒಂದು ಮಾತು, ದೃಶ್ಯಂ ನಾಸ್ತೀತಿ ಬೋಧೇನ. ಈ ದೃಶ್ಯ ಪ್ರಪಂಚ ಅಂದರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಎಲ್ಲ ಪದಾರ್ಥಗಳು, ನಮ್ಮ ದೇಹ ಮೊದಲು ಮಾಡಿಕೊಂಡು ನೋಡುವ ಸಮಸ್ತ ಪದಾರ್ಥಗಳು ಇದಕ್ಕೆ ದೃಶ್ಯ ಎನ್ನುತ್ತಾರೆ. ಈ ದೃಶ್ಯ ಇಲ್ಲವೇ ಇಲ್ಲ, ನಿಜವಾಗಿಯೂ ಇಲ್ಲ. ಕಲ್ಪನೆ ಬಂದಾಗ ತೋರುತ್ತದೆ, ಕಲ್ಪನೆಯೊಡನೆ ಅಡಗುತ್ತದೆ. ನೀವು ಕಲ್ಪಿಸ್ಬತ್ತೀರಿ, ನಾಮರೂಪಗಳು ಕಲ್ಪಿಸ್ಕೊಂಡಾಗ ಅದು ತೋರ್ತದೆ. ಮತ್ತೆ ನಾಮರೂಪಗಳು ಯಾವಾಗ ನಿಮ್ ಕಲ್ಪನೆ ಹೋಗ್ತದೆ ಅವಾಗ ಅದು ಅಡಿಗೆ ಹೋಗ್ಬಿಡ್ತದೆ. ಈಗ ನಿಮ್ ಕಾಲು ಅನ್ಕೊಳ್ರಿ, ಆ ಕಾಲಿನ ಬಗ್ಗೆ ನೀವು ಲಕ್ಷ್ಯ ಕೊಟ್ಟಾಗ ಅದು ನಿಮ್ಮ ಕಾಲಾಗಿರ್ತದ. ಯಾವಾಗ ನೀವು ನಿಮ್ ಕಾಲೇ ನೋಡ್ಕೊತ ಕೂತಿರೇನು? ನಿಮ್ ಲಕ್ಷ್ಯ ಕಾಲಿನ ಮೇಲಿಂದ ಕಲ್ಪನೆ ಹೋದ್ಮೇಲೆ ಏನಾಗಿರ್ತದ? ನಿಮ್ ಕಾಲು ಬ್ರಹ್ಮ ಆಗಿರ್ತದ. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಕಾಲಾಗಿರ್ತದ. ಲಕ್ಷ್ಯ ಕಳೆದ್ರಿ ಬ್ರಹ್ಮ ಆಗಿರ್ತದ. ನಿಮ್ ಲಕ್ಷ್ಯ ಹೆಂಗ್ ಕೊಡ್ಬೇಕು? ಬ್ರಹ್ಮ ಅಂತ ನೋಡ್ಬೇಕು. ಅದಕ್ಕೆ ನಿಮ್ ಕಾಲಿಗೆ ಬ್ರಹ್ಮ ಅಂತ ನೋಡ್ಬೇಕು, ನಿಮ್ ಕೈಗೆ ಬ್ರಹ್ಮ ಅಂತ ನೋಡ್ಬೇಕು. ನೀವು ಲಕ್ಷ್ಯ ಕೊಟ್ಟದಕ್ಕೆ ಕಾಲ್ ಮಾಡಿಟ್ರಿ, ನೀವು ಲಕ್ಷ್ಯ ತೆಗೆದ್ರಿ, ಅದು ಏನಾಗಿರ್ತದ? ನಿಮ್ ಕಾಲು ನೀವು ಲಕ್ಷ್ಯ ಯಾವಾಗ ನಿಮ್ ಕಾಲಿನ ಮೇಲೆ ಲಕ್ಷ್ಯ ಕೊಟ್ಟುಕೊಂಡೇ ಇದ್ರಿ. ನೀವು ಎಷ್ಟೊತ್ತಿನ ನೋಡ್ತೀರಿ ನಿಮ್ ಕಾಲು? ಎಷ್ಟೊತ್ತು ನೀವು ನೆನೆಸ್ತೀರಿ ನಿಮ್ ಕಾಲಿಗೆ? 80 kg ತೂಕ ಹೊತ್ಕೊಂಡು ಅಡ್ಡಾಡ್ತದ. ಅದಕ್ಕೊಂದಿನಾರೆ ಥ್ಯಾಂಕ್ಸ್ ಹೇಳಿರೆ, ಥ್ಯಾಂಕ್ ಯು ಮೈ ಲೆಗ್ ಅಂದಿರ ಯಾವಾಗಾರೆ? ಈಟು ಆಟು ಹೊತ್ಕೊಂಡು ಹೋದ್ರೆ 100 ರೂಪಾಯಿ ಇಸ್ಕೊತಾರಪ್ಪ ಆಟೋ ರಿಕ್ಷಾದವ್ರು. 1000 ಮೈಲಿ ತಿರುಗಾಡಿರ ಆ ಕಾಲ್ಗಳಲ್ಲಿಂತ. ಅದಕ್ಕೊಂದು ದಿನ ಥ್ಯಾಂಕ್ಸ್ ಹೇಳಿರೆ. ಆ ಕಾಲು ನೋಡ್ಕೊಂಡ್ರಿ ಅಂದ್ರೆ ಇದು ಕಾಲು. ಯಾರ ಕಾಲು? ನನ್ನ ಕಾಲು. ನಿಮ್ಮ ಕಾಲು ಅಂತಂದ್ರೆ ಏನಾಯ್ತು? ಈಗ ಕಲ್ಪನೆ ಬಂತು, ಕಾಲಿನ ಬಗ್ಗೆ ಕಲ್ಪನೆ ಬಂದಾಗ ಅದು ನಿಮ್ಮ ಕಾಲು ಆಯ್ತು. ನಿಮ್ ಕಲ್ಪನೆ ಕಾಲಿನ ಮೇಲಿಂದು ಹೋಯ್ತು. ಆದ್ಮೇಲೆ ಅದೇನಾಯ್ತು? ಈಗ ನಿಮ್ ಕಲ್ಪನೆ ಹೋದ್ಮೇಲೆ ಕಾಲು ಏನಾಯ್ತು? ಬ್ರಹ್ಮ ಆಯ್ತು. ಬ್ರಹ್ಮನನ್ನೇ ನೀವು ಕಲ್ಪಿಸಿ ಕಾಲು ಅನ್ಲಕತ್ತೀರಿ. ಈ ಪ್ರವಚನ ಹೇಳಕತ್ತೀವಿ, ಜೀವಂತ ಇದೀವಿ ಹೇಳಕತ್ತೀವಿ. ಎಷ್ಟ್ ದಿನ ಇರ್ತೀವಿ ಹಿಂಗೆ ಹೊರ ಒದರ್ಕೋತ? ಒಂದಿನ ಹೋಯ್ತಪ್ಪ. ಲಕ್ಷ್ಯ ಕೊಟ್ಟಿರಿ, ಮುಂದೇನಾಯ್ತು? ನಿಮ್ದೆಲ್ಲ ಲಕ್ಷ್ಯವಾದ್ಮೇಲೆ ಅದು ಒಳ್ಳೆ ಬ್ರಹ್ಮದ ಲೀನ್ ಆಗಿರ್ತದೆ. ಅದಕ್ಕ ಅಜ್ಜ ಏನ್ ಮಾಡ್ದ? ದೀಪ ಮೊಮ್ಮಗನಿಗೆ ಕರೆದು ಒಂದ್ ಮೇಣಬತ್ತಿ ಇಟ್ಟು ಏನ್ ಮಾಡ್ದ? ಕಡ್ಡಿ ಕೊರೆದು
ದೀಪ ಹಚ್ಚಿದ. ದೀಪ ಹಚ್ಚಿದ ಮೇಲೆ ಮೊಮ್ಮಗನಿಗೆ ಕೇಳ್ದ, ಈ ಬೆಳಕು ಎಲ್ಲಿದ್ ಬಂತಪ್ಪ ಅಂತ. ದೀಪ ಹಚ್ಚಿದ ಮೇಲೆ ಈ ಬೆಳಕು ಎಲ್ಲಿದ್ ಬಂತು? ಕಡ್ಡ್ಯಾಗ್ನೂ ಬೆಳಕಿಲ್ಲ, ಬತ್ತ್ಯಾಗ್ನೂ ಬೆಳಕಿಲ್ಲ, ಮ್ಯಾಣದಾಗ್ನೂ ಬೆಳಕಿಲ್ಲ, ಎದ್ರಾಗೂ ಬೆಳಕಿಲ್ಲ. ಇದು ಬೆಳಕು ಎಲ್ಲಿದ್ ಬಂತು ಅಂದ. ಅವಾಗ ಮೊಮ್ಮಗ ಏನ್ ಮಾಡ್ದ? ಆ ದೀಪ ಉಫತ್ ಊದಿದ. ಯಾಕಂದ್ರೆ ಮುದುಕನ್ ಮೊಮ್ಮಗ ಇರ್ತಾನ, ಅವನು ಬ್ರಹ್ಮಜ್ಞಾನಿ, ಇವನು ಬ್ರಹ್ಮಜ್ಞಾನಿ. ಇವ ಉಪ್ಪತ್ ಊದಿದ. ಊದಿ ಏನಂದ, ಈಗ ಇದು ಬೆಳಕು ಎಲ್ಲಿ ಹೋಯ್ತಪ್ಪ ಅಂತ ಕೇಳ್ದ. ಮೊಮ್ಮಗ ಕೇಳ್ದ, ಬೆಳಕು ಎಲ್ಲಿ ಹೋಯ್ತಪ್ಪ ಅನ್ನೋನ ಅಜ್ಜ ಗಾಬರಿ ಅದ. ಅದಕ್ಕೆ ಮೊಮ್ಮಗ ಹೇಳ್ದ, ಇದು ಎಲ್ಲಿ ಹೋಯ್ತಲ್ಲ ಅಲ್ಲಿದು ಬಂದಿತ್ತು ನೋಡಪ್ಪ ಅದು. ಬ್ರಹ್ಮನೊಳಗ ಹೋಗಿತ್ತು ಮತ್ತು ಬ್ರಹ್ಮನಲ್ಲಿಂತ ಬಾಂತು. ದೀಪ ಹಾರಿಸಿದಾಗ ಬ್ರಹ್ಮನೊಳಗ ಲೀನ ಆಗ್ತದೆ, ದೀಪ ಹಚ್ಚಿದಾಗ ಬ್ರಹ್ಮನಿಂತ ಮತ್ತೆ ಪ್ರಕಟ ಆಗ್ತದೆ. ಎಷ್ಟು ಸರಳ, ಎಷ್ಟು ಸರಳ. ಇದಕ್ಕಿಂತ ಸರಳ ಉದಾಹರಣೆ ಹೆಂಗ್ ಕೊಡ್ಬೇಕು? ಎಲ್ಲಿಂದ ಪ್ರಕಟ ಆಗ್ಯದ ಮತ್ತು ಒಳ್ಳೆ ಅಲ್ಲೇ ಲೀನ ಆಗದು, ಅಲ್ಲೇ ಲೀನ ಆಗದು. ಬಾವನ್ನದ ಮರ ಊರೊಳಗಿದ್ದರೇನು ಅಡವಿ ಒಳಗಿದ್ದರೇನು. ಬಾವನ್ನ ಅಂದ್ರೆ ಶ್ರೀಗಂಧದ ಮರ, ಚನ್ನಬಸವಣ್ಣವನ ವಚನ. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರ ವಚನ ಏನದ? ಬಾವನ್ನದ ಮರ ಊರೊಳಗಿದ್ದರೇನು ಅಡವಿ ಒಳಗಿದ್ದರೇನು. ಊರೊಳಗಿದ್ದರು ಅದೇ ಪರಿಮಳ, ಅಡವಿ ಒಳಗಿದ್ದರು ಅದೇ ಪರಿಮಳ. ಅದ್ರದ್ದೇನು ಪರಿಮಳ ಚೇಂಜ್ ಆಗ್ತದೇನ್ರಿ? ಹೆಂಗ ಪರಿಮಳದಾಗ ಏನ್ರಿ ವ್ಯತ್ಯಾಸ ಆಗ್ತದೇನ್ರಿ? ಊರಾಗೇನು ಪರಿಮಳ ಬೇರೆ, ಅಡವಿಗಿದ್ರೆ ಪರಿಮಳ ಬೇರೆ, ಎಲ್ಲಿದ್ರು ಅದೇ ಅಲ್ಲ. ಅದೇ ರೀತಿ ನೀನು ನನಗೆ ದೇಹ ತೊಡಿಸಿದ್ದೀ ಅಂತಂದ್ರೆ ಬಸವಾದಿ ಶರಣರಲ್ಲಿ ಕುರಿತು ನಿನ್ನ ಅನುಭವ ಮಾಡ್ತೀನಿ. ಇಲ್ಲೇನು ಸತ್ಸಂಗ ಮಾಡ್ತೀವಲ್ಲ, ಈ ಸಜ್ಜನರ ಜೊತೆಗೆ ಕುಳಿತು ಅನುಭವ ಮಾಡಿ ನಿನ್ನನ್ನ ನೆನೆಸ್ತಿರ್ತೀನಿ. ಯಾವಾಗ? ಈ ದೇಹ ತೊಟ್ಟಾಗ. ಈ ದೇಹ ಹೋಯ್ತು ಅಂತಂದ್ರೆ ನಿನ್ನ ಪಾದ ಕಮಲದಲ್ಲಿರ್ತೀನಿ. ನಿನ್ನ ಪಾದ ಕಮಲದಲ್ಲಿ ಇರೋದಕ್ಕ ನಾನು ಇಲ್ಲಿ ಸಜ್ಜನರ ಮಧ್ಯೆ ಕೂತು ಸತ್ಸಂಗ ಮಾಡೋದಕ್ಕ ನನಗೇನು ಫರಕ್ಕಿಲ್ಲಪ್ಪ. ನನ್ಗೆ ಎಷ್ಟು ಸಾರಿಯಾರೇ ಹುಟ್ಟಿಸು, ಎಷ್ಟು ಸಾರಿಯಾರೇ ಸಾಯಿಸು. ಬಸವಾದಿ ಶರಣರದು ಇದೊಂದು ತಿಳ್ಕೋರಿ, ಅವ್ರು ಮೋಕ್ಷ ಬಯಸಿ ಇನ್ನೊಮ್ಮೆ ಹುಟ್ಟಿ ಬರಬಾರ್ದು ಅಂತ ಎಂದೂ ಅಂದಿಲ್ಲ ಅವ್ರು. ಎಷ್ಟು ಸಾರಿಯಾರೇ ಹುಟ್ಟಿಸು, ಸಜ್ಜನರ ಮಧ್ಯೆ ಹುಟ್ಟಿಸು. ನಿನ್ನ ಧ್ಯಾನ, ನಿನ್ನ ಪೂಜೆ, ನಿನ್ನ ಪ್ರಾರ್ಥನೆ, ನಿನ್ನ ಜ್ಞಾನ ಏನ್ ಸಾಧನೆ ಮಾಡ್ತಾರಲ್ಲ ಅಂತವ್ರ ಮಧ್ಯೆ ಹುಟ್ಟಿಸಿ ನಿನ್ನ ವಿಚಾರದಾಗೆ ನನಗೆ ಇರಂತ ಜನರ ಮಧ್ಯೆ ಬದುಕು ಅಷ್ಟೇ. ಅಲ್ಲಿ ಕೇಳಿದ್ದು ರಿಕ್ವೆಸ್ಟ್. ಮೋಕ್ಷ ಕೇಳಿಲ್ಲ ಅವ್ರು ಬಸವಾದಿ ಶರಣರು. ಇದು ಬಹಳ ಕೆಲವೊಬ್ರು ತಪ್ಪು ಹೇಳ್ತಿರ್ತಾರ. ಎಲ್ಲರೂ ಮೋಕ್ಷ ಕೇಳ್ಯಾರನ್ರಿ? ಬಸವಣ್ಣವರು ಯಾರ್ದು ವಚನದಾಗೂ ಮೋಕ್ಷ ಕೇಳಿಲ್ಲ. ಬೆಕ್ಕದಷ್ಟು ಸಾರಿ ಹುಟ್ಟಿಸು, ಬೆಕ್ಕದಷ್ಟು ಸಾರಿ ಸಾಯಿಸು. ನೀನ್ ಹ್ಯಾಂಗ ನೀ ನಡೆಸಿದಂತೆ ನಡೆವೆ, ನೀ ಇರಿಸಿದಂತೆ ಇರುವೆ, ನೀ ನುಡಿಸಿದಂತೆ ನುಡಿವೆ, ಎನ್ನೊಳಗೆ ಏನು ಸ್ವತಂತ್ರತೆ ಉಂಟಯ್ಯ. ಒಂದ್ ಕಡೆ ವಚನದಾಗ ಅದ, ಎಷ್ಟು ಸಾರಿಯಾರೆ ಹುಟ್ಟಿಸು, ಎಷ್ಟು ಸಾರಿಯಾರೆ ಸಾಯಿಸು. ಬೇಡ ನಂಗಿಲ್ಲ. ಹುಟ್ಟಿಸಿದಾಗ ಒಮ್ಮ ನನ್ಗೇನಾಗಬೇಕು? ಸಜ್ಜನರ ಸಂಘ, ಸಾಧು ಸಜ್ಜನರ ಸಂಘದಾಗ ಹುಟ್ಟಿಸಿ ನಿನ್ನ ವಿಚಾರದಾಗೆ ಬದುಕಂಗ ಮಾಡಷ್ಟೆ. ಮೋಕ್ಷ ಕೇಳೋರ್ಕಿಂತ ಬಹಳ ಎತ್ತರದ ವಿಚಾರ ಬಸವಾದಿ ಶರಣರದು. ಇನ್ನೊಮ್ಮೆ ಹುಟ್ಟಿ ಬರ್ಬಾರ್ದು. ಯಾಕೆ ಇನ್ನೊಮ್ಮೆ ಹುಟ್ಟಿ ಬರಬಾರ್ದತ್? ಯಾಕೆ ಹುಟ್ಟಿ ಬರಬಾರ್ದು? ಶ್ರೇಷ್ಠ ಶ್ರೇಷ್ಠ ಜನ್ಮಗಳನ್ನ ತಗೊಂಡು ಜಗತ್ತು ಉದ್ಧಾರ ಮಾಡ್ಲಿಕ್ಕೆ ಯಾಕೆ ಬರಬಾರ್ದು? ಆ ಕಡೆ ಯಾಕೆ ಹೋಗ್ಬೇಕು? ಶಾಲಿ ಸ್ಟೂಡೆಂಟ್ ಆಗಿ ಬರೋದಕ್ಕಿಂತ ಮಾಸ್ತರ್ ಆಗಿ ಬರಬೇಕು. ಮಾಸ್ತರ್ ಆಗಿ ಬರೋದಕ್ಕಿಂತ ಮುಂದಿನ ಜನ್ಮಕ್ಕೆ ಹೆಡ್ ಮಾಸ್ಟರ್ ಆಗಿ ಬರಬೇಕು. ಹೆಡ್ ಮಾಸ್ಟರ್ ಆಗೋದಕ್ಕಿಂತ ಒಬ್ಬ ಉಪನಿರ್ದೇಶಕ ಆಗಿ ಬರಬೇಕು. ಮುಂದ ಡೈರೆಕ್ಟರ್ ಆಗಿ ಬರಬೇಕು. ಮುಂದ ಶಿಕ್ಷಣ ಮಂತ್ರಿ ಆಗಿ ಬರಬೇಕು. ಪ್ರಧಾನ ಮಂತ್ರಿ ಆಗಿ ಬರ್ಬೇಕು. ರಾಷ್ಟ್ರಪತಿ ಆಗಿ ಬರ್ಬೇಕು. ಈ ಜಗತ್ತು ಉದ್ಧಾರ ಮಾಡ್ಲಕ್ ಬರ್ಲಕ್ ಯಾಕೆ ಬೇಡ ಅಂತೀರಿ? ಬೇಕಾದಷ್ಟು ಸರಿ ಬರ್ರಿ. ಪರಮಾತ್ಮನೇ ಬಂದು ಹೊತ್ತಂದ್ರೆ ನಮ್ದೆಲ್ಲ ಏಟ್ರ ಕೆಲಸ. ಅವನೇ ಮನ 10 ಸಾರಿ ಅವತಾರ ತಾಳೇನೆ ಇನ್ನ ಬರ್ತೀನಿ ಅಂತ. ಜಗತ್ತು ಬಹಳ ಆಟಾಪಿಗೇಡಿ ಆಯ್ತಂದ್ರೆ ನಾ ಎಲ್ಲ ಬಂದು ಬಡಲ್ ಸೀದಾ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡ್ರಿ, ಸಾಧು ಸಜ್ಜನರು ನನ್ನ ಧ್ಯಾನದೊಳಗೆ ಇರ್ರಿ ಅಂತ ಹೇಳ್ತಾನ.
ಹೀಗಾಗಿ ಈ ದೃಶ್ಯ ಪ್ರಪಂಚ ಅಂದರೆ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವ ಎಲ್ಲ ಪದಾರ್ಥಗಳು ನಮ್ಮ ದೇಹ ಮೊದಲು ಮಾಡಿಕೊಂಡು ನೋಡುವ ಸಮಸ್ತ ಪದಾರ್ಥಗಳಿಗೆ ಇದಕ್ಕೆ ದೃಶ್ಯ ಎನ್ನುತ್ತಾರೆ. ಈ ದೃಶ್ಯ ಇಲ್ಲವೇ ಇಲ್ಲ, ನಿಜವಾಗಿಯೂ ಇಲ್ಲ. ಕಲ್ಪನೆ ಬಂದಾಗ ತೋರುತ್ತದೆ, ಕಲ್ಪನೆ ಇಲ್ಲದಾಗ ಅಡಿಗೆ ಹೋಗುತ್ತದೆ. ನಿಮ್ಮದು ಮನಿ ಅಂತ ಕಟ್ಕೊಂಡಿರಿ, ನಿಮ್ಮ ಮನೆಗೆ ಎಷ್ಟೊಂದು ಸಾಮಾನುಗಳು ತುಂಬಿಕೊಂಡಿರಿ, ಅವು ಏನು ನಿಮ್ ಕಲ್ಪನೆ ಒಳಗೆ ಇರ್ತಾವೇನ್ರಿ? ಯಾವಾಗ್ನೂ ಮನೆಯನ್ನು ಎಲ್ಲ ಸಾಮಾನು ನಿಮ್ ಕಲ್ಪನೆ ಒಳಗೆ ಅದಾವ? ಎಷ್ಟು ಸಾಮಾನು, ಲಕ್ಷ ಕೋಟಿ ಸಾಮಾನು ಜಮಿಸಿರಿ, ನಿಮ್ ಕಲ್ಪನೆ ಬಂದಾಗ ವಸ್ತುಗಳು ನಿಮಗ, ಕಲ್ಪನೆ ಇಲ್ಲದಾಗ ಅವು ಬ್ರಹ್ಮ ಸ್ವರೂಪನೇ ಅದಾವು. ಕಲ್ಪನೆ ಇದ್ದಾಗನೂ ಬ್ರಹ್ಮ ಸ್ವರೂಪನೇ, ಕಲ್ಪನೆ ಇಲ್ಲದಾಗನೂ ಬ್ರಹ್ಮ ಸ್ವರೂಪನೇ. ಹಗ್ಗದೊಳಗ ಹಾವು ತೋರುವಾಗನೂ ಹಗ್ಗನೇ, ಹಾವು ತೋರದಿರುವಾಗನೂ ಹಗ್ಗನೇ. ಬ್ರಹ್ಮ ಸ್ವರೂಪದಾಗ ಏನು ವ್ಯತ್ಯಾಸ ಇಲ್ಲ. ನೀವು ಕಲ್ಪನೆ ಮಾಡಿಕೊಂಡಾಗ ಆ ನಾಮರೂಪಗಳು ನಿಮ್ಮ ಗಮನಕ್ಕೆ ಬಂದು ಅವು ಏನಾಗ್ತವ, ಅವುಗಳ ಜೊತೆಗೆ ನೀವು ಪರಿಣಾಮವನ್ನು ಅನುಭವಿಸ್ತೀರಿ. ಉಳಿದ ಟೈಮ್ನೊಳಗ ಬ್ರಹ್ಮ ಸ್ವರೂಪನೇ ಅದು. ಹೀಗಾಗಿ ಕಲ್ಪನೆಯಿಂದ ಬಂದು ಕಲ್ಪನೆಯಿಂದ ಹೋಗುತ್ತವೆ, ಅವು ಇರುವುದೇ ಇಲ್ಲ ಮತ್ತು ಇದ್ದಂತೆಯೂ ಇರುವುದಿಲ್ಲ. ಆದ್ದರಿಂದ ಈ ಜಗತ್ತು ಇಲ್ಲವೇ ಇಲ್ಲ, ಇದು ಮಿಥ್ಯಾ ಎಂದು ವಿಚಾರ ಮಾಡಿ ತಿಳಿದುಕೊಂಡರೆ ಜಗನ್ಮಿಥ್ಯಾ ಭಾವ ಇಲ್ಲದ್ದು ತೋರುತ್ತದೆ. ಯಾಕೆ ತೋರ್ತದ? ನಮ್ಮ ಕಲ್ಪನೆ ಕಾರಣ ತೋರ್ತದೆ. ನಮ್ಮ ಕಲ್ಪನೆನೇ ಇಲ್ಲ ಅಂದ್ರೆ ಅದು ತೋರಂಗೆ ಇಲ್ಲ. ಈಗ ನಿಮ್ ಕಣ್ಣೆದ್ರೆ ಮೊಬೈಲ್ ಇಟ್ಕೊಂಡು ಕೂತೀರಿ, ನೀವು ನನ್ನ ಕಡೆ ಲಕ್ಷ ಕೊಡೋ ಟೈಮ್ನೊಳಗೆ ಅದು ಮೊಬೈಲ್ ಕಾಣಿಸ್ತದೆ ನಿಮಗ? ನನ್ನ ಕಡೆ ಲಕ್ಷ ಕೊಟ್ಟು ಪ್ರವಚನ ಕೇಳ್ಕೋತ ಕೂತೋತ್ನಾಗ ನಿಮಗೆ ಮೊಬೈಲ್ ಕಾಣಿಸ್ತದ? ಇದು ಯಾವ ಕಂಪನಿ ಇದ, ಎಷ್ಟು ರೂಪಾಯಿ ಕೊಟ್ಟು ತಂದೀವಿ, ಎಷ್ಟು ಟಾಕ್ ಟೈಮ್ ಹಾಕಿವಿ, ಇನ್ನ ಎಷ್ಟು ದಿನ ಬರ್ತದೆ, ನೆಟ್ ಏನಾರ ಅದ ಏನಿಲ್ಲ. ಅದ್ರ ಕಡೆ ಕಲ್ಪನೆ ಮಾಡಿಕೊಂಡಾಗ ಅದರ ವಿಚಾರ ಬರ್ತದೆ. ಕಲ್ಪನೆ ಇಲ್ಲ ಅಂತಂದ್ರೆ ಅದು ಬ್ರಹ್ಮ ಸ್ವರೂಪದಲ್ಲಿ ತಂದ್ರ ತಾನಿರ್ತದೆ. ಆದ್ದರಿಂದ ಜಗತ್ತು ಇಲ್ಲವೇ ಇಲ್ಲ ಎಂದು ವಿಚಾರ ಮಾಡಿ ತಿಳಿದುಕೊಂಡರೆ ಅದು ಜಗನ್ಮಿಥ್ಯಾ ಭಾವ ಇಲ್ಲದ್ದು ತೋರುತ್ತದೆ. ಈಗ ಈ ಪ್ರಶ್ನೆಗಳನ್ನು ಮಾಡಿದ್ದಾನಲ್ಲ, ಅವುಗಳಿಗೆ ಕ್ರಮವಾಗಿ ಉತ್ತರ ಹೇಳುತ್ತಾ ಹೋಗುತ್ತಾರೆ. ಬಹಳಷ್ಟು ವಿವೇಚನೆ ಮಾಡುವವರಿದ್ದಾರೆ. ನಾಳೆಗೆ ಮತ್ತೆ ಆ ಪ್ರವಚನ ಹೇಳ್ತೀವಿ. ವಾರ ಏನ್ ಪೀಠಿಕೆ ಹಾಕಿದ್ದೆವು, ಆ ಪೀಠಿಕೆಯನ್ನ ಇವತ್ತು ವಿಶ್ಲೇಷಣೆ ಮಾಡಿದೆವು. ಜಗತ್ತು ಮಿಥ್ಯಾ ಅನ್ನುವ ಭಾವ ಹ್ಯಾಂಗ ಅನ್ನೋದು ಪೀಠಿಕೆ ಕೊಟ್ಟಾರ. ಈಗ ಇದನ್ನು ಮಿಥ್ಯೆ ಮಾಡ್ಬೇಕಲ್ಲ. ಈಗ ಸುಮ್ಮನೆ ಹಿಂಗ್ ಬಾಯಿಲೆ ಅಂದು ಬಿಟ್ರೆ ಹೆಂಗಾಗ್ತದೆ? ಸಂಸಾರ ಮಿಥ್ಯ, ಬ್ರಹ್ಮಾಂಡ ಮಿಥ್ಯ, ಪಿಂಡಾಂಡ ಮಿಥ್ಯ, ಇವೆಲ್ಲ ಸುಳ್ಳು ಅಂತೇಳಿ ಗಮನಕ್ಕೆ ಬಂದಾಗ ನಮಗೆ ಸುಖ ಆಗ್ತದ. ಇವು ಖರೆ ಅಂತಂದ್ರತ್ನಾಗ ಅದ್ರಾಗ ಹೆಂಗ್ ಹೆಚ್ಚು ಕಡಿಮೆ ಆಗ್ತದ, ಹಂಗ ಚಂಚಲೆ ಆಗ್ತದ, ಹೆಂಗ್ ಹೆಚ್ಚು ಕಡಿಮೆ ಆಗ್ತದ, ಹಂಗಂಗ ದುಃಖ ಆಗ್ತದ, ಭಯ ಆಗ್ತದ, ಚಿಂತೆ ಆಗ್ತದ. ಅವು ಯಾವೂ ಆಗ್ಲಾರ್ದಂಗ ನಾವು ಚಿತ್ತ ಸಮತೆ ಇಟ್ಕೊಂಡು ಆನಂದವಾಗಿ ಇರಬೇಕು ಅಂತಂದ್ರೆ ಇವೆಲ್ಲ ಸುಳ್ಳು ಮಾಡ್ಕೋಬೇಕು. ಮಿಥ್ಯವಾದದ್ದನ್ನು ಮಿಥ್ಯ ಮಾಡ್ಕೋಬೇಕು, ಸತ್ಯವಾದದ್ದನ್ನು ಸತ್ಯ ಮಾಡ್ಕೋಬೇಕು. ಬ್ರಹ್ಮ ಸತ್ಯ ಇದ್ದದ್ದನ್ನ ಮರೆತು ಮಿಥ್ಯ ಮಾಡಿರ್ತೀವಿ. ಯಾವುದು ಸಂಸಾರ ಮಿಥ್ಯ ಅದ ಅದನ್ನು ಸತ್ಯ ಮಾಡಿ ಇಟ್ಕೊಂಡು ಕೂತೀವಿ. ಮತ್ತೆ ಮೋಕ್ಷ ಬಯಸ್ತೀವಿ. ಮೋಕ್ಷ ಬಯಸಿದ್ರೆ ಬ್ರಹ್ಮವನ್ನ ಸತ್ಯ ಮಾಡಿಕೊಂಡು ಸಂಸಾರ ಮಿಥ್ಯ ಮಾಡ್ಕೊಂಡ್ರೆ ಮೋಕ್ಷ ಸಿಗ್ತದ. ಸಂಸಾರ ಸತ್ಯ ಮಾಡಿಕೊಂಡು ಬ್ರಹ್ಮ ಮಿಥ್ಯ ಮಾಡಿಕೊಂಡ್ರೆ ಬಂಧನಕ್ಕೊಳಗಾಗ್ತೀವಿ. ದುಃಖ, ಚಿಂತೆ, ಭಯಗಳಾಗ್ತವೆ. ಇವುಗಳಿಂದ ಮುಕ್ತ ಆಗ್ಬೇಕಾದ್ರೆ ಮುಂದಿನ ಪಾಠ ಎಷ್ಟಾಯ್ತು? 6 ಮೇಲೆ ಆಗಿತ್ತಲ್ಲ. 6 ದಾಟಬಾರ್ದು, 6 ದಾಟಿಬಿಟ್ಟದ. ಸಮಯ ಬಹಳ ಆಯ್ತು, ಕ್ಷಮಿಸಬೇಕು. ಮತ್ತೆ ಮುಂದಿನ ವಾರ ಇದನ್ನ ಹೆಂಗ ಮಿಥ್ಯ ಮಾಡ್ಕೋಬೇಕು, ಹೆಂಗ ಈ ಮಿಥ್ಯವನ್ನ ಅನುಭವಕ್ಕೆ ತಂದ್ಕೋಬೇಕು, ಜಗತ್ ಮಿಥ್ಯತ್ವವನ್ನು ನಮ್ಮ ಅನುಭವಕ್ಕೆ ಬರಂಗ ಮಾಡ್ಕೋಬೇಕು ಹ್ಯಾಂಗ ಅಂತೇಳಿ ಗುರುಗಳು ಮಾರ್ಗದರ್ಶನ ಕೊಡ್ತಾರ. ಎಷ್ಟು ತರ ಪ್ರಶ್ನೆಗಳು ಕೇಳ್ತಾರ, ಎಲ್ಲ ಪ್ರಶ್ನೆಗೆ ಉತ್ತರಗಳು ಈ ಗ್ರಂಥದೊಳಗದವ. ಆದಷ್ಟು ಈ ಪಾಠ ಮಿಸ್ ಮಾಡಬೇಡ್ರಿ. ಪ್ರತಿ ಮಂಗಳವಾರ 4 ರಿಂದ 6 ಈ ಪಾಠ ಇರ್ತದೆ. ಇದನ್ನ ಮಿಸ್ ಮಾಡ್ಕೋಬೇಡ್ರಿ. ಮತ್ತೆ ಒಂದು ಪುರಾಣ ಹೇಳಕತ್ತೀವಿ. ಯಾವ್ದಪ್ಪ ಅಂತಂದ್ರೆ ಭಾಗವತ ಪುರಾಣ. ಅದು ಗುರುವಾರ ದಿವಸ ಇರ್ತದೆ. ಇದು ಮುಗಿದ ಮೇಲೆ ಮತ್ತೆ ವೀರಶೈವಾನಂದ ಚಂದ್ರಿಕೆ ಅಂತೇಳಿ ಇದಕ್ಕಿಂತ ಅದ್ಭುತವಾದಂತ ಒಂದು ಸಂಶೋಧನಾತ್ಮಕ ಗ್ರಂಥ ಅದ. ಅದನ್ನು ಹೇಳ್ತೀವಿ. ಇದು ಮುಗಿಲಂತ ಒಂದೊಂದು ಆದ್ಮೇಲೆ ಹೇಳ್ಕೊತ ಹೋಗೋಣ ಅಂತ ಇಟ್ಕೊಂಡು ಕುಂತೀನಿ. ಇದು ಮುಗಿತದ. ಇದೆಷ್ಟು ಪೇಜ್ ಅದ ಬುಕ್ ಅಪ್ಪ ಅಂದ್ರೆ ಒಂದು 300 ಪುಟದ ಬುಕ್ ಅದ. 256 ಪುಟದ್ದದ.
60 ಪುಟ ಮುಗಿಸಿವಿ ಈಗಾಗಲೇ. ಈಗ ಇದ್ರ ಮುಂದಿನ ಭಾಗ ಮತ್ತೆ ಇದು ಮಾಡೋಣ. ಮಂಗಳವಾರ ನೆನಪಿಟ್ಟುಕೊಂಡು ಬಂದು ಜಾಯಿನ್ ಆಗ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಯಾರಿಗೇನಾರ ಅನುಭವ ಆಗಿದ್ರೆ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ಅನುಭವಿಸಿದ ಪಾಠಗಳು ಇವೆಲ್ಲ, ಅನುಭವದ ಪಾಠಗಳು. ಸಾಮಾನ್ಯವಾಗಿ ಎಲ್ಲರಿಗೂ ಉತ್ತರ ಪ್ರಶ್ನೆ, ಯಾಕೆ ಎಲ್ಲರೂ ಒಳ್ಳೆಯವ್ರನ್ನ ಯಾಕೆ ಮಾಡಲಿಲ್ಲ, ಕೆಟ್ಟವ್ರನ್ನ ಯಾಕೆ ಹೋಗ್ತೀರಾ, ಇದು ಎಲ್ಲರಿಗೂ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ನೆಕ್ಸ್ಟ್ ಗುರುಗಳು. ಎಲ್ಲವೂ ಬ್ರಹ್ಮಮಯವಾಗಿ ಕಾಣುತ್ತೆ. ಅಲ್ಲಿ ಭೇದ ಭಾವ ಇರುವುದಿಲ್ಲ, ರಾಗ ದ್ವೇಷ ಇರುವುದಿಲ್ಲ. ನಿನ್ನೆ 6:30, 7 ತನಕ ಹೊಲ್ದಾಗ ಟ್ರ್ಯಾಕ್ಟರ್ ಹೊಡೆದಾರ. ರಾತ್ರಿ ಯಾರಿಗೆ ಮುಂಜಾನೆ ಅದು ಇದು ಮಾಡ್ಬೇಕಲ್ಲ, ಬಿತ್ತಲಕ್ಕ, ಬೀಜ ಬಿತ್ತಲಕ್ಕ ಯಾರಿಗೆ ಹಚ್ಬೇಕು ಅಂತ ಫೋನ್ ಮಾಡಿದ್ರೆ ಒಬ್ಬರು ಫೋನ್ ಎತ್ತಲಿಲ್ಲ. ಯಾವನೋ ಒಬ್ಬ ಮುತ್ಯ ಬಂದ ಹೇಳ್ದವ್, ನೋಡಪ್ಪ ನಾಳೆ ನೀ ಮಾಡ್ತಿದ್ರಿ ಇದು ಬಿತ್ತಿ ಬಿಡು, ಒಂದಿನಾಗ ಮುಗಿತದ ಅಂತೇಳಿ. ಮಾಡ್ತೀನಿ ಅಂತ ಎಲ್ಲ ರೇಟ್ ಮುಗಿಸ್ದ, ಎಲ್ಲ ಮುಗಿಸ್ದ. ಮುಂಜಾನೆ ಫೋನ್ ಮಾಡಿದ್ರೆ ಫೋನೇ ಎತ್ತಲಿಲ್ಲ ಅವ. ಅವ್ರ ಮಗನಿಗೆ ಫೋನ್ ಮಾಡಿದ್ರೆ ನಾವು ಅಪ್ಪ ಹೊಲ್ಕ್ ಹೋಗ್ಯಾನ, ನೀವು ಕಾಯ್ಕೊಂಡು ಕೂತಾನ. ಅಲ್ಲಿ ಬಂದ್ರೆ ಏನು ಎಲ್ಲಿ ಅದನ್ನು ಏನು ಸಿಗ್ಲೇ ಇಲ್ಲ. ಏನ್ ಮಾಡೋಕ್ ಈಗ? ಆಡ್ ದೂರ ಹೋಗಿರ್ತೀವಿ, ಏನ್ ಮಾಡೋಕ್? ಎಲ್ಲ ತೋರಿ ಎಲ್ಲಿದೆಯಪ್ಪ ಈಶ್ವರ, ಏನಿದು ನಮ್ಮ ಪಾವಸ್ಥೆ, ಇಲ್ಲಿ ಬಂದು ಕೂತೀವಿ, ಏನಿದು ಬಂದ್ಬಿಟ್ಟು ಒಬ್ಬ ಬ್ಯಾರೆ ಬಂದ ಮಾಡಿಕೊಟ್ಟ ಮಾಡಿದ. 3:30, 4 ತನ ಆಯ್ತು. ಮನೆಗೆ ಬಂದೆ, ಅದು ಮೊಬೈಲ್ ಬಂದ್ ಆಗಿಬಿಟ್ಟಿತ್ತು. ಅದೇನೋ ಎಂತದದು ಟಾಕ್ ಬ್ಯಾಕ್ ಅತ್ತೇನೋ ಆನ್ ಆಗ್ಯದತ್ತ. ಬರೀ ಮಾತಾಡ್ತದ, ಸ್ಕ್ರೀನ್ ಎಲ್ಲ ಬಂದ್ ಆಗಿಬಿಟ್ಟದ, ವಟ 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 ಮಾತಾಡ್ತದ. ಸಾಕಾಗಿ ಅದು ಮೊಬೈಲ್ ಗಾಡಿ ಡಿಕ್ಕಿಯಾಗಿಟ್ಟು ನಮ್ದು ಕೆಲಸನ ಮಾಡ್ಕೊಂಡು ಮತ್ತೀಗ ಅಂಗಡಿಗೆ ಹೋದೆ. ಇದು ಯಾಕೋ ಟಚ್ ಮಾಡಿರಿ, ಅದು ಬಂದ ಇದಾಗೆ ಚಾಲು ಆಗ್ಯದ. ಅದಕ್ಕೆ ಹಿಂಗೆ ಮತ್ತೆ ಅವ್ರು 1 ನಿಮಿಷನೇ ಚಾಲು ಮಾಡಿಕೊಟ್ರು. ಮುನ್ಸಿಪಾಲ್ಟಿದು ಇಟ್ಟು ಕೆಲಸ ಇತ್ತು, ಹೋಗಿದ್ದೆ. ಅಟತ್ತಿಗೆ ನಿಮ್ ಫೋನ್ ಬತ್ತು. ಸ್ವಲ್ಪ ಮಂಗಳವಾರ ಸ್ವಲ್ಪ ಅಡ್ವಾನ್ಸ್ ಫೋನ್ ಮಾಡಿ ನೆನಪು ಮಾಡ್ರಿ. ನನಗ ಯಾಕೋ ನೆನಪು ಏನಾಗತ್ತದೇನೋ, ಯಾಕೆ ಮರ್ತೀನೇನು, ಹೋಗ್ಬಿಟ್ಟೇನು. ನಾನು ಮುನ್ಸಿಪಾಲ್ಟಿಗೆ ಹೋಗಿನಿ, ನಿಮ್ಗೆ ಬರೋದಕ್ಕೆ ಅರ್ಧ ತಾಸು ತಡ ಆಯ್ತು, ಕ್ಷಮಿಸ್ಬೇಕು. ಒಳ್ಳೇದಾಗಿ. 4ಕ್ಕೆ ಇರ್ಬೇಕು. ಇವ್ರು ಶೈಲಜಾ ಮಠದಂದ್ರೆ ಯಾರ್ರಿ? ಕಂಬಿ ಗುರುಗಳದು ಅವ್ರ ಶಿಷ್ಯರ? ಎಲ್ಲಿರ್ತಾರ ಅವ್ರು? ನಮ್ ಪಾಠ ಚಲೋ ಅನಿಸ್ತವ ಏನ್? ಯಾವಾಗಾರ ಅಟೆಂಡ್ ಮಾಡ್ಬೇಕು ಅನಿಸ್ತವ ಏನ್? ರೆಗ್ಯುಲರ್ ಅಟೆಂಡ್ ಮಾಡ್ಬೇಕು ಅನಿಸ್ತ? ಮತ್ತೆ ಯಾಕೆ ಅಟೆಂಡ್ ಆಗಲ್ಲ? ಚೆನ್ನಾಗಿದ್ರೆ ಜಾಯಿನ್ ಆಗಿ ಲಾಭ ಪಡ್ಕೋಬೇಕಲ್ಲ. ಸೌಂಡ್ ಕೇಳಿಸಲ್ಲಮ್ಮೆ. ಮೊಬೈಲ್ ಸಮೀಪ ಇಟ್ಕೋರಿ, ಬಾಯಿ ಸಮೀಪ ದೂರ ಹಿಡಿದಿರಿ, ಕೇಳಿಸಲ್ಲ ಸೌಂಡ್. ಏನು ಸೌಂಡ್ ಕೇಳಿಸಲ್ಲ. ಲೆಫ್ಟ್ ಆದ್ರಿ, ಏನೋ ಹೇಳಕ್ಕ. ಓಕೆ, ಬಂದ್ ಮಾಡ್ತೀನಿ ರೀ. ಥ್ಯಾಂಕ್ ಯು.